व्याख्यामुद्रान्तरसरसिते पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशधेरंशुभिः प्लावयन् माम् आविर्भूयादनघमहिमा मानसे वागधीश रमापतिं पूर्णगुणं मुकुन्दं व्यासं च विज्ञानसहस्रभारम् पूर्णप्रबोधं च सुतत्वदीपं क्रमाद्गुरूंश्च प्रणमामि मूर्ध्ना सर्वेन्द्रियाभिमानिस्थमुख्यप्राणस्थविष्णुना प्रेरितश्रीशतुष्ट्यर्थं करिष्ये कर्म चाखिलम् नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्त्यस्तु सतां श्रीगुरुभ्यो नमः। हरि ओम्। ಹರಿಯುವ ದೇವತೆಗಳ ನೆನೆದು ಕ್ಷೇತ್ರಸ್ವಾಮಿಯಾದ ಶ್ರೀನಿವಾಸನಲ್ಲಿ ಕೊಡಮಟ್ಟು ನೆರೆದಿರುವ ಎಲ್ಲ ಭಕ್ತರನ್ನು ಅಭಿನಂದಿಸಿ ಮಹಾಭಾರತದ ಕಥಾಸರಣಿಯ 18ನೆಯ ದಿನ ಮತ್ತು ಸರಣಿಯ 4ನೆಯ ದಿನದ ಕಥಾ ಅಂಶವನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ನಳಮಹಾರಾಜ ತಾನು ಅತ್ಯಂತ ಇಷ್ಟಪಟ್ಟು ಸ್ವಯಂವರದಲ್ಲಿ ವಿವಾಹವಾಗ್ತೇನೆ ಅಂತ ಬಯಸಿ ಹೊರಟಾಗ ದೇವತೆಗಳು ಕೊಟ್ಟ ಒಂದು ಆಜ್ಞೆಯನ್ನು ಪಾಲಿಸುವುದಕ್ಕೋಸ್ಕರ ಅವರು ಕೊಟ್ಟ ಕಾರ್ಯದಂತೆ ಅಥವಾ ಅವರು ಕೊಟ್ಟ ಸೂಚನೆಯಂತೆ ದೇವತೆಗಳನ್ನೇ ವಿವಾಹವಾಗುವ ಹೇಳಿಕೆಯನ್ನು ನೀಡಿದ್ದಾನೆ. ಮರಳಿ ವೇದಿಕೆಯನ್ನು ಸೇರಿದ್ದಾನೆ. ತಾನು ದಮಯಂತಿ ಹಾರವನ್ನು ಹಿಡಿದು ನಳನನ್ನು ಅರಸುತ್ತಾ ವೇದಿಕೆಗೆ ಬಂದರೆ ಅಲ್ಲಿ 5 ನಳ ಮಹಾರಾಜರು ನಿಂತಿದ್ದಾರೆ. ಅವಳ ಮನಸ್ಸು ತುಂಬ ಕತಿಗೊಂಡಿತು, ದುಃಖಗೊಂಡಿತು. ಆವಾಗ ದೇವರನ್ನ ಪ್ರಾರ್ಥನೆ ಮಾಡ್ತಾಳೆ. ತಾನು ಮನಃಪೂರ್ವಕವಾಗಿ ನಳನನ್ನು ಒಪ್ಪಿ ಮನಸ್ಸನ್ನು ಅವನಿಗೆ ಕೊಟ್ಟದ್ದು ಪ್ರಾಮಾಣಿಕವಾಗಿದ್ದರೆ, ತಂದೆ ತಾಯಿಗಳ ಸೇವೆ ಮಾಡಿದ್ದು ಹೌದಾದರೆ, ಗುರುಗಳನ್ನು ಭಕ್ತಿಯಿಂದ ನಾನು ನಿತ್ಯದಲ್ಲಿ ಅವರ ಸೇವೆಯನ್ನು ನಡೆಸಿದ್ದು ಸತ್ಯವಾದರೆ, ದೇವರ ಪೂಜೆ ಪುರಸ್ಕಾರಗಳನ್ನು ಮಾಡುವಾಗ ನನ್ನಲ್ಲಿ ಭಕ್ತಿ ಇದ್ದದ್ದು ಸತ್ಯವಾದರೆ, ನನ್ನ ಸುತ್ತಮುತ್ತ ಇರುವಂತಹ ಎಲ್ಲರಲ್ಲೂ ಕೂಡ ನಾನು ದಯೆಯಿಂದ ಬದುಕಿದ್ದು ಹೌದಾದರೆ ನನ್ನ ನಳ ನನಗೆ ಕಾಣಿಸಬೇಕು. ದೇವತೆಗಳಿಗೆ ಆಕೆಯಲ್ಲಿರುವ ಪ್ರಾಮಾಣಿಕವಾದ ಪ್ರೀತಿ, ಶುದ್ಧವಾದ ಮನಸ್ಥಿತಿಯನ್ನು ಕಂಡು ಆ ಬದಲಾವಣೆ ಕಾಣಿಸಿತು. ಈ 5ರಲ್ಲಿ 4ರ ಶರೀರದಲ್ಲಿ ಸ್ವಲ್ಪವೂ ಸುಕ್ಕಿರಲಿಲ್ಲ, ಬೆವರಿರಲಿಲ್ಲ, ಧೂಳಿರಲಿಲ್ಲ, ಕಣ್ಣು ಮಿಟುಕಿಸ್ತಾ ಇರಲಿಲ್ಲ, ನೆಲಕ್ಕೆ ಪಾದ ತಾಗಿರಲಿಲ್ಲ, ಹಾಕಿಕೊಂಡ ಹಾರ ಅದು ಬಾಡಿರಲಿಲ್ಲ. ಆದರೆ ಪಕ್ಕದಲ್ಲಿ ನಿಂತಿದ್ದಂತಹ ನಳನ ಕಣ್ಣು ಮಿಟುಕಿಸ್ತಾ ಇತ್ತು. ದೇವತೆಗಳಿಗೆ ಅನಿಮಿಷರು ಅಂತ ಹೆಸರು. ಅವರು ಕಣ್ಣು ಮಿಟುಕಿಸುವ ಕಾರ್ಯ ಇಲ್ಲ. ಆದರೆ ನಳ ಕಣ್ಣು ಮಿಟುಕಿಸ್ತಾ ಇದ್ದ, ಮೈಯಲ್ಲಿ ಬೆವರು ಒಡೀತಾ ಇತ್ತು,
ದೇಹದಲ್ಲಿ ಧೂಳು ಅಂಟಿತ್ತು, ಹಾಕಿಕೊಂಡಿದ್ದ ಹಾರ ಅದು ಬಾಡಿ ಹೋಗಿತ್ತು. ಇದನ್ನು ಗಮನಿಸಿ ತಕ್ಷಣವೇ ಸಂತೋಷದಿಂದ ತಾನು ಕೈಯಲ್ಲಿದ್ದ ಮಾಲೆಯನ್ನ ನಳನಿಗೆ ಹಾಕಿ ದೇವತೆಗಳಿಗೂ ನಮಸ್ಕರಿಸಿ ಕೃತಜ್ಞತೆಯಿಂದ ತನಗೆ ಅನುಕೂಲ ಮಾಡಿಕೊಟ್ಟದ್ದಕ್ಕಾಗಿ ಅವರನ್ನು ಮತ್ತೆ ಮತ್ತೆ ಸ್ಮರಿಸಿದ್ಲು. ಇದರಿಂದ ದೇವತೆಗಳು ಸಂತೋಷಪಟ್ಟು ನಳ ಪ್ರಾಮಾಣಿಕವಾಗಿ ನಮ್ಮನ್ನೇ ಮದುವೆ ಆಗಬೇಕು ಅಂತನ್ನೋ ವಿಷಯದಲ್ಲಿ ಅವನು ಅಬದ್ಧ ಹೇಳಲಿಲ್ಲ. ಅಥವಾ ನಾನು ಅಲ್ಲಿ ವೇದಿಕೆಯಲ್ಲಿದ್ದಾಗ ನಾನು ನಿನಗೆ ಕೈ ಹೀಗೆ ಮಾಡ್ತೇನೆ, ಆಗ ನನಗೆ ಬಂದು ಮಾಲೆ ಹಾಕು ಅನ್ನೋ ಯಾವ ಅಡ್ಡದಾರಿಯನ್ನು ಹಿಡಿಯದೆ ಅವರು ಕೊಟ್ಟ ಕೆಲಸ ಮಾಡಿ ದೇವರು ಕೊಟ್ಟರೆ ಉಂಟು, ದೇವತೆಗಳು ಕೊಟ್ಟದ್ದನ್ನು ನಾನು ಪಾಲಿಸ್ತೇನೆ, ನನ್ನ ಕರ್ತವ್ಯದಲ್ಲಿ ನಾನು ಲೋಪ ಮಾಡಲ್ಲ. ದೇವತೆಗಳಿಗೆ ಒಮ್ಮೆ ಮಾತು ಕೊಟ್ಟರೆ ಅದು ಮಾತು ನಡೆದೇ ಆಗಬೇಕು. ಇನ್ನು ಏನಿದ್ರು ಅದು ಅವರಿಗೆ ಸಂಬಂಧಿಸಿದ್ದು, ಅವರ ತೀರ್ಮಾನ ಅಂತ ಹಾಗೆ ಮೌನದಿಂದ ಪ್ರಾಮಾಣಿಕವಾಗಿ ತನ್ನ ಕೆಲಸದಲ್ಲಿ ಚ್ಯುತಿ ತಾರದೆ ನಿಂತದ್ರಿಂದ ತುಂಬ ಸಂತೋಷ ಪಟ್ಟು. ಕೆಲವೊಂದ್ಸರ್ತಿ ನಾವು ದೇವತೆಗಳನ್ನು ಕೇಳಬೇಕಾಗಿಲ್ಲ, ನಮಗೆ ಕೊಟ್ಟ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ದೇವತೆಗಳೇ ನಮ್ಮ ಹತ್ರ ಬಂದು ನಮಗೆ ಬೇಕಿರುವುದನ್ನು ಒದಗಿಸ್ತಾರೆ. ಅದರಲ್ಲಿ ಇಂದ್ರ ಸಂತೋಷಪಟ್ಟು ಹೇಳ್ತಾನೆ, ನಿನ್ನ ಮುಂದಿನ ಎಲ್ಲ ಯಾಗಗಳಲ್ಲೂ ನಾನು ನೇರವಾಗಿ ಬಂದು ನಿನ್ನ ಕೈಯಿಂದ ಆಹುತಿಗಳನ್ನು ಸ್ವೀಕಾರ ಮಾಡ್ತೇನೆ, ಇದು ನಾನು ನಿನಗೆ ಕೊಡುವ ವರ. ಅಗ್ನಿ ಹೇಳ್ತಾನೆ, ನಾನು ನೀನು ಕರೆದಲ್ಲಿ ಬರ್ತೇನೆ, ನಿನಗೆ ಕಟ್ಟಿಗೆ ಇಂಧನ ಏನಿಲ್ಲದೆ ಇದ್ರೂ ಕೂಡ, ಅದು ಎಷ್ಟು ಪೆಟ್ರೋಲಿನ ಬೆಲೆ 100 ಪಟ್ಟು ಜಾಸ್ತಿ ಆದರೂ ಕೂಡ ನಿನಗೆ ಬೆಂಕಿ ಹತ್ತಿಸ್ಲಿಕ್ಕೆ ಪ್ರಾಬ್ಲಮ್ ಇರಲ್ಲ, ನಾನು ನಿನ್ನ ಹತ್ರ ಇರ್ತೇನೆ ಅಂತಾನೆ. ಅದರ ಜೊತೆಗೆ ನನ್ನ ಅಗ್ನಿ ಲೋಕಕ್ಕೆ ಸಮಾನವಾದ ಎಲ್ಲ ಉತ್ತಮ ಲೋಕಗಳು ನಿನಗೆ ಸಿಗುತ್ತೆ ಅಂತ ಅಗ್ನಿ ಹಾರೈಸ್ತಾನೆ. ಯಮ ಅವನಿಗೆ ಅತ್ಯಂತ ಮರೆಯಾದ ಸ್ಥಿತಿಯಲ್ಲಿ, ಏನೇ ಮರೆತು ಹೋಗುವ ಸ್ಥಿತಿಯಲ್ಲಿದ್ದರೂ ನಿನಗದು ಮತ್ತೆ ಬೇಕಿರುವ ಸ್ಥಿತಿಯಲ್ಲಿ ಒದಗಿಸಿಕೊಳ್ಳುವಂತಹ ಶಕ್ತಿಯನ್ನು ನಾನು ಕೊಡ್ತೇನೆ ಅಂತಾನೆ. ಮತ್ತೆ ಬಾಡದೆ ಇರುವ ಹೂಗಳನ್ನು ಕೂಡ, ಅಂದರೆ ಮಾಲೆಯೊಂದನ್ನು ಕೂಡ ನೀಡ್ತಾನೆ. ವರುಣ, ನೀನು ಕರೆದಲ್ಲಿ ನಾನು ಪ್ರತ್ಯಕ್ಷ ಆಗ್ತೇನೆ, ನಿನಗೆ ಅಲ್ಲಿ ಕೊಳವೇ ಇಲ್ಲ, ತೊರೆಯೇ ಇಲ್ಲ, ನದಿಯೇ ಇಲ್ಲ ಅಂತಾದ್ರೂ ನೀನು ನೀರು ಬೇಕು ಅಂತ ಬಯಸಿದ್ರೆ ಅಲ್ಲಿ ನಾನು ನೀರು ನಿನಗೆ ಸಿಗ್ತೇನೆ, ಎಷ್ಟು ಪ್ರಮಾಣದಲ್ಲಿ ಬೇಕಾದರೂ ಸಿಗ್ತೇನೆ ಅಂತ ಹೀಗೆ ಹೇಳಿ 4 ಜನರು ಅವನನ್ನು ಅನುಗ್ರಹಿಸಿ ಹೊರಡುತ್ತಾರೆ, ಇಂದ್ರ, ಅಗ್ನಿ, ವರುಣ, ಯಮ. ತುಂಬಾ ಸಂತೋಷ ಆಗುತ್ತೆ. ಅಲ್ಲಿರೋ ಎಲ್ಲರಿಗೂ ಇದೊಂದು ಒಂದು ರೀತಿ ದೇವತೆಗಳೇ ಸಾಕ್ಷಿಯಾಗಿ ಬಂದರು. ಸಾಮಾನ್ಯ ನಾವು ಅಗ್ನಿ ಸಾಕ್ಷಿ ಅಂತ ಕುಂಡದಲ್ಲಿರುವಂತಹ ಅಗ್ನಿಯಲ್ಲಿ ಆಹುತಿ ಕೊಡುವಾಗ ಮಾತ್ರ ಅಂದ್ಕೊಳ್ತೇವೆ, ಈಗ ಅದು ಮರ್ತೋಗಿದೆ. ಅದು ಯಾವುದೋ ಒಂದು ಬಾಣಲೆಯಲ್ಲಿ ಹಾಕಿ ಕಟ್ಟಿಗೆಯೋ ಇಟ್ಟಿಗೆಯೋ ಏನು ಗೊತ್ತಿಲ್ಲ, ಸುಮ್ಮನೆ ಒಂದು 4 ಪ್ರದಕ್ಷಿಣೆ ಹಾಕುವ ಶಾಸ್ತ್ರವನ್ನು ಮುಗಿಸ್ತಾರೆ. ವಸ್ತುತಃ ಇಡೀ ಆ ವಿವಾಹದ ಪ್ರಧಾನ ವ್ಯಕ್ತಿ ಯಾರು ಅಂದರೆ ಅಗ್ನಿ. ಅವನು ಸುಮ್ಮನೆ ಲೆಕ್ಕ ಬರ್ತಿಗೆ ಇರುವವನಲ್ಲ, ಅವನಿದ್ರೆ ಈ ಎಲ್ಲದಕ್ಕೂ ಅರ್ಥ. ಈ ಸಂಸ್ಕಾರಕ್ಕೆ ಪ್ರಧಾನವಾದ ವ್ಯಕ್ತಿ ಯಾರು ಅಂದರೆ ಅಗ್ನಿ. ಅವನನ್ನು ಎಷ್ಟು ಶುಚಿಯಾಗಿಡ್ತೇವೆ, ಅಥವಾ ಅವನನ್ನು ಎಷ್ಟು ಆಧಾರದಿಂದ ಕಾಣ್ತೇವೆ, ಅಥವಾ ಅವನಿಗೆ ಎಷ್ಟು ಮರ್ಯಾದೆ ಕೊಡ್ತೇವೆ, ಆ ಮದುವೆ ಅಷ್ಟು ಚೆನ್ನಾಗಾಗುತ್ತೆ. ನಮ್ಗದು ಒಂದು ಕೇವಲ ಒಂದು ಆಡಂಬರದ ಚಿಂತನೆಯಾಗಿ ಬಿಟ್ರೆ, ಅಗ್ನಿಯು ಅಷ್ಟೇ ಶಾಂತವಾಗಿ ಏನು ಕೆಲಸ ಮಾಡದೆ ಅವನ, ಯಾಕೆಂದ್ರೆ ನೋಡಿ, ಅವನು ಗೃಹಸ್ಥ ಆಗುವುದು ಅಗ್ನಿ ಸಿಕ್ಕಿದ ಮೇಲೆ. ಗೃಹಸ್ಥ ಅನ್ನುವ ಶಬ್ದ ಬರುವುದೇ ಗಾರ್ಹಪತ್ಯ ಅನ್ನುವ ಅಗ್ನಿಯನ್ನು ಪಡೆದ ಮೇಲೆ, ಇಲ್ಲಾಂದ್ರೆ ಅವನಿಗೆ ಗೃಹಸ್ಥ ಆಗುವ ಅರ್ಹತೆಯೇ ಇಲ್ಲ. ಅಂತಹ ಶಕ್ತಿಯನ್ನು ಕೊಡುವ ಅಗ್ನಿಯನ್ನ ನಾವು ಬಹಳ ಆದರದಿಂದ ಕಾಣಬೇಕಲ್ಲಿ. ಇಲ್ಲಿ ಮೂರ್ತಿನೆತ್ತು ಬಂದು ಅನುಗ್ರಹಿಸಿದ್ದಂತೂ ಸ್ವತಃ ಇಂದ್ರ, ಅಗ್ನಿ, ಯಮ ಇವರೆಲ್ಲರೂ ಬಂದದ್ದು ಎಲ್ಲ ರಾಜರಿಗೂ, ಅದರಲ್ಲೂ ಭೀಮಸೇನನಿಗೆ ತುಂಬಾ ಸಂತೋಷ ಆಯಿತು. ತನ್ನ ಮಗಳ ಮದುವೆ ಹೀಗೆಲ್ಲ, ಅಂದ್ರೆ ದೇವತೆಗಳನ್ನು ನಾವು ಕರೆದ್ರೂ ಬರ್ತಾರೆ ಇಲ್ಲೋ ಗೊತ್ತಿಲ್ಲ ಅನ್ನೋದ್ರಲ್ಲಿ ಬಂದು ಅನುಗ್ರಹಿಸಿದ್ರು ಅನ್ನೋದು ತುಂಬಾ ಸಂತೋಷವಾಯಿತು. ನಳನ ಜೊತೆಗೆ ದಮಯಂತಿಯನ್ನ ಕಳುಹಿಸಿ ನಿಷಧ ದೇಶಕ್ಕೆ ಬೀಳ್ಕೊಟ್ಟಿದ್ದಾನೆ. ಇತ್ತ ಇಂದ್ರಾದಿ ದೇವತೆಗಳು ವಾಪಸ್ಸು ದೇವಲೋಕಕ್ಕೆ ಹೋಗುವಾಗ ಮಧ್ಯದಲ್ಲಿ ದ್ವಾಪರ ಮತ್ತು ಕಲಿ ಎನ್ನುವಂತಹ ಇಬ್ಬರು ಯುಗದ ದೇವತೆಗಳು, ಈ ದ್ವಾಪರ ಯುಗದ ದೇವತೆ ಮತ್ತು ಕಲಿಯುಗದ ದೇವತೆ, ದೇವತೆ ಅಲ್ಲ ಒಟ್ಟು ಅದರ ನಿಯಾಮಕರು, ಅವರಿಬ್ರು ನೀವೇನು ಖುಷಿಯಾಗಿ ಬರ್ತಾ ಇದ್ದೀರಿ ಅಂತ ಕೇಳಿದ್ರು. ಅಯ್ಯೋ ಗೊತ್ತಿಲ್ವಾ, ದಮಯಂತಿಯ ಸ್ವಯಂವರಕ್ಕೆ ಹೋಗಿದ್ರು. ಅಲ್ಲ, ನಾವು ಅಲ್ಲಿಗೆ ಹೋಗ್ತಾ ಇದ್ದಿದ್ದು. ಅಲ್ಲ, ನೀವು ಹೋಗುವಾಗ ಅಲ್ಲಿ ಎಲೆ ತೆಗಿಲಿಕ್ಕೂ ಇರಲ್ಲ, ನಿಮ್ಮ ಕತೆ ಮುಗೀತು, ನೀವಲ್ಲಿ ಹೋದ್ರೆ ಬಿದ್ದಿದ್ದು ಉಳಿದಿದ್ದೇನಾದ್ರೂ ಸಿಕ್ಕಿದ್ರೆ ತಿಳ್ಕೊಂಡು ಹೋಗಿ ಅಂತ ತಮಾಷೆ ಮಾಡಿದ್ರು. ಹೋಗ್ತಾರೆ, ಗಡಿಬಿಡಿಯಲ್ಲಿ ಹೋಗ್ತಾರೆ, ನೋಡಿದ್ರೆ ಎಂಥದೂ ಇಲ್ಲ. ಅವರು ಅದೇ ವಿವಾಹದಲ್ಲಿ ದಮಯಂತಿಯನ್ನು ಪಡ್ಕೊಳ್ಬೇಕು ಅಂತ ಕೇಳಿದ ಸುದ್ದಿಗೆ ಬಂದವರು. ಆದ್ರೆ ಹೀಗಾಗಿ ಹೋಯ್ತು, ಇವರೆಲ್ಲ ನಮ್ಗೆ ಮೋಸ ಮಾಡಿದ್ರು ಅಂತ ಸಿಟ್ಟು ಬಂದು ಕೆಲವೊಮ್ಮೆ ಸಿಟ್ಟು ಯಾಕೆ ಬರುತ್ತೆ, ಯಾರ ಮೇಲೆ ಬರುತ್ತೆ ಗೊತ್ತಾಗಲ್ಲ.
ನಳನ ಮೇಲೆ ಕೋಪ ಬಂತು. ಎಳ್ಕೊಂಡು ಹೋದವನು ನಾನು ಇಷ್ಟಪಟ್ಟ ಹುಡುಗಿಯನ್ನ ಅವನು ಹೇಗೆ ಕರ್ಕೊಂಡು ಹೋಗ್ತಾನೆ, ಅವನನ್ನು ನಾವು ದಾರಿ ತಪ್ಪಿಸ್ಬೇಕು ಅಂತ ಅವನು ಪ್ರತಿಜ್ಞೆ ಮಾಡ್ತಾನೆ. ಕಲಿ ಪ್ರತಿಜ್ಞೆ ಮಾಡಿ ಕಾಯ್ತಾ ಇರ್ತಾನೆ. ನೋಡಿ, ಕೆಲವೊಂದು ಸರ್ತಿ ಶತ್ರುಗಳು ಅಂತ ಅನ್ನಿಸಿಕೊಂಡವರು ಅವರು ಬರೀ 5 ದಿವಸ 10 ದಿವಸ ಕಾಯುವುದಲ್ಲ, 50 ವರ್ಷ ಆದ್ರೂ ಕಾಯ್ತಿರ್ತಾನೆ. ಅವನು ಬಹಳ ದೀರ್ಘಕಾಲ ಆಳ್ವಿಕೆ ನಡೆಸಿದ್ದಾನೆ. ಆಮೇಲೆ ಅವನಿಗೆ ಮಕ್ಕಳಾಗಿ ಚೆನ್ನಾಗಿ ಬೆಳೆದು 10-12 ವಯಸ್ಸಿನ ಹುಡುಗರು, ಇಬ್ರು ಹುಡುಗ ಮತ್ತು ಹುಡುಗಿ, ಇಂದ್ರಸೇನ ಮತ್ತು ಇಂದ್ರಸೇನಾ ಅಂತ ಇಬ್ರು ಮಕ್ಕಳು. ಅಂಥ ಸಂದರ್ಭದಲ್ಲಿ ಅವನ ತಮ್ಮ ಒಬ್ಬ ಪುಷ್ಕರ ಅಂತಿದ್ದ. ಅವನಿಗೂ ಆಸೆ, ನಾನು ರಾಜ್ಯಭಾರ ಮಾಡಬೇಕು ಅಂತ. ಆದ್ರೆ ನಳನ ಪ್ರಭೆಯ ಮುಂದೆ ಅವನು ತಣ್ಣಗಾಗಿದ್ದ, ಅವನಿಗೆ ಅವಕಾಶವೇ ಸೀಟೇ ಕೊಟ್ಟಿರ್ಲಿಲ್ಲ. ಅದರ ಜೊತೆಗೆ ಒಂದ್ಸಲ ಏನಾಯ್ತು ಅಂದ್ರೆ, ಈ ನಳ ಮಹಾರಾಜ ಯಾವಾಗ್ಲೂ ಕಾಡಿಗೆ ಹೋಗಿ ಬೇಟೆಯಾಡಿ ಇವತ್ತು ಇನ್ನೇನೋ ಕಾರ್ಯವನ್ನು ಮುಗಿಸಿ ಮನೆಯೊಳಗೆ ಸಹಜವಾಗಿ ಬರುವಾಗ ಮನೆಯ ಹೊರ ಅಂಗಣದಲ್ಲೇ ಕಾಲು ತೊಳೆದು ಬರುವವನು. ಅವತ್ತು ಕಾಲು ತೊಳೆದು ಬರೆಯುವಾಗ ಕಾಲಿನ ಹಿಮ್ಮಡಿ ಒದ್ದೆ ಆಗ್ಲಿಲ್ಲ, ಹಾಗೆ ಒಳಕ್ಕೆ ನುಗ್ಗಿದ. ಕಲಿಗೆ ಸಮಯ ಸಿಕ್ಕಿತು. ತಕ್ಷಣವೇ ಅವನ ಶರೀರವನ್ನು ಪ್ರವೇಶ ಮಾಡಿದ. ಅಂದ್ರೆ ಒಳಗಿನಿಂದ ಅದೆಲ್ಲ ಮಾನಸಿಕವಾದ ಸ್ಥಿಮಿತವನ್ನು ಕಳ್ಕೊಳ್ಳುತ್ತೆ. ಜೊತೆಗೆ ಇನ್ನೂ ಅವನು ಯಾವುದೇ ಈ ಕೆಲವೆಲ್ಲ ಕಾರ್ಯ ಮಾಡಿದ ಮೇಲೆ ಆಚಮನೆ ಅಂತ ಒಂದು ಕ್ರಮ ಇದೆ. ಊಟ ಮಾಡಿದ ಮೇಲೆ ಅಥವಾ ಮಲಮೂತ್ರ ವಿಸರ್ಜನೆ ಮಾಡಿದ ಮೇಲೆ ಅಥವಾ ಯಾವುದೋ ದೂರದ ಊರಿಗೆ ಹೋಗಿ ಬಂದು ಅಲ್ಲಿ ಏನಾದ್ರೂ ವಾಸನೆ ತುಂಬ ಗಲೀಜಿದ್ದು ಮಾನಸಿಕವಾಗಿ ತುಂಬಾ ಹಿಂಸೆ ಆದರೆ ಅದನ್ನು ಶುದ್ಧಿ ಮಾಡಿಕೊಂಡು ಮನೆಯೊಳಗೆ ಬಂದು ಕೈ ಕಾಲ್ಕೊಂಡು ಆಚರಣೆ ಮಾಡಿದ್ರು. ಅವನು ಮರ್ತ, ಅವನಿಗೆ ಇನ್ನೂ ಬಲ ಸಿಕ್ಕಿತು. ಅಷ್ಟಕ್ಕೆ ಸರಿಯಾಗಿ ಆಸೆ ಪಡ್ತಾ ಇದ್ದ ಪುಷ್ಕರನಲ್ಲಿ ಸೇರಿಕೊಂಡು ಅವನು ಈ ದಂಧೆ ಬಯಸ್ತಿದ್ದ. ಒಂದ್ ದಿವಸ ಇಬ್ಬರು ಮಾತಿಗೆ ಬಂದು ದ್ಯೂತಾಡೋಣ ಅಂತ ಮಾತಾಡಿಕೊಂಡು. ಆಗ ದಮಯಂತಿ ಹೇಳ್ತಾಳೆ, ನೀವು ರಾಜ್ಯದ ಜವಾಬ್ದಾರಿಯ ಕೆಲಸ ಎಲ್ಲ ಬಿಟ್ಟು ಫ್ರೀ ಟೈಮ್ ಇದೆ ಅನ್ನೋ ತರ ಇದಕ್ಕೆ ಕೂತಿದ್ದೀರಲ್ಲ, ಬುದ್ಧಿ ಇಲ್ವಾ ಅಂತ ಬೈತಾಳೆ. ಇಲ್ಲ, ಸುಮ್ಮನೆ ತಮಾಷೆಗೆ, ಅದೇನಾಗಲ್ಲ. ನಮಗೂ ಹಾಗೆ ಈ ಕೆಲವೊಮ್ಮೆ ದುಶ್ಚಟಗಳು ಅಂಟುವಾಗ ಅಥವಾ ತಮಾಷೆಯ ಪ್ರಸಂಗದಿಂದಲೇ ಶುರುವಾಗುದು. ಒಂದ್ಸಲ ನೋಡೋಣ ಏನಾಗುತ್ತೆ ಅಂತ. ಅದ್ರಲ್ಲಿ ಅಂಥದ್ದೇನಿಲ್ಲಪ್ಪ, ನಾನು ಅದನ್ನು ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಬಹಳ ಒಂದ್ಸರ್ತಿ ಫ್ರೆಂಡ್ಸ್ ಜೊತೆಗೆ ಒಂದು ತಮಾಷೆಗಾಗಿ ನಾವು ಮಾಡೋದಷ್ಟೇ ಅಂತ ಶುರುವಾಗುವುದು. ಹಾಗೆ ತಮಾಷೆಗೆ ಶುರುವಾದ ದ್ಯೂತ ಅದು ದಿನದಿಂದ ದಿನಕ್ಕೆ ಹಾಗೆ ಬೆಳೆದು ತಿಂಗಳುಗಟ್ಟಲೆ ದ್ಯೂತದ ಆಟದಲ್ಲಿ ಕೊನೆಗೆ ಗಂಭೀರವಾಗಿ ಪದಾರ್ಥಗಳನ್ನ ಕಣಕ್ಕೆ ಇಟ್ಟು ಆಡೋದ್ರಲ್ಲಿ ದಿನ ದಮಯಂತಿ ಬೈದಿದ್ದಾಳೆ. ಆಟದಿಂದ ಬಂದ ತಕ್ಷಣ ಎಷ್ಟು ಮಂತ್ರಿಗಳು ನಿಮಗೋಸ್ಕರ ಕಾಯ್ತಿದ್ದಾರೆ, ಎಷ್ಟು ಸೇನಾಧಿಪತಿಗಳು ನಿಮ್ಮ ನಿರ್ಧಾರಕ್ಕಾಗಿ ಕಾಯ್ತಿದ್ದಾರೆ, ಏನೇನೋ ರಾಜ್ಯದಲ್ಲಿ ಉಲ್ಲೋಲ ಕಲ್ಲೋಲ ಆಗ್ತಾ ಇದೆ, ನೀವು ಮಾತ್ರ ಈ ಆಟದಲ್ಲಿ ಅದು ಒಂದ್ಸರ್ತಿ ಅದರಲ್ಲಿ ಬಿದ್ದರೆ ಹೊರಗಿನ ಪ್ರಪಂಚದಲ್ಲಿ ಏನಾದ್ರೂ ತಲೆ ಒಳಗೆ ಬರಲ್ಲ. ಜೂಜು ಅಂದ್ರೆ ನೀವು ಕೇವಲ ಈ ಆಟ ಅಂತ ಮಾತ್ರ ಅನ್ಕೊಳ್ಬೇಡಿ. ಯಾವುದು ಸುಲಭದಲ್ಲಿ ನಮಗೆ ಸಂಪತ್ತನ್ನು ಒದಗಿಸುವ ದಾರಿಯೋ ಅದು ಎಲ್ಲವೂ ಹಾಗೇನೆ. ಅದು ಲಾಟ್ರಿ ಇರ್ಬೋದು, ಶೇರ್ ಇರ್ಬೋದು, ಎಲ್ಲ ಹೆಸರು ಬೇರೆ ಬೇರೆ ಇರ್ಬೋದಲ್ಲ, ಎಲ್ಲವೂ ಇದರದ್ದೇ ಇನ್ನೊಂದು ಮುಖ. ದಮಯಂತಿಗೆ ಸೂಚನೆ ಸಿಕ್ತು ಒಳಗಿನಿಂದ, ಏನೋ ಅನಾಹುತ ಆಗಲಿಕ್ಕಿದೆ ಅಂತ. ತಕ್ಷಣ ಅವಳು ಒಳ್ಳೆ ಗೃಹಿಣಿಯಾದ್ರಿಂದ ತನ್ನ ಇಬ್ಬರು ಮಕ್ಕಳನ್ನು ಕೂಡ ಅವನ ಒಬ್ಬ ಸಾರಥಿ ಇದ್ದ, ತುಂಬಾ ಒಳ್ಳೆ ಸಾರಥಿ ಇದ್ದ, ಅವನ ಕೈಯಲ್ಲಿ ಮಕ್ಕಳನ್ನ ಒಪ್ಪಿಸಿ, ಈ ಮಕ್ಕಳನ್ನ ನೀನು ನನ್ನ ತವರು ಮನೆಗೆ ಮುಟ್ಟಿಸಿ ಬಿಡು, ಯಾಕೆಂದ್ರೆ ಇದೇನೋ ಹೆಚ್ಚು ಕಮ್ಮಿ ಮಕ್ಕಳು ನಮ್ಮಿಂದಾಗಿ ನರಳಬಾರ್ದು, ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಮೊದಲೇ ಕಳಿಸಿಬಿಡ್ತಾಳೆ. ಇದಾಗಿ 4-5 ದಿವಸಗಳಲ್ಲಿ ಆದ ಅನರ್ಥದ ಪರಂಪರೆ ಒಂದಲ್ಲ ಎರಡಲ್ಲ ಎಲ್ಲಾ ವಸ್ತುಗಳನ್ನು ಕಳ್ಕೊಳ್ತಾನೆ ನಳ. ಕಳ್ಕೊಂಡು ಅವನು ಹೇಳಿದ್ದೇ ದಾಳ ಬೀಳ್ತಾ ಇದೆ. ಯಾಕಂದ್ರೆ ಕಲಿ ಇವನನ್ನ ಸೋಲಿಸ್ಬೇಕು, ಇವನಿಗೆ ಅವಮಾನ ಮಾಡಬೇಕು ಅಂತ ನಿಷ್ಠೆ ಮಾಡಿದ್ದಾದ್ರಿಂದ ದ್ವಾಪರ ಜೂಜಿನಲ್ಲಿದ್ದ, ಕಲಿ ಅವನಲ್ಲಿದ್ದ, ಇಬ್ಬರೂ ಸೇರಿ ಅವನಿಬ್ಬರನ್ನು ಮುಗಿಸ್ಬಿಡುವ ಯೋಚನೆಯಲ್ಲಿ ಪೂರ ಸೋತೋದಾಗ ಅಲ್ಲಿ ತನಕ ಅಣ್ಣನ ಮೇಲೆ ಎಷ್ಟೆಲ್ಲ ಗೌರವ ಇತ್ತವನು ಒಂಥರ ಪೂರ್ತಿ ಅಧಿಕಾರದ ಮದದಿಂದ ತೊಟ್ಟ ಬಟ್ಟೆಯಲ್ಲಿ ಹೊರಕ್ಕೆ ಅಟ್ಟಿದ. ಅದರ ಮಧ್ಯದಲ್ಲಿ ಒಂದು ಬಹಳ ಸೂಚ್ಯವಾದ ಒಂದು ಅಂಶ ಇಲ್ಲಿ ಬರುವುದು, ಇನ್ನು ಏನಿದೆ ಪಣಕ್ಕೆ ಅಂತಂದಾಗ ದಮಯಂತಿಯನ್ನು ಇಡು ಅಂತಾನವನು. ಆಗ ನಳನಿಗೆ ಸಿಟ್ಟು ಬರುತ್ತೆ. ಯಾಕಂದ್ರೆ ಪ್ರತಿ ದಿವಸ ಅವಳು ಹೇಳಿದ್ವಿ, ಇದು ನಮ್ಮ ಮತಿಯನ್ನ ಪೂರ್ತಿ ಹಾಳು ಮಾಡುತ್ತೆ, ಈ ದುಸ್ಥಿತಿಗೆ ನೀನು ಒಳಗಾದ್ರೆ ಮತ್ತೆ ಪಶ್ಚಾತ್ತಾಪ ಪಡುವಾಗ ನಾನು ಸಿಗ್ತೇನೆ ಇಲ್ಲೋ ಗೊತ್ತಿಲ್ಲ, ನನ್ನನ್ನು ಕಳ್ಕೊಳ್ತೀನಿ ಅಂತ ಹೇಳಿರ್ತಾರೆ. ಅದು ಅವನಿಗೆ ಆಗ ಶಾಕ್ ಆಗುತ್ತೆ.
ಅಂತ ಸ್ಥಿತಿಯಲ್ಲೂ ಕೂಡ ದಮಯಂತಿಯನ್ನು ಇಡಲ್ಲ ಅಂತ ಹಠ ಮಾಡಿ ಇನ್ನೇನ್ ಬೇಕಾದ್ರೂ ತಗೋ ಅಂತ ಹೇಳಿ ಮೈ ಮೇಲಿದ್ದ ಬಂಗಾರ, ಅವಳ ಮೇಲಿದ್ದ ಬಂಗಾರ, ಬೆಟ್ಟೆಯಲ್ಲಿ ಏನೇನು ಬೆಲೆ ಬಾಳ ಎಲ್ಲ ತೆಗೆದಿಟ್ಟು ಹೊರಡ್ತೇನೆ ಅಂತ ಹೊರಡುವಾಗ ಅದರಲ್ಲಿ ಇನ್ನು ಅವನಿಗೆ ಮೈ ಮೇಲೆ ಉತ್ತರೀಯಗಳೆಲ್ಲ ಇದ್ದದನ್ನ ಅದನ್ನೋ ಕಳಚಿಕೊಡು ಅಂತ ಹೇಳಿ ತಾನೇ ಕೆಲಸದವರಿಂದ ಹಿಡಿಸಿ ಹೊರಕ್ಕೆ ರಸ್ತೆಗೆ ಬಿಸಾಕ್ತಾನೆ, ಬೀದಿಗೆ ತರಿಸ್ತಾನೆ. ತರಿಸಿ ಅಷ್ಟಕ್ಕೆ ಬಿಡ್ಲಿಲ್ಲ, ಇಡೀ ಊರಿಗೆ ಡಂಗುರ ಸಾರಿದ. ಯಾರಾದ್ರೂ ಮನೆಯಲ್ಲಿ ಇವರಿಗೆ ಅನ್ನ ನೀರು ಕೊಟ್ಟದ್ದು ಕಂಡ್ರೆ ಅವರನ್ನು ಬಹಿಷ್ಕಾರ ಹಾಕ್ತೇನೆ ಅಂತ ಹೇಳಿದ. ಹಾಗಾಗಿ 1 ದಿನ 2 ದಿನ ಹೇಗೋ ದಾರಿಯಲ್ಲಿ ಬಹಳ ದೂರದ ತನಕ ಹೊಟ್ಟೆಗೆ ತುತ್ತು ಅನ್ನ ಸಿಗದೆ ಬೊಗಸೆ ನೀರು ಎಲ್ಲೋ ನದಿಯಲ್ಲಿ ಸಿಕ್ಕಿದ್ದನ್ನು ಕುಡಿದು ಹೊರಟು ಕಾಡು ದಾರಿಯಲ್ಲಿ ಬಹಳ ದೂರದ ತನಕ ಓಡಾಡ್ತಾ ಅವನಿಗೆ ಅನ್ನಿಸ್ತು, ಇದು ನನ್ನ ತಪ್ಪಿನಿಂದ ಇವಳಿಗೆ ತೊಂದರೆ ಆಗ್ತಾ ಇದೆ. ಅವನ ಮೈ ಮೇಲೆ ಒಂದೇ ಬಟ್ಟೆ, ಅವಳ ಮೈ ಮೇಲೆ ಒಂದು ಬಟ್ಟೆ. ಕೊನೆಗೆ ರಾತ್ರಿ ಎಲ್ಲ ಮಾತಾಡ್ತಾ ಇರ್ತಾನೆ. ಬಹಳ ಸೂಚ್ಯವಾಗಿ ಅವಳಿಗೆ ಕೆಲವು ಸಂಗತಿಗಳನ್ನು ಹೇಳ್ತಾನೆ. ನಾವು ಈಗ ಇರುವ ಜಾಗದಿಂದ ಉತ್ತರದ ದಿಕ್ಕಿಗೆ ಹೋದ್ರೆ ಅಲ್ಲಿ ಚೇದಿ ದೇಶ ಬರುತ್ತೆ. ಚೇದಿ ದೇಶ ಅಂದ್ರೆ ಇವಳ ದೇಶದ ಪಕ್ಕದ ದೇಶ. ಅಲ್ಲಿಗೆ ಹೋದ್ರೆ ಕ್ಷೇಮ ಆಗುತ್ತೆ ಅಂತ ಮತ್ತೆ ಈ ಮಾತು ಹೊರಳಿಸಿ ಅಲ್ಲಿಗೆ ಬಂದು ಹೇಳ್ತಿರ್ತಾನೆ. ಇವಳು ಮೊದಲು ಅಷ್ಟು ಗಮನಿಸುವುದಿಲ್ಲ. ಆಮೇಲೆ ಏನು ಆಗದಿಂದ ನನಗೆ ರೂಟ್ ಹೇಳ್ತಾ ಇದ್ದೀನಿ, ನನ್ನನ್ನೇನಾದ್ರೂ ಬಿಟ್ಟು ಹೋಗುವ ಯೋಚನೆ ಇದೆಯಾ? ಇಲ್ಲಪ್ಪ, ಹಾಗಲ್ಲ, ನನ್ನಿಂದಾಗಿ ನೀನು ಕಷ್ಟಪಡೋದು ಬೇಡ, ನಿನ್ನನ್ನು ಎಲ್ಲಿಯಾದ್ರೂ ಬಿಟ್ಟು ನಾನು ಕಾಡಿಗೆ ಹೋಗ್ತೇನೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದನ್ನು ಮಾತ್ರ ಯೋಚನೆ ಮಾಡಬೇಡಿ. ನಿಮ್ಮ ಜೊತೆಗೆ ಗಂಜಿ ಕುಡಿದಾದ್ರೂ ಬದುಕ್ತೇನೆ, ಉಪವಾಸ ಆದಿದ್ರು ಸಾಯ್ತೇನೆ ಹೊರತು ನಿಮ್ಮ ಹೆಜ್ಜೆಯ ಜೊತೆಗೆ ನನ್ನ ಹೆಜ್ಜೆ. ಬಹಳ ಚೆನ್ನಾಗಿರುವ ಮಾತುಗಳನ್ನ ಆಕೆ ದಮಯಂತಿ ನಳನನ್ನ ಬಿಟ್ಟು ಕೊಡುವುದೇ ಇಲ್ಲ. ರಾತ್ರಿ ಎಲ್ಲ ಕಾವಲಿರ್ತಾಳೆ. ಅಂದ್ರೆ ಅವನಿಗೆ ತುಂಬಾ ಡಿಪ್ರೆಷನ್ ತರ ಆಗ್ಬಿಟ್ಟಿರುತ್ತೆ. ಅವನು ರಾತ್ರಿ ಎಲ್ಲ ಕನವರಿಸ್ತಾ ಇರ್ತಾನೆ, ದಮಯಂತಿ ನಾನು ನಿನಗೆ ಅನ್ಯಾಯ ಮಾಡಿದೆ, ದಮಯಂತಿ ನನ್ನಿಂದ ನಿಮ್ಗೆ ತೊಂದರೆ ಆಯ್ತು, ದಮಯಂತಿ ನಾನು ನಿಜವಾದ ಪಾಪಿಷ್ಟ, ನನ್ನ ಕಷ್ಟಕ್ಕೆ ನೀನ್ ಯಾಕೆ ನೆತ್ತರು ಸುರಿಸ್ಬೇಕು, ಬೆವರು ಹರಿಸ್ಬೇಕು, ಇದು ನನ್ನ ತಪ್ಪು, ನನ್ನ ತಪ್ಪಿಗೆ ನೀನ್ ಶಿಕ್ಷೆ ಅನುಭವಿಸಬಾರ್ದು ಅಂತ ಕನವರಿಸ್ತಾ ಇರ್ತಾನೆ. ಇದು ಅವಳಿಗೆ ತುಂಬಾ ಬೇಜಾರಾಗುತ್ತೆ. ಆದ್ರೆ ಕಾದು ಸ್ವಲ್ಪ ಹೊತ್ತು ಅವಳಿಗೆ ಜೊಂಪು ಹೊಡೆದು ನಿದ್ದೆಗೆ ಜಾರಿತಾಳೆ. ಆಗ ಇವನು ನಿಧಾನಕ್ಕೆ ಹೇಳಲಿಕ್ಕೆ ಹೋದಾಗ ಅವಳು ಮತ್ತೆ ಎಚ್ಚರ ಆಗುತ್ತೆ. ಅವಳು ಅದನ್ನೇ ಯೋಚನೆ ಮಾಡಿ ಮಲಗಿ, ಓ ನಿಮ್ಗೆ ಎಚ್ಚರ ಆಯ್ತಾ, ಹೊರಡ್ತೀರಾ, ಹೊರಡಿ. ಇಲ್ಲ, ನಾನು ಹೊರಡಿದ್ದಲ್ಲ, ಸ್ವಲ್ಪ ಗಾಡಿ ಬೇಕು. ಇಲ್ಲಿ ಗಾಡಿ ಇಲ್ವಾ? ಕೊನೆಗೆ ಮತ್ತೆ ರಾತ್ರಿ ಎಲ್ಲ ಮತ್ತೆ ಇಲ್ಲ, ಹೀಗೆ ಮಾಡಬಾರ್ದು ಅಂತ ಎಚ್ಚರಿಸಿ ರಾತ್ರಿ ಮಲಗಿಸ್ತಾಳೆ. ತಾನೇ ಮಡಿಲಲ್ಲಿ ತಲೆ ಇಟ್ಟು ಮಲಗಿಸ್ತಾಳೆ. ಮರುದಿವಸ ಬೆಳಗ್ಗೆ ಅವನು ಸ್ನಾನಕ್ಕೋಸ್ಕರ ಇದ್ದದ್ದು ಒಂದು ಬಟ್ಟೆ, ಅದನ್ನೇ ಉಡಬೇಕು. ಒದ್ದೆ ಮಾಡಿ ಒಣಗಲಿಕ್ಕೆ ಅಂತ ಜಸ್ಟ್ ಒಂದು ಬಿಸಿಯಾದ ಬಂಡೆ ಮೇಲೆ ಹಾಕಿದ್ರೆ ಅಷ್ಟೊತ್ತಿಗೆ ಯಾವುದೋ ಒಂದಿಷ್ಟು ಹಕ್ಕಿಗಳು ಬಂದು ಆ ಬಟ್ಟೆಯನ್ನು ಎತ್ಕೊಂಡು ಹೋಗ್ಬಿಟ್ಟು, ಆ ಬಟ್ಟೆಯೂ ಇಲ್ಲ ಅಂತ ಆಯ್ತು ಅವನಿಗೆ. ತುಂಬಾ ನಾಚಿಕೆ ಆಯ್ತು. ಯಾವುದೋ ಎಲೆಗಳನ್ನು ಹಿಡ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಕಾಲ ಕಳೆದ. ಅವತ್ತೂ ರಾತ್ರಿ ಅವನಿಗೆ ಏನ್ ಮಾಡ್ಬೇಕು ಗೊತ್ತಾಗಲಿಲ್ಲ. ಆದ್ರೆ 4-6 ದಿವಸಗಳಿಂದ ನಿದ್ದೆ ಇಲ್ಲದೆ ಕಷ್ಟಪಟ್ಟಿದ್ದ ದಮಯಂತಿ ಅವತ್ತು ಪೂರ್ತಿ ನಿದ್ದೆ ಜಾರಿದ. ಅವತ್ತು ಅವನು ಆ ಬಟ್ಟೆಯನ್ನ ಒಂದು ತುದಿಯ ಭಾಗವನ್ನ ಕತ್ತರಿಸಿ, ಒಂದು ಲಂಗೋಟಿಗೆ ಆಗುವಷ್ಟು ಬಟ್ಟೆಯನ್ನು ಮಾತ್ರ ಕತ್ತರಿಸಿ ಅದನ್ನು ಉಟ್ಟುಕೊಂಡು ಬಹಳ ಅದು ಓದುವಾಗ ವ್ಯಾಸರು ಹೇಗೆ ಕಟ್ಟಿಕೊಡ್ತಾರೆ ಅಂದ್ರೆ, ನಮ್ಮ ಪಕ್ಕದಲ್ಲೇ ಆ ಘಟನೆ ನಡೀತಾ ಇದೆ ಅನ್ನುವ ಹಾಗೆ. ಅವನು ಸ್ವಲ್ಪ ದೂರ ಹೋಗ್ತಾನೆ. ಹೋದ್ಮೇಲೆ ಅವಳನ್ನ ಬಿಟ್ಟು ಅವಳಿಗೆ ಇನ್ನೇನು ಈಗ ನಾನು ಅವಳಿಗೆ ತೊಂದರೆ ಆಗಬಾರ್ದು ಬಿಟ್ಟು ಹೋಗುದು, ಬಿಟ್ಟು ಹೋದ್ರಿಂದನೇ ತೊಂದರೆ ಆಗಿ ಅವಳಿಗೆ ತೊಂದರೆ ಆದ್ರೆ ಅಂತ ರಾತ್ರಿ ಇಡೀ ಹೋಗೋದು, ಅರ್ಧ ದಾರಿಯ ತನಕ ಮತ್ತೆ ವಾಪಸ್ ಓಡಿ ಬಂದು ಅವಳಿಗೆ ಏನಾದ್ರೂ ತೊಂದರೆ ಆಯ್ತಾ, ಅವಳ ಪಕ್ಕದಲ್ಲಿ ಯಾವ್ದಾದ್ರು ಪ್ರಾಣಿ ಬಂದು ಅವಳಿಗೆ ಕಚ್ಚುತ್ತಾ ಅಂತ ನೋಡ್ಕೊಂಡು ನಿಂತಿರ್ತಿದ್ದ. ಕೊನೆಗೆ ತೀರ್ಮಾನ ಮಾಡಿದ, ದೇವರ ಹತ್ರ ಎಲ್ಲ ಕೇಳ್ಕೊಂಡ, ದೇವ್ರೇ, ಈ ಹೆಣ್ಣಿಗೆ ಯಾವುದೇ ರೀತಿ ತೊಂದರೆ ಆಗದ ಹಾಗೆ ಮಾಡಬೇಕಾದ ನಿನ್ನ ಕರ್ತವ್ಯ. ನಾನು ಇವಳನ್ನ ಮೋಸ ಮಾಡಿ ಓಡಿ ಹೋಗ್ತಿಲ್ಲ, ಅಥವಾ ಇವಳಿಗೆ ತೊಂದರೆ ಮಾಡಬೇಕು ಅಂತ ಕಷ್ಟಪಟ್ಟು ಇವಳಿಗೆ ಹಿಂಸೆ ಮಾಡಬೇಕು ಅಂತ ಅನ್ಕೊಂಡಿಲ್ಲ. ಹೆಣ್ಣನ್ನ ಯಾರಾದ್ರೂ ನೋಡಿದ್ರು ಸಹಾಯಕ್ಕೆ ಬಂದಾಗ ನಾನು ಜೊತೆಗಿದ್ರೆ ನಾನು ಸಹಾಯ ಕೇಳಲಿಕ್ಕೂ ಆಗಲ್ಲ, ಜೊತೆಗೆ ನನ್ನ ಕಷ್ಟದಿಂದ ಅವಳು ಇನ್ನಷ್ಟು ಕಷ್ಟ ಅನುಭವಿಸ್ತಾಳೆ. ಎಲ್ಲ ಅಗ್ನಿದೇವ, ವರುಣದೇವ, ಯಮನ ಹತ್ರ, ಇಂದ್ರನ ಹತ್ರ ಎಲ್ಲರ ಹತ್ರ ಪ್ರಾರ್ಥನೆ ಮಾಡಿ ನನಗೆ ನೀವು ಮಾತು ಕೊಟ್ಟಂತೆ ಯಾವುದೇ ತೊಂದರೆ ಆಗದಂತೆ ಅವಳ ಊರಿನ ತನಕ ಹೋಗುವಂತ ಜವಾಬ್ದಾರಿಗೆ ನಿಮ್ಮನ್ನು ನಾನು ಹೊಣೆಯಾಗಿಸ್ತೇನೆ ಅಂತ ಹೇಳಿ ಹೊರಟೇ ಹೋಗ್ತಾನೆ. ಇನ್ನು ಮುಂಜಾನೆಯ ಮುಸುಕು. ಅವಳಿಗೆ ತಕ್ಷಣ ಯಾಕೋ ಎಚ್ಚರ ಆದ್ರೆ ಪಕ್ಕದಲ್ಲಿ ನಳ ಇಲ್ಲ.
ಬಹುಶಃ ನಿನ್ನೆ ತರ ತಮಾಷೆ ಮಾಡ್ಲಿಕ್ಕೆ ಎಲ್ಲೋ ಪಕ್ಕದಲ್ಲಿ ಅಡಿಗೆ ಕೂತು ನನ್ನನ್ನ ನೋಡ್ತಾ ಇದ್ದಾನೆ ಅಂತ ಅಂದ್ಕೊಂಡು ಅಲ್ಲೇ ಕೂತ್ಕೊಂಡು ಬಹಳ ಹೊತ್ತು ಮಾತಾಡ್ತಾಳೆ. ನಾನು ನಿಮ್ ಜೊತೆಗೆ ಇರ್ತೇನೆ, ಯಾವತ್ತೂ ಏನು ಅನ್ಕೊಳ್ಬೇಡಿ, ನಿಮ್ಗೆ ಏನ್ ಕಷ್ಟ ಆದ್ರೂ ನನ್ನ ಹತ್ರ ಹೇಳಿ, ನಾನು ಕೇವಲ ನಿಮ್ಮ ಸುಖದಲ್ಲಿ ಮಾತ್ರ ಇರುವವಳಲ್ಲ, ನಿಮ್ಮ ದುಃಖಕ್ಕೂ ನಾನು ಹಂಚಿಕೊಳ್ಳಿಕ್ಕೆ ಇರುವವಳು. ಎಷ್ಟೊತ್ತು ಮಾತಾಡಿದ್ರು ಪ್ರತಿಕ್ರಿಯೆ ಬಾರದೇ ಇದ್ದಾಗ ಅವಳಿಗೆ ಆಗ ಸಂದೇಹ ಬರ್ಲಿಕ್ಕೆ ಶುರುವಾಗುತ್ತೆ. ಸಂದೇಹ ಬಂದು 4 ದಿಕ್ಕುಗಳಿಗೆ 10-6 ಹೆಜ್ಜೆಗಳನ್ನಿಟ್ಟು ಹುಡುಕಿಕೊಂಡು ಬರ್ತಾಳೆ, ಸಿಗ್ಲಿಲ್ಲ. ಜೋರಾಗಿ ಕೂಗಿಕೊಳ್ತಾಳೆ, ಆದ್ರೂ ಪ್ರತಿಕ್ರಿಯೆ ಬರಲಿಲ್ಲ. ಆಗ ಸೂರ್ಯೋದಯ ಆಗುವಾಗ ಅವಳಿಗೆ ನಿಶ್ಚಯ ಆಗುತ್ತೆ, ಇಲ್ಲ ನೋಡಿದ್ರೆ ಆ ಬಟ್ಟೆಯಲ್ಲಿ ಒಂದು ತುದಿ ಹರಿದು ಹೋಗಿದೆ, ಹೋಗಿ ಅಂತೂ ಕೊನೆಗೆ ನನ್ನನ್ನು ಬಿಟ್ಟೇ ಹೋದ್ಯಾ. ತುಂಬಾ ಅಳು ಬರುತ್ತೆ, ತುಂಬಾ ನೋವಾಗುತ್ತೆ. ಆದ್ರೆ ಆ ನೋವಿನ ಹಿಂದೆ ಆತನ ನೋವೇನು ಅಂತ ಅವಳು ಯೋಚನೆ ಮಾಡ್ತಾಳೆ. ನಾವು ಸಾಮಾನ್ಯ ನಮ್ಗೇನಾದ್ರೂ ನೋವಾದ್ರೆ ನಮ್ಮ ನೋವನ್ನು ಮಾತ್ರ ಯೋಚನೆ ಮಾಡ್ತೇವೆ. ಆದ್ರೆ ವೇದವ್ಯಾಸರು ಎಷ್ಟು ಚೆನ್ನಾಗಿ ಕಲ್ಪಿಸ್ತಾರೆ ಅಂದ್ರೆ, ಅವನು ಇಷ್ಟು ನನ್ನನ್ನು ಅನನ್ಯವಾಗಿ ಪ್ರೀತಿಸುವವನು ನನ್ನನ್ನು ಬಿಟ್ಟು ಹೋಗುವಾಗ ಅವನು ಎಷ್ಟು ನೊಂದಿರಬಹುದು ಅಂತ ತುಂಬಾ ದುಃಖ ಪಡ್ತಾಳೆ. ಕೊನೆಗೆ ಸರಿ, ಈಗ ಹುಡುಕಬೇಕು ಅಂದ್ರೆ ಅವನನ್ನು ಹುಡುಕಿ ಯಾವ ದಿಕ್ಕಿಗೆ ಹೋಗಿದ್ದಾನೆ ಅಂತ ಹೇಳಿ ಗೊತ್ತು. ಆದ್ರೆ ಕನಿಷ್ಠ ಪಕ್ಷ ನಾನು ನನ್ನ ಊರಿನ ದಾರಿ ಹುಡುಕಿದ್ರೆ, ನನ್ನ ತಂದೆ ತಾಯಿಗಳು ಯಾಕಂದ್ರೆ ಅಲ್ಲಿ ತವರಿನ ಶಕ್ತಿ ಪಡೆದ್ರೆ ನಾನು ಅವನು ಹುಡುಕಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ಬೋದು ಅಂತ ಸ್ವಲ್ಪ ಧೈರ್ಯ ತಗೊಂಡು, ಕ್ಷತ್ರಿಯ ಹೆಣ್ಮಗಳಲ್ವಾ, ಹೊರಡ್ತಾಳೆ. ಹೊರಟ್ರೆ ದಾರಿಯಲ್ಲಿ ತಿನ್ಲಿಕ್ಕೆ ಉಣ್ಲಿಕ್ಕೆ ಏನು ಸಿಕ್ಕಿರ್ಲಿಲ್ಲ. ಮನೆಯೆಲ್ಲ ಧೂಳಾಗಿದೆ, ಕೊಳೆ ಆಗಿದೆ, ತಲೆಯೆಲ್ಲ ಎಣ್ಣೆ ಹಾಕದೆ ಜಿಡ್ಡು ಕಟ್ಟಿ ಒಂಥರ ಜಡೆ ಕಟ್ಟಿದ ಹಾಗಾಗಿದೆ. ಇಂಥ ಸ್ಥಿತಿಯಲ್ಲಿ ಎಲ್ಲರೂ ಯಾರೋ ಹುಚ್ಚಿ ಇರಬೇಕು ಅಂತ ಅನ್ಕೊಂಡು ಕೆಲವರು ಕಲ್ಲು ಹೊಡಿತಾ ಇದ್ದಾರೆ, ಓಡಿಸ್ತಾ ಇದ್ದಾರೆ. ಎಲ್ಲ ಆಯ್ತು. ಮಧ್ಯದಲ್ಲಿ ಕಾಡಿಗೆ ಪ್ರವೇಶ ಮಾಡಿದಾಗ ಒಂದು ಒಳಗೆ ಹೋಗ್ತಾ ಹೋಗ್ತಾ ಅಲ್ಲಿ ತುಂಬಾ ವರ್ಣನೆ ಇದೆ. ಅವಳು ಮರಗಳನ್ನು ಕೇಳ್ತಾಳೆ, ಬೆಟ್ಟವನ್ನು ಕೇಳ್ತಾಳೆ, ನದಿಯನ್ನು ಕೇಳ್ತಾಳೆ, ನನ್ನ ನಳನನ್ನ ನೀವು ನೋಡಿದ್ರ ಅಂತೆಲ್ಲ ತುಂಬಾ ಕೇಳ್ತಾಳೆ. ಕೊನೆಗೆ ಒಂದು ಕಾಡಿನ ಮಧ್ಯಕ್ಕೆ ಬಂದ ಒಂದು ಒಳ್ಳೆ ಆಶ್ರಮ ಕಾಣಿಸುತ್ತೆ. ತಾನೆಷ್ಟು ಕಷ್ಟದಲ್ಲಿದ್ದಾಳೆ. ನಂಗೆ ಬಹಳ ಆ ಮಾತಿನಲ್ಲಿ ಖುಷಿಯಾದದ್ದೇನೆಂದ್ರೆ, ಅವಳು ಆ ತಪಸ್ಸುಗಳು ಸಿಕ್ಕಿದ ತಕ್ಷಣ ಅವಳು ಕೇಳ್ತಾಳೆ, ನಿಮ್ಮ ತಪಸ್ಸೆಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂತ ಕೇಳ್ತಾಳೆ. ನಾನು ಕಷ್ಟದಲ್ಲಿದ್ದಾಳೆ. ಆದ್ರೆ ಅವಳ ಇದು ನಮ್ಮ ಇಡೀ ಭಾರತೀಯ ಪ್ರಪಂಚದ ಒಂದು ಕಥಾ ವ್ಯವಸ್ಥೆಯಲ್ಲಿ ವ್ಯಾಸರು ಕೊಡುವಾಗ ಎಲ್ಲಿಯೇ ನಾವು ಯಾರನ್ನೇ ಭೇಟಿಯಾದಾಗ್ಲೂ ಮೊದಲು ಮಾತಾಡಿಸ್ಬೇಕಾದದ್ದು ಏನು ಅಂದ್ರೆ, ಅವರ ಸಾಧನೆ ಏನಾಗ್ತಿದೆ, ಅಂತರಂಗದ ದಾರಿಯಲ್ಲಿ ನೀವು ಎಷ್ಟು ಮುಂದುವರೆದಿದ್ದೀರಿ, ಅಧ್ಯಯನ ಏನಾಗ್ತಿದೆ, ನಿಮ್ಮ ನಿತ್ಯದ ಅನುಷ್ಠಾನಗಳು, ತಪಸ್ಸು, ಕರ್ತವ್ಯಗಳೆಲ್ಲ ಚೆನ್ನಾಗಿ ನಡೀತಾ ಇದೆಯಾ, ಇದನ್ನು ಮೊದಲು ಕೇಳಬೇಕಂತೆ. ಇದು ಯಾರು ದುಷ್ಯಂತನ ಪ್ರಕರಣವನ್ನು ಹೇಳುವಾಗ ಋಷಿ ಮುನಿಗಳು ಸಿಗ್ತಾರೆ. ಆಗ ಅವನು ಇದೇ ಮಾತು ಕೇಳ್ತಾನೆ, ಅಪಿ ನಿರ್ವಿಘ್ನ ತಪಸ್ಸಃ ಋಷಯ, ನಿಮ್ಮ ತಪಸ್ಸುಗಳು ನಿರ್ವಿಘ್ನವಾಗಿ ನಡೀತಾ ಇದೆಯಾ. ಎಲ್ಲಿ ರಾಮಚಂದ್ರನು ಭೇಟಿಯಾದಾಗ ಭರತನ ಹತ್ರ ಬಂದ ತಕ್ಷಣ ಕೇಳಿದು, ನಿತ್ಯಾನುಷ್ಠಾನ ಎಲ್ಲ ಚೆನ್ನಾಗಿ ಮಾಡ್ತಿದ್ಯಾ, ಕಾಲಕ್ಕೆ ಸಂಧ್ಯಾ ವಂದನೆಯನ್ನೆಲ್ಲ ನಡೆಸ್ತಾ ಇದೆಯಾ, ಅಥವಾ ದೇವರ ಪೂಜೆ ಅಥವಾ ಕಾಲಕ್ಕೆ ದೇವರಿಗೆ ನಮಸ್ಕಾರ ಅಥವಾ ತಂದೆ ತಾಯಿಗಳ ಜೊತೆಗಿನ ವ್ಯವಹಾರ ಅಥವಾ ಗುರು ಹಿರಿಯಲ್ಲಿ ತೋರಬೇಕಾದ ಭಕ್ತಿ, ಇದನ್ನೆಲ್ಲ ಕಾಲಕ್ಕೆ ಸರಿಯಾಗಿ ನಡೆಸ್ತಾ ಇದೆಯಾ. ನಮ್ದು ಮಾತು ಶುರು ಆಗೋದು, ಮಕ್ಳಿದ್ರೆ ಮದುವೆ ಆಯ್ತಾ, ಶಾಲೆಗೆ ಹೋಗ್ತಾರ, ಎಷ್ಟು ದುಡ್ಡು ಬಂತು, ಎಷ್ಟು ಆಸ್ತಿ ತಗೊಂಡ್ರಿ, ಎಷ್ಟು GP ಆಯ್ತು, ಎಲ್ಲ ಏನಾಯ್ತು, 100 ಅಥವಾ ಇನ್ನೇನಿಲ್ಲ ಅಂದ್ರೂ ಕೆಲವರಿಗೆ ರಾಜಕೀಯ, ಕೆಲವರಿಗೆ ಕ್ರಿಕೆಟ್, ಕೆಲವರಿಗೆ ಸಿನಿಮಾ, ಇನ್ನು ಕೆಲವರಿಗೆ ಅವರವರದ್ದೇ ಉಡುಗೆ ತೊಡುಗೆ ಬಟ್ಟೆ ಬರೆಗಳ ಬಗ್ಗೆ ಚಿಂತೆ. ಇದು ಬಿಟ್ಟು ಬೇರೆ ಮಾತೇ ನಮ್ಗೆ ಮರ್ತೋಗ್ಬಿಟ್ಟಿದೆ. ಆದ್ರೆ ನಮ್ಗೆ 10 ಬಾರಿ ವ್ಯಾಸರು ನೆನಪಿಸುವುದೇನು ಅಂದ್ರೆ, ಬೇರೆ ಎಲ್ಲ ಮಾತಾಡ್ಲಿಕ್ಕೆ ಆಗುತ್ತೋ ಗೊತ್ತಿಲ್ಲ, ಆದ್ರೆ ದಿನನಿತ್ಯದ ಕರ್ತವ್ಯವನ್ನಾದ್ರೂ ನಾವು ಪ್ರಶ್ನಿಸ್ಬೇಕಂತ. ಅದರಿಂದ ಕೆಲವೊಂದ್ಸರ್ತಿ ಅವರು ಇವತ್ತು ಜಪ ತಪ್ಪಿಸುವವರು ಕೇಳಿದರೆ ನಾಳೆ ಮತ್ತೆ ಕೇಳಿದ್ರು ಉತ್ತರ ಕೊಡಬೇಕಾಗುತ್ತೆ ಅಂತ ಜಪ ಮಾಡಿದ್ರು, ಅದರ ಪುಣ್ಯ ನಮ್ಗೆ ಬರುತ್ತೆ. ಅಧ್ಯಯನ ಅಧ್ಯಾಪನ ಅಂತ ಅನ್ನೋದು ಅಂದ್ರೆ ಓದುವುದು ಅನ್ನೋದು ಮನುಷ್ಯನಿಗೆ ಮಾತ್ರ ಇರುವ ಒಂದು ಅವಕಾಶ. ನಮಗೆ ಏನ್ ಮನೆಯಲ್ಲಿ ಕರೆಂಟ್ ಹೋಯ್ತು ಅಂದ್ರೆ ಏನ್ ಮಾಡುದು ಅಂತ ದೊಡ್ಡ ಪ್ರಶ್ನೆ. ಯಾಕಂದ್ರೆ TV ವರ್ಕ್ ಆಗಲ್ಲ, ಮೊಬೈಲಲ್ಲಿ ಯಾಕೋ ಕರೆನ್ಸಿ ಇಲ್ಲ, ಏನ್ ಮಾಡುದು ಅಂತ. ಆದ್ರೆ ಮನೆಯಲ್ಲಿ ಎಷ್ಟು ಪುಸ್ತಕಗಳು ಬಿದ್ದಿರ್ತವೆ, ಒಂದು ಪುಸ್ತಕ ಪೇಜ್ ತೆಗೆದು ಓದ್ಲಿಕ್ಕೆ ನಮ್ಮ ಹತ್ರ ತಾಳ್ಮೆ ಅಥವಾ ಶಕ್ತಿ ಇಲ್ಲ ಅಂದ್ರೆ ನಾವು ಮತ್ತೆ ಬದುಕುವುದೇ ಕಷ್ಟ ಉಂಟು. ಆದ್ರೆ ಮನುಷ್ಯನನ್ನ ಬ್ಯುಸಿಯಾಗಿರ್ಲಿಕ್ಕೆ ಬೇಕಿರುವ ಅನೇಕ ಜಾಗಗಳು ಪ್ರಕೃತಿಯಲ್ಲೇ ಇದೆ. ಅದನ್ನು ನಾವು ಗುರುತಿಸಿಕೊಳ್ಬೇಕಷ್ಟೇ. ಅದು ಗುರುತಿಸಿದ್ರೆ ಆತ್ಮದ ಮೂಲಕ ಬೆಳೀತಾನೆ. ನಮ್ಮ ಬಗ್ಗೆ ಕೇಳ್ತಾ ಇದ್ದಿ ತಾಯಿ, ನೀನು ನಿನ್ನನ್ನು ನೋಡಿದ್ರೆ ತುಂಬಾ ಕಷ್ಟದಲ್ಲಿದ್ದ ಹಾಗಿದ್ದೆ, ನಾವು ತುಂಬಾ ಆರಾಮಾಗಿದ್ದೇವೆ, ನೀನು ತುಂಬಾ ಆರಾಮಾಗಿಲ್ಲ. ಇಲ್ಲ, ನಮ್ಗೆ ಗೊತ್ತು ನೀನ್ ಯಾರು, ನಿನ್ ಸಮಸ್ಯೆ ಏನು ಹೇಳು, ನಮ್ಮ ಸಮಸ್ಯೆಯನ್ನು ಕೇಳಬೇಡ. ನಮಗೆ ಸಮಸ್ಯೆ ಇಲ್ಲ, ನಮಗೆ ಏನ್ ಬೇಕೋ ಅಪಿವಯಂ ಸಿದ್ಧಿಮಂತಹ, ನಮ್ಗೆ ಏನ್ ಬೇಕೋ ತಪ್ಪಾದ್ರೆ ನಾವು ಸರಿ ಮಾಡ್ಕೊಳ್ಳಿಕ್ಕೆ ನಮಗೆ ಶಕ್ತಿ ಇದೆ. ಆದ್ರೆ ನಿನ್ನನ್ನು ನೋಡಿದ್ರೆ ನೀನು ತುಂಬಾ ಕಷ್ಟದಲ್ಲಿದೆ, ಇಂಥ ಕಷ್ಟದಲ್ಲೂ ನಮ್ಮ ಬಗ್ಗೆ ವಿಚಾರಿಸ್ತಾ ಇದ್ದೀಯ, ನೀನ್ ಯಾರು ತಾಯಿ,
ನಾನು ಹೀಗೆ ನಳ ಮಹಾರಾಜನ ಮಡದಿ ದಮಯಂತಿ ಅಂತ ನಳನ ಎಲ್ಲ ಹೇಳ್ತಾಳೆ, ಏನೇನಾಯ್ತು, ದ್ಯೂತ ಆಯ್ತು, ಊರಿಂದ ಹೊರಗಾಕಿದ್ರು, ನಾವು ಅವನು ವಿವಸ್ತ್ರನಾದ, ಕೊಂಡೆ ನನ್ನ ಬಟ್ಟೆ ಹಿಡ್ಕೊಂಡು ಹೊರಟ, ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ, ಅವನು ಹುಡುಕ್ತಾ ತಿರುಗ್ತಾ ಇದ್ದೇನೆ, ನನಗೆ ಅವನನ್ನು ಹುಡುಕುವುದೇ ಕಷ್ಟ ಆಗಿದೆ. ಆಗ ಅವರು ಹೇಳ್ತಾರೆ, ನಮಗೆ ನಮ್ಮ ತಪಸ್ಸಿನ ಬಲದಿಂದ ಕಾಣಿಸ್ತಿದೆ, ಅವನು ತನ್ನ ಕಷ್ಟಗಳನ್ನೆಲ್ಲ ಕಳಚಿಕೊಂಡು ಖಂಡಿತ ಮತ್ತೆ ಮರಳಿ ನಿನಗೆ ಸಿಕ್ಕೇ ಸಿಗ್ತಾನೆ, ನೀನು ಅದರ ಬಗ್ಗೆ ಚಿಂತೆ ಮಾಡಬೇಡ, ನಿನ್ನ ಊರಿನ ಕಡೆಗೆ ಹೋಗುವುದರ ಬಗ್ಗೆ ಮಾತ್ರ ನೀನು ಯೋಚನೆ ಮಾಡು ಅಂತ ಹೇಳಿ ಆಶೀರ್ವಾದ ಮಾಡಿದೆ. ಅವಳು ಕೈ ಮುಗಿದು ತಲೆ ಬಾಗಿಸಿ ನಮಸ್ಕಾರ ಮಾಡಿ ಎತ್ತಿ ನೋಡ್ತಾಳೆ, ಆಶ್ರಮವೇ ಇಲ್ಲ. ಅಲ್ಲಿ ತುಂಬಾ ವರ್ಣನೆ ಇತ್ತು ಮೊದಲು, ಒಂದು ಕಡೆಯಿಂದ ಜಿಂಕೆ, ಇನ್ನೊಂದು ಕಡೆಯಿಂದ ಚಿರತೆ, ಮತ್ತೊಂದು ಕಡೆಯಿಂದ ಮಂಗ, ಇನ್ನೊಂದು ಯಾವುದೋ ಒಂದು ವಿರುದ್ಧವಾದ ಜೀವರಾಶಿಗಳೆಲ್ಲ ಅಲ್ಲಿ ಒಟ್ಟೊಟ್ಟಿಗೆ ಇದ್ವಂತೆ, ಒಬ್ರಿಗೊಬ್ರು ಹಾನಿ ಮಾಡಿಕೊಳ್ಳದೆ ಸಂತೋಷವಾಗಿದ್ದು. ಅದು ಎಲ್ಲ ವರ್ಣನೆ ಮಾಡಿದ ಅಷ್ಟೂ ಪ್ರಕೃತಿಯ ಚಿತ್ರಣವುಳ್ಳ ಆಶ್ರಮ ಅವಳು ತಲೆ ಎತ್ತಿ ನೋಡುವಾಗ ಕಾಣಿಸ್ಲಿಲ್ಲ. ಇದು ನನಗೆ ಇಷ್ಟೊತ್ತು ಬಿದ್ದ ಸ್ವಪ್ನನೋ ನಿಜನೋ ಅಂತ ಅವಳು ಸುಮಾರು ಯೋಚನೆ ಮಾಡ್ತಾಳೆ. ಇಲ್ಲ, ಅವರ ಮಾತಿನಲ್ಲಿ ನನಗೊಂದು ಭರವಸೆ ಅಂತೂ ಸಿಕ್ತು, ನಳ ಮಹಾರಾಜ ನನ್ನ ಗಂಡ ಮರಳಿ ಸಿಗ್ತಾನೆ ಅಂತ. ಬಹುಶಃ ಇಷ್ಟನ್ನು ತೋರಿಸ್ಲಿಕ್ಕೋಸ್ಕರ ನನಗೆ ಕಾಣಿಸಿಕೊಂಡ್ರು ಏನು ಅಂತ ಅವರಿಗೆ ಮತ್ತೆ ಕೃತಜ್ಞತೆ ಹೇಳಿ ಆ ದಿಕ್ಕಿನಲ್ಲಿ ಸಾಗುವಾಗ ಒಂದು ಹೆಬ್ಬಾವು ಅವಳನ್ನು ಹಿಡಿದು ಬಿಡುತ್ತೆ. ಒಂದು ಹೆಬ್ಬಾವಿಗೆ ಸುತ್ತಾಗ್ತಾಳೆ. ಇನ್ನೇನು ಅವಳನ್ನು ಪೂರ್ತಿ ನುಂಗಬೇಕು ಅನ್ನೋಷ್ಟರಲ್ಲಿ ಒಬ್ಬ ಬೇಡ ಬರ್ತಾನೆ. ಬೇಡ ಬಂದು ಆ ಹೆಬ್ಬಾವನ್ನು ಸೀಳಿ ಅವಳನ್ನ ಹೊರಕ್ಕೆ ತರ್ತಾನೆ. ಹೊರಕ್ಕೆ ತಂದು ರಕ್ಷಿಸಿ ಅವಳಿಗೆ ತುಂಬಾ ಸಂತೋಷ ಆಗುತ್ತೆ, ಕೃತಜ್ಞತೆಯನ್ನು ಅರ್ಪಿಸ್ತಾಳೆ. ಇಲ್ಲೇ ಮುಂದೆ ನನ್ನ ಒಂದು ವಾಸಸ್ಥಾನ ಇದೆ, ಅದಕ್ಕೆ ಕರ್ಕೊಂಡು ಹೋಗ್ತೇನೆ ಅಂತ ತಾನು ಮುಂದಕ್ಕೆ ಹೋಗಿ ಅವಳನ್ನು ಹಿಂದಿನಿಂದ ಕರ್ಕೊಂಡು ಬರ್ತಾನೆ. ಇನ್ನು ದಾರಿಯಲ್ಲಿ ಯಾರೂ ಇಲ್ಲ, ಪೂರ್ತಿ ನಿರ್ಜನವಾಗಿತ್ತು. ಮಾತಾಡಿಸ್ತಾ ಅವನಿಗೆ ಒಂದು ರೀತಿ ಅವಳ ಮೇಲೆ ಮೋಹ ಹುಟ್ಟಿ, ಅವಳ ಚೆಲುವು ಅಷ್ಟು ಚೆಲುವು, ಅದನ್ನು ಅವನು ಎಷ್ಟು ಮಾನಸಿಕವಾಗಿ ಅವಳ ಬಗ್ಗೆ ಬಲಿಯಾಗಿ ಬಿಟ್ಟಿರ್ತಾನೆ ಅಂದ್ರೆ, ಅವಳು ಮೊದಲೇ ಸೂಚ್ಯವಾಗಿ ಎಚ್ಚರಿಸಿರ್ತಾಳೆ, ನೀನ್ ಮುಂದೆ ಹೋಗಿ ನಾನು ಹಿಂದೆ ಬರ್ತೇನೆ. ಯಾಕೆಂದ್ರೆ ಮತ್ತೆ ಮತ್ತೆ ನೋಡ್ತಾ ಇದ್ರೆ ಮನಸ್ಸಿನಲ್ಲಿ ವಿಕಾರ ಆಗುತ್ತೆ ಅಂತ ಅವಳಿಗೆ ಕಣ್ಣಿನಲ್ಲೇ ಗೊತ್ತಾಗಿತ್ತು. ಆದ್ರೂ ಅವನು ನಿಧಾನಕ್ಕೆ ಹಿಂದಿರುಗಿ ನೋಡಿ ಮಾತಾಡಿಸಿ ಒಂದು ಕಡೆ ಯಾರು ಇಲ್ಲ ಅಂತ ಗೊತ್ತಾದಾಗ ಮರದ ಎಡೆಗೆ ಎಳ್ಕೊಂಡು ಹೋಗಿ ಆಕೆಯನ್ನು ಬಲಾತ್ಕಾರ ಮಾಡಲಿಕ್ಕೆ ಪ್ರಯತ್ನಿಸಿದಾಗ ಅವಳು ಸಿಟ್ಟಿನಿಂದ ತನ್ನ ಹುಂಕಾರದಿಂದ, ಅಂದ್ರೆ ತೀವ್ರವಾದ ಕೋಪದ ದೃಷ್ಟಿಯಿಂದಲೇ ಅವನನ್ನು ಸುಟ್ಟು ಬಿಡ್ತಾಳೆ. ಅವನು ಸುಟ್ಟು ಹೋಗ್ತಾನೆ. ಅಂದ್ರೆ ದೇವತೆಗಳಲ್ಲಿ ಅವಳಿಗೆ ಹೆಲ್ಪ್ ಮಾಡ್ತಾರೆ. ಇನ್ನೂ ಅವಳಿಗೆ ಒಂಥರ ಯಾರನ್ನು ನಂಬುದು, ಯಾರು ರಕ್ಷಣೆ ಮಾಡಿದ್ರು ಅವರೇ ಭಕ್ಷಣೆ ಮಾಡ್ಲಿಕ್ಕೆ ಬಂದ್ರು. ಆದ್ರೂ ಎಲ್ಲಾ ಸಂದರ್ಭದಲ್ಲಿ ಹೀಗೆ ಆಗುದಿಲ್ಲ. ನಮ್ಗೆ ಹಾಗೆ ಕೆಲವೊಂದು ಸರ್ತಿ ಏನಿದ್ರು ಒಂದು ಕೆಟ್ಟ ಅನುಭವ ಆಯ್ತು ಅಂದ್ರೆ ಆಮೇಲೆ ಎಲ್ಲರೂ ಕೆಟ್ಟವರು ತೀರ್ಮಾನ ಮಾಡಿ ಬಿಡ್ತೇವೆ. ಅವಳು ಒಂದು ಕ್ಷಣ ಹಾಗೆ ಯೋಚನೆ ಮಾಡಿ ಮತ್ತೆ ಯೋಚನೆ ಮಾಡ್ತಾಳೆ, ಇದು ನನ್ನ ಕರ್ಮ ನನ್ನನ್ನು ಹೀಗೆ ಮಾಡಿದ್ದು, ಯಾವುದೋ ಕಾಲದಲ್ಲಿ ಯಾರಿಗೋ ನನ್ನಿಂದ ಈ ತೊಂದರೆ ಆದದ್ದು ಹೀಗಾಯ್ತು, ಆದ್ರೆ ಎಲ್ಲರಿಂದಲೂ ಹೀಗೆ ಆಗುತ್ತೆ ಅಂತ ನಾನು ಯೋಚಿಸುವುದು ತಪ್ಪು ಅಂತ ಹೇಳಿ ಮತ್ತೆ ದಾರಿಯಲ್ಲಿ ಹೋಗುವಾಗ ಈ ಕುದುರೆಗಳಿಂದ ಕೂಡಿಕೊಂಡ, ಒಂದು ಹೇಸರಗತ್ತೆಗಳಿಂದ ಕೂಡಿಕೊಂಡ ಈ ಊರಿಂದ ಊರಿಗೆ ಪದಾರ್ಥಗಳನ್ನು ಸಾಗಿಸುವ ಸಾರ್ಥವಾಹ ಸಿಕ್ಕಿತು. ಸಾರ್ಥವಾಹ ಅಂದ್ರೆ ವರ್ತಕರ ಗುಂಪು. ಅವರು ಒಂದು ಕಡೆಯಿಂದ ಒಂದು ಕಡೆಗೆ ಪದಾರ್ಥಗಳನ್ನ ಈ ಪ್ರಾಣಿಗಳ ಬೆನ್ನ ಮೇಲೆ ಇಟ್ಕೊಂಡು ತಗೊಂಡು ಹೋಗ್ತಿರ್ತಾರೆ. ಎಲ್ಲೋ ಒಂದು ಕಡೆ ರಾತ್ರಿ ಆದ್ರೆ ಡೇರೆ ಹಾಕಿ ರಾತ್ರಿ ಉಳ್ಕೊಳ್ತಾರೆ, ಮರು ದಿವಸ ಬೆಳಿಗ್ಗೆ ಮತ್ತೆ ಅಲ್ಲಿಂದ ಮುಂದೆ ಹೋಗ್ತಾರೆ. ಅಂದ್ರೆ ನದಿ ತೀರ ಇಂಥ ಜಾಗಗಳೆಲ್ಲ ನಿತ್ಯದ ಅಡಿಗೆ ಮಾಡ್ಕೊಳ್ಳಿಕ್ಕೆ, ಸ್ನಾನಕ್ಕೆ ಅಥವಾ ನೀರಿನ ವ್ಯವಸ್ಥೆಗೆ ಏನ್ ಬೇಕು ಅಂತ ಜಾಗಗಳನ್ನು ಉಳ್ಕೊಳ್ತಿದ್ವಿ. ಇವಳನ್ನ ನೋಡಿ ಕೇಳ್ತಾಳೆ, ನಾನು ನನ್ನ ಜೊತೆಗೆ ಅಷ್ಟು ದೂರ ಬರ್ತೇನೆ, ನಾನು ಒಬ್ಬಳೇ ಇದ್ದೇನೆ, ಪಾಪ ಹುಚ್ಚಿ ಇರ್ಬೇಕು, ಏನು ಗೊತ್ತಿಲ್ಲ, ನಮ್ಗೇನು ಸಮಸ್ಯೆ ಬರಲಿ, ನಮ್ಮಿಂದ ನಾವೇನು ಹೊತ್ಕೊಂಡು ಹೋಗ್ಬೇಕು, ಅವಳು ಬರ್ತಾಳೆ ನಮ್ಮಿಂದ ಬರ್ತಾಳೆ. ಆ ರಾತ್ರಿ ಎಲ್ಲೋ ಒಂದ್ ಕಡೆ ಉಳ್ಕೊಂಡ್ರೆ ರಾತ್ರಿ ಆಗಿದೆ, ಸುಮಾರು ಎಲ್ರಿಗೂ ಗಾಢ ನಿದ್ದೆ ಹತ್ತಿ ಬಿಟ್ಟಿದೆ. 1:30 ಗಂಟೆ ದಾಟಿದೆ ರಾತ್ರಿ. ಅಷ್ಟು ಹೊತ್ತಿಗೆ ಇದ್ದಕ್ಕಿದ್ದಂತೆ ಯಾರು ಏನು ಅಂತ ಗೊತ್ತಿಲ್ಲ, ಶಬ್ದಗಳ ಮೇಲೆ ಶಬ್ದ, ಯಾರೋ ಬಂದು ದೂಡ್ತಾ ಇದ್ದಾರೆ, ಡೇರೆಗಳೆಲ್ಲ ಪುಡಿ ಆಗ್ತಾ ಇದೆ, ಯಾರ್ದೋ ತಲೆ ಮೇಲೆ ದೊಡ್ಡ ದೊಡ್ಡ ಬಂಡೆಗಳನ್ನು ಎತ್ತಿ ಹಾಕಿದಾಗ ಆಗ್ತಾ ಇದೆ. ಅಂತ ಕೂಗುವಷ್ಟರಲ್ಲಿ ಧ್ವನಿಯ ಹುಡುಗಿ ಹೋಗಿದೆ. ಆಯುಧಗಳನ್ನು ತೆಗೆಯುವಾಗ ಆಯುಧಗಳು ಸಿಗ್ತಾ ಇಲ್ಲ. ಕತ್ತಲೆಯಲ್ಲಿ ಅವರು ಒಳಗೆ ಹಚ್ಚಿಕೊಂಡಿದ್ದ ದೀಪಗಳೆಲ್ಲ ಕೆಳಕ್ಕೆ ಬಿದ್ದು ಇಡೀ ಡೇರೆಗಳೇ ಹೊತ್ಕೊಂಡು ಹೋಗಿದೆ. ಏನಾಯ್ತು ಅಂತ ಗೊತ್ತಾಗಿ ಯೋಚನೆ ಮಾಡುವಷ್ಟರಲ್ಲಿ ಅರ್ಧ ಪರಿವಾರ ಪೂರ್ತಿ ನಿರ್ನಾಮವಾಗಿ ಬಿಟ್ಟಿದೆ. ಹೆದರ್ಕೊಂಡು ಓಡಿ ಅದರಲ್ಲಿ ಯಾರೋ ಒಬ್ಬ ಸ್ವಲ್ಪ ಧೈರ್ಯವಂತನೋ ಅಥವಾ ಅದನ್ನು ನಿರ್ವಹಿಸುವನು ಮುಂದಾಡುವೋ ಅವನು ಹೇಳ್ತಾನೆ, ನನಗೆ ನಿನ್ನೆಯಿಂದಲೇ ಸಂದೇಹ ಇತ್ತು, ಈ ನಮ್ಮ ಜೊತೆಗೆ ಬಂದವಳು ಯಾವುದೋ ಶಾಕಿನಿಯೋ ಡಾಕಿನಿಯೋ ಇರಬೇಕು, ಅವಳು ಬಲಿ ತಗೊಳ್ಳಿಕ್ಕೆ ನಮ್ಮೊಟ್ಟಿಗೆ ಸೇರ್ಕೊಂಡಿದ್ದಾರೆ, ಮೊದಲು ಅವಳನ್ನು ಹುಡುಕಿ ಅವಳನ್ನು ಕೊಲ್ಲಿ ಆಮೇಲೆ ಈ ಸಮಸ್ಯೆ ಪರಿಹಾರ. ಅವನಿಗೆ ಏನ್ ತೋಚಿತ್ತೋ ಅವನನ್ನು ಹೇಳ್ದ,
ನಾಯಕನಾದಾಗ ಏನಾದ್ರೂ ಒಂದು ತನ್ನ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಜನರನ್ನ ತೂಗು ಬಿಡ್ಬೇಕಲ್ಲ. ಅದು ಸತ್ಯವೋ ಸುಳ್ಳು ಆಮೇಲೆ ಪ್ರಶ್ನೆ. ಇಲ್ಲಾಂದ್ರೆ ಇಂಥ ಜಾಗದಲ್ಲಿ ಯಾಕೆ ನಿಲ್ಲಿಸಿರಿ ಅಂತ ಅವನನ್ನು ಬೈತಾರೆ. ಅದೇನಾಗಿತ್ತು ಅಂತ ಮತ್ತೆ ಗೊತ್ತಾಗುತ್ತೆ. ಅದು ಈ ಕಾಡಾನೆಗಳು ರಾತ್ರಿ ನೀರಿಗೆ ಹೋಗುವ ಜಾಗದಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟೂ ಕಾಡಾನೆಗಳ ರಾಶಿ ಅವುಗಳು ಹಾದು ಹೋಗಿದ್ದಷ್ಟೇ. ಅದು ಇವರು ಕಿರ್ಚಿದ್ದಕ್ಕೆ ಅಕ್ಕಪಕ್ಕಕ್ಕೆ ಅವುಗಳು ಹೆದರಿ ಸಿಕ್ಕಿದ್ದನ್ನೆಲ್ಲ ಛಿದ್ರ ಮಾಡಿ ಹೊರಟೋಗಿದೆ. ಅವಳು ಹೆದರ್ಕೊಂಡು ಹೇಗೋ ತಪ್ಪಿಸಿಕೊಂಡು, ಅವಳ ಬಗ್ಗೆ ಎಷ್ಟು ಕೆಟ್ಟದಾಗಿ ಬೈದ್ರು ಅದೆಲ್ಲ ಅವಳು ಕಿವಿ ಬಿದ್ದಿದೆ. ಕೊನೆಗೆ ಅಲ್ಲಿಂದ ತಪ್ಪಿಸಿಕೊಂಡು ಇನ್ನೆಲ್ಲೋ ಒಂದು ಕಡೆ ಹೋಗುವಾಗ ಒಂದಿಷ್ಟು ವೇದ ಪಾರಂಗತರು, ಶಾಸ್ತ್ರ ತಿಳ್ಕೊಂಡವರು, ಅವರು ತಮ್ಮ ತಾಳೆಗರಿ ಅದು ಇದು ಎಲ್ಲ ಹಿಡ್ಕೊಂಡು ಹೋಗ್ತಾ ಇದ್ರು. ದಯವಿಟ್ಟು ನನಗೊಂದು ಹೋಗ್ಲಿಕ್ಕೆ ನಿಮ್ಮ ಜೊತೆಗೆ ಬರ್ಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾರೆ. ಕೇಳಿದಾಗ ಆಯ್ತಮ್ಮ ನಮ್ಗೇನು ತೊಂದರೆ ಇಲ್ಲ ಬಾ ಅಂತ ಕರ್ಕೊಂಡು ಹೋಗಿ ಅವಳನ್ನ ಸೇದಿ ದೇಶದ ಬಾಗಿಲಿಗೆ, ಅಂದ್ರೆ ಹೆಬ್ಬಾಗಿಲಿನ ಹತ್ರ ಬಿಡುತ್ತಾರೆ. ನೀನು ಹೋಗ್ಬೇಕಾದ ಜಾಗ ಇದೆ, ಹೋಗುತ್ತಾ ಇಲ್ಲ. ಸರಿ, ಅವಳು ಒಳಗೆ ಹೋಗಿ ಅರಮನೆಯ ಹೆಬ್ಬಾಗಿಲಿನ ಹತ್ರ ರಕ್ಷಕರನ್ನ ಕೇಳ್ತಿದ್ದಾಳೆ. ತನ್ನ ಪೂರ್ತಿ ನಿಜ ಸ್ವಭಾವ ಸ್ವರೂಪವನ್ನು ಹೇಳಲಿಕ್ಕೆ ಆಗ್ಲಿಲ್ಲ ಅವಳು. ರಾಜರ ಕಡೆಯಿಂದ ಯಾರಾದ್ರೂ ಇದ್ದಾರಾ ಅಂತ ನೋಡುವಷ್ಟರಲ್ಲಿ ಒಬ್ಳು ಅದರಲ್ಲಿ ರಾಜಮಾತೆ ದ್ವಾರದಲ್ಲಿ ನಿಂತು ರಕ್ಷಕರನ್ನ ಬೇಡ್ತಾ ಇದ್ದ ರೀತಿಯನ್ನು ನೋಡಿ ಅವಳು ಒಬ್ಬನನ್ನ ಹೇಳಿ ಕಳಿಸ್ತಾಳೆ. ಅವಳು ನೋಡಿದ್ರೆ ಯಾವುದೋ ಬೇಡುವ ಹೆಂಗಸಿನ ತರ ಇಲ್ಲ ಅವಳು. ಅವಳ ದೇಹದ ಲಕ್ಷಣ ನೋಡಿದ್ರೆ ಗೊತ್ತಾಗುತ್ತೆ ಅವಳು ತುಂಬಾ ಉತ್ತಮವಾದ ಮನೆತನದಲ್ಲಿ ಬಂದವಳು. ಮತ್ತೆ ಅಷ್ಟು ಅವಳಿಗೆ ಕಷ್ಟ ಇದ್ರು ಅವಳ ಕಣ್ಣಿನಲ್ಲಿ ಆಗಲಿ ಆ ಮುಖದಲ್ಲಿ ಆಗಲಿ ಅದರ ಬಗ್ಗೆ ಅಯ್ಯೋ ನಾನು ಕಷ್ಟದಲ್ಲಿದ್ದೇನೆ ಅಂತ ದೀನ ಭಾವ ಇಲ್ಲ. ನೋವಿದೆ, ಆದ್ರೆ ನನ್ನನ್ನು ಯಾರಾದ್ರೂ ರಕ್ಷಿಸ್ಬೇಕು, ಇಲ್ಲದಿದ್ರೆ ನಾನು ಸತ್ತೋಗ್ತೇನೆ ಅಂತ ಅನ್ನೋ ದೀನ ಭಾವ ಇಲ್ಲ. ಅವಳನ್ನು ಯಾರು ಅಂತ ನೋಡಿ ಕರ್ಕೊಂಡು ಬನ್ನಿ ಅಂತ ಕರೆಸ್ತಾಳೆ. ಕರೆಸಿದ್ರೆ ಅವಳು ಎಲ್ಲ ಕಥೆನೂ ಹೇಳ್ತಾಳೆ, ಆದ್ರೆ ಯಾವುದು ಹೆಸರು ಹೇಳಲ್ಲ. ನನ್ನ ಯಜಮಾನ ದ್ಯೂತಾಡಿದ, ಕಳ್ಕೊಂಡ, ಕಾಡಿನಲ್ಲಿ ಸಿಕ್ಕಾಕೊಂಡು ಎಲ್ಲ ತಪ್ಪಿಸ್ಕೊಂಡು ಹೋದ, ನಾನು ಹುಡುಕ್ತಾ ಬಂದೆ, ನಾವು ವ್ರತ ಮಾಡ್ತಾ ಇದ್ವಿ, ಒಟ್ಟಿಗಿರ್ತಿದ್ವಿ, ಕೊನೆಗೆ ಏನೋ ಆಗಿ ನಾನು ಅವನನ್ನು ಹುಡುಕುವ ತನಕ ನಾನು ಸೈರಂಧ್ರಿ ಅಂತ ಹೇಳ್ಕೊಡ್ತಾರೆ. ಸೈರಂಧ್ರಿ ಅಂದ್ರೆ ಬ್ಯೂಟಿಷಿಯನ್. ರಾಣಿಯರ ಮನೆಗಳಲ್ಲಿ ಕೇಶಾಲಂಕಾರ, ವಸ್ತ್ರಾಲಂಕಾರ, ಕುಬ್ಬು ತೀಡುವುದು, ತುಟಿಗೆ ಬರೆಯುವುದು ಅಥವಾ ಕೆನ್ನೆಗಳಿಗೆಲ್ಲ ಬೇರೆ ಬೇರೆ ತರದ ಲೇಪನಗಳನ್ನು ಬಳಿಯುವುದು, ಇಂತಹ ಕೆಲಸವನ್ನು ನಾನು ಮಾಡುವಳು ಅಂತ ಹೇಳ್ಕೊಳ್ತಾಳೆ. ಆದ್ರೆ ನಂದೊಂದು ನಿಯಮ ಇದೆ, ನಾನು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟ ಕೆಲಸವನ್ನು ಮಾತ್ರ ಮಾಡುತ್ತೇನೆ, ಗಂಡಸರ ವಲಯದಲ್ಲಿ ನಾನು ಓಡಾಡುವುದಿಲ್ಲ. ಯಾಕಂದ್ರೆ ಅವನು ಸಿಕ್ಕಿದ ಮೇಲೆ ನಾನು ವಾಪಸ್ ಅವನ ಹತ್ರ ಹೋಗ್ಬೇಕಾದದ್ದಿದೆ. ಇನ್ನೊಂದು ಹೇಳ್ತಾಳೆ, ನಾನು ಇನ್ನೊಬ್ಬರ ಎಂಜಿಲು ತಿನ್ನುವುದಿಲ್ಲ, ನೀವು ಎಲ್ಲ ಇದ್ದದ್ದೆಲ್ಲ ತಿನ್ಬೋದು ಅಂತ ನಾನು ನಿನ್ನೆದು ಮೊನ್ನೆದೆಲ್ಲ ಅಲ್ಲ, ನನಗೆ ಸ್ವಚ್ಛವಾದ, ನಾನು ವ್ರತದಲ್ಲಿರುವುದಾದ್ರಿಂದಾಗಿ ನಾನು ಸ್ವಚ್ಛವಾದ ಆಹಾರ ತಿನ್ಬೇಕು. ಮತ್ತೆ ಯಾವುದೇ ಬೇರೆಯವರ ಗಂಡಸರ ಹತ್ರ ಆಗಲಿ ಅವರ ಪಾದ ತೊಳೆಯುವುದಾಗಿ ಅಥವಾ ಅವರಿಗೆ ನಮಸ್ಕಾರ ಮಾಡೋದಾಗಿ ಇಂಥದ್ದು ಯಾವುದನ್ನು ನಾನು ಮಾಡಲ್ಲ ಅಂತ ಇಷ್ಟೆಲ್ಲ ಹೇಳ್ತಾರೆ. ಅದರೊಳ ಹೇಳುವಿಕೆಯಲ್ಲಿ ಇದ್ದಂತಹ ಗಾಂಭೀರ್ಯ ಇತ್ಯಾದಿಗಳನ್ನು ಗಮನಿಸಿ ಇಲ್ಲ ಅಂತ ಹೇಳಿಕ್ಕಾಗಲಿ, ಸೈರಂಧ್ರಿ ಅಂತ ಹೇಳ್ತಾ ಇದ್ದಾಳೆ. ಆದ್ರೆ ಅವಳ ಕಂಡೀಷನ್ ಎಲ್ಲ ನೋಡಿದ್ರೆ ಯಾವುದೋ ತುಂಬಾ ದೊಡ್ಡ ಅಧಿಕಾರ ಚಲಾಯಿಸೋಳ ಮಾತಿನ ತರನೇ ಇದೆ. ಆದ್ರೆ ಅವಳ ವರ್ತನೆಯಲ್ಲಿ ಎಲ್ಲೂ ಧೂರ್ತತನ ಕಾಣಿಸ್ಲಿಲ್ಲ. ಅದರಿಂದಾಗಿ ಆಯ್ತು ಅಂತ ಒಪ್ಪಿಕೊಳ್ತಾರೆ, ಅಲ್ಲಿ ಉಳ್ಕೊಳ್ತಾರೆ. ಅಲ್ಲಿ ಒಬ್ಬ ಅವಳ ಬಾಲ್ಯದ ಗೆಳೆಯ ಒಬ್ಬ ಸಿಗ್ತಾನೆ, ಸುದೇವ ಅಂತ. ಆ ಸುದೇವನನ್ನ ಮಾತನಾಡಿಸ್ತಾಳೆ. ಅವನು ಗುರ್ತಿಡಿತಾನೆ ವಸ್ತುತಃ, ಬೇರೆ ಯಾರಿಗೂ ಗೊತ್ತಾಗಲ್ಲ. ಅವಳು ಏಕಾಂತದಲ್ಲಿ ಏನೋ ಪಾತ್ರೆಗಳನ್ನೆಲ್ಲ ಜೋಡಿಸಿ ಒಳಗಿಡ್ಬೇಕಾದ್ರೆ ಹಿಂದಿನಿಂದ ಓಡಿ ಬಂದು ಮಾತಾಡ್ತಾನೆ, ನೀನು ದಮಯಂತಿ ಅಲ್ವ? ಅವಳನ್ನ ಗಾಬರಿ ಆಗ್ಬಿಡ್ತಾನೆ, ಇವನು ಹೇಗೆ ಗೊತ್ತಾಯ್ತು ಅಂತ. ಇಲ್ಲ, ನಾನು ಅವನ ರಾಜ್ಯದಿಂದಲೇ ಬಂದದ್ದವನು, ಇಲ್ಲಿ ಏನೋ ಮೆಸೇಜ್ ಕೊಟ್ಟು ಇಲ್ಲಿಂದ ಏನೋ ಪದಾರ್ಥ ತಗೊಂಡು ಹೋಗಿ ಬಂದಿರ್ತಾನೆ. ದೇವರು ಕೆಲವೊಂದು ಸರ್ತಿ ರಕ್ಷಣೆ ಹೇಗೆ ಕೊಡ್ತಾನೆ ಅಂದ್ರೆ, ನಾವು ಎಲ್ಲಿದ್ರು ನಮ್ಗೆ ಬೇಕಾದವ್ರು ಇದ್ರೆ ಅಲ್ಲಿಗೆ ಬಂದ್ಬಿಡ್ತಾರೆ. ಆಗ ಅವಳೆಲ್ಲ ಸತ್ಯ ಹೇಳ್ತಾನೆ, ಹೀಗೀಗಾಯ್ತು, ನಾನು ಇಲ್ಲಿ ಯಾರ ನನ್ನ ನಿಜವಾದ ನನ್ನ ಅಸ್ತಿತ್ವವನ್ನು ಬಿಚ್ಚಿಡ್ಲಿಲ್ಲ, ನಾನು ಯಾರಿಗೂ ಹೇಳಿಲ್ಲ ನಾನು ಯಾರು ಅಂತ. ನನಗೆ ನಳ ಸಿಗುವ ತನಕನೂ ಅದನ್ನ ಹೇಳ್ಕೊಳ್ಲಿಕ್ಕೆ ಆಗುದಿಲ್ಲ. ನೀನು ನನಗೆ ಸಹಾಯ ಮಾಡಬೇಕು. ಏನ್ ಮಾಡಬೇಕು? ಎಲ್ಲ ಕಡೆಗೆ ನಾನು ಒಂದು ಮೆಸೇಜ್ ಕೊಡ್ತೀನಿ, ಅದನ್ನ ಹೇಳಿ ಬಾ, ಎಲ್ಲ ಕಡೆಗೆ ಹೇಳ್ಕೊಂಡ್ ಬಾ. ಆ ಮೆಸೇಜ್ ಏನು ಅಂದ್ರೆ, ನಿನಗೆ ನಿನ್ನ ಹೆಂಡತಿ ಇಷ್ಟು ಭಾರವಾಗಲ, ಬಿಟ್ಟು ಹೋಗ್ಬೇಕಾದಂತ ಅನಿವಾರ್ಯತೆ ಏನಿತ್ತು ಅಂತ ಒಂದು ರೀತಿ ಅರ್ಥವಾಗದ ರೀತಿಯಲ್ಲಿ ಬಿಟ್ಟು ಹೋಗಬಾರ್ದಿತ್ತು, ನೀನು ತಪ್ಪು ಮಾಡಿದಿ, ನಿನ್ನವರನ್ನ ಕಾಯುವಂಥವರನ್ನ, ಕಾಯಬೇಕಾದವರನ್ನ ನೀನು ಹೀಗೆ ಬಿಟ್ಟು ಹೋದ್ರೆ ರಕ್ಷಕ ಯಾರು ಅನ್ನೋ ರೀತಿಯಲ್ಲಿ ಒಂದು ಪದ್ಯವನ್ನ ಹೇಳ್ತಾರೆ. ಅವನ ಗುರುತಿನಲ್ಲಿ ಯಾರ್ಯಾರು ಆತ್ಮೀಯರಿದ್ರು ಅವ್ರ ಹತ್ರಲ್ಲೇ ಎಲ್ಲ 4 ರಸ್ತೆಗಳು ಸೇರುವ ಜಾಗದಲ್ಲಿ 10 ಮನೆಗಳಲ್ಲಿ ನಡೆಸುವ ಮದುವೆಯೋ ಅಥವಾ ಇನ್ನೇನೋ ಸಂಸ್ಕಾರವೋ 10 ಜನ ಸೇರುವ ಎಲ್ಲೋ ಸಂಜೆ ಪುರಾಣ ಪ್ರವಚನ ಚಿಂತನೆ ನಡೆಯುವಲ್ಲೋ
ಯಾಕೆಂದ್ರೆ ಇವನು ಎಲ್ಲಿ ಹೋಗಿ ಸೇರ್ತಾನೆ ಅಂತ ಗೊತ್ತಿಲ್ಲ. ಅಂತ ಜಾಗಗಳಲ್ಲೆಲ್ಲ ಇದನ್ನು ಹೇಳಿ ಬನ್ನಿ ಅಂತ. ಅದು ಅಕ್ಷರಶಃ ಒಂದೆರಡು ಕಡೆಗಳಲ್ಲಿ ನಳ ಇದ್ದಾಗಲೇ ಅದು ಅವನಿಗೆ ಕಿವಿಗೆ ಬೀಳುತ್ತೆ. ಕಿವಿಗೆ ಬಿದ್ದರೆ ಅವನು ಅದಕ್ಕೇನು ಪ್ರತಿಕ್ರಿಯೆ ಕೊಡ್ಲಿಕ್ಕಾಗಿಲ್ಲ. ಯಾಕಂದ್ರೆ ಏನು ಅಂತ ಹೇಳುದು. ಇದು ಒಂದು ಕಡೆಯಿಂದ ಅವಳ ಪ್ರಯತ್ನ ನಡೀತಾ ಇರುತ್ತೆ. ಇತ್ತ ಆ ನಳ ಅವಳ ಬಗ್ಗೆನೇ ಯೋಚನೆ ಮಾಡ್ತಾ 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 ಎಲ್ಲೋ ಒಂದು ಕಾಡಿನಲ್ಲಿ ಬಿದಿರಿನ ಮೆಳೆಯ ಹತ್ರ ಹೋಗ್ಬೇಕಾದ್ರೆ ಒಂದು ಕಿರುಚಿದ ಶಬ್ದ ಕೇಳುತ್ತೆ. ನೋಡಿದ್ರೆ ಬೆಂಕಿ ಹತ್ಕೊಂಡ್ಬಿಡುತ್ತೆ ಮೇಲೆ ಪರ್ವತದ ತುದಿ ಭಾಗದಲ್ಲಿ. ಆ ಬಿದಿರಿನ ಮೆಳೆಯ ಹತ್ರ ಬೆಂಕಿ ಹತ್ತಿತು ಅಂತ ಯಾರು ಸಿಕ್ಕಾಕೊಂಡಿರ್ಬೇಕು ಅಂತ ಓಡಿ ಹೋಗ್ತಾನೆ. ನೋಡಿದ್ರೆ ಒಂದು ದೊಡ್ಡ ಸರ್ಪ. ಆ ಸರ್ಪ ಬೆಂಕಿಯಲ್ಲಿ ಬಿದ್ದು ಸುಟ್ಟು ಹೋಗ್ತಾ ಇದೆ. ರಕ್ಷಿಸು ಅಂತ ಕೇಳುತ್ತೆ. ತಕ್ಷಣ ಅವನು ಬಾಲ ಹಿಡಿದು ಹೊರಕ್ಕೆ ಎಳೆದು ಕೆಳಕ್ಕೆ ಹಾಕ್ತಾನೆ. ಅದು ಕೆಳಕ್ಕೆ ಹಾಕೋ ಬೀಳುವಾಗ ಅದರ ತುದಿಯ ಭಾಗ ಇವನ ಪಾದಕ್ಕೆ ಬಡಿಯುತ್ತೆ. ಹೀಗೆ ಎಸಿತಾನೆ. ಎಸ್ರೆ ಅದು ಹೋಗಿ ವಾಪಸ್ಸು ರಬ್ಬರ್ ಹೊಡೆದಾಗ ವಾಪಸ್ ಹೊಡೆದು ಅವನ ಕಾಲಿಗೆ ಬಡಿದು ಹೋಗುತ್ತೆ. ಕಾಲಿಗೆ ಬಡಿಯುವಾಗ ಅವನ ಕಾಲಿಗೆ ವಿಷವನ್ನು ಬಿತ್ತಿ ಹೋಗುತ್ತದೆ. ವಿಷ ಬಿತ್ತಿ ಹೋದ್ರಿಂದ ಇದ್ದಕ್ಕಿದ್ದಂತೆ ಅವನ ಅಷ್ಟು ಚೆಲುವಾದ ಮೈ ಗೂನು ಬೆನ್ನಾಗಿ, ಕೈಕಾಲೆಲ್ಲ ಸೊಟ್ಟಾಗಿ, ತಲೆಯೆಲ್ಲ ಬಾಗಿ, ಮುಖ ಎಲ್ಲ ವಿಕಾರ ಆಗಿ, ಮೈಯೆಲ್ಲ ಬಾತು ಹೋದ ಸ್ಥಿತಿಯಲ್ಲಿ ವಿಕೃತವಾದ ಶರೀರ ಆಗಿ ಬಿಡುತ್ತೆ. ಅವನಿಗೆ ತನ್ನ ಮೈ ಕೈ ಎಲ್ಲ ನೋಡ್ಕೊಂಡು ಒಂದ್ಸತಿ ಪ್ರಾಣ ಹೋಗ್ಲಿಲ್ಲ, ದೇಹ ಮಾತ್ರ ವಿಕಾರ ಆಯಿತು. ಏನಪ್ಪ, ಯಾರಾದ್ರೂ ಮುಂದೆ ಸಹಾಯ ಮಾಡಬೇಕು ಅಂದ್ರೆ 10 ಸಲ ಯೋಚನೆ ಮಾಡುವಾಗ ಮಾಡಿಬಿಟ್ಟಿ ಅಲ್ವಾ, ಹೀಗೆ ಮಾಡ್ಬೋದ ನೀನು? ಅವನು ಹೇಳ್ತಾನೆ, ತಪ್ಪು ತಿಳ್ಕೊಳ್ಬೇಡ, ನೀನ್ ಯಾರು ಅಂತ ನನಗೆ ಗೊತ್ತು, ಬೇಕು ಅಂತಾನೆ ನಾನು ಮಾಡಿದ್ದೇನೆ. ನಾನು ಮಾಡಿದ ನಿಂಗೆ ತೊಂದರೆ ಅಲ್ಲ, ನಾನು ನಿಂಗೆ ಮಾಡಿದ ಉಪಕಾರ. ಅದೇ ಹೇಗೆ? ನಿನ್ನ ತಮ್ಮ ಪುಷ್ಕರ ನಿನ್ನನ್ನು ಹುಡುಕಿ ಎಲ್ಲಿದ್ರೂ ಕೊಲ್ಲಬೇಕು ಅಂತ ಹೇಳಿದ್ದಾನೆ. ಅದಕ್ಕಾಗಿ ಕಾರರು 100 ದಿಕ್ಕುಗಳಲ್ಲಿ ಓಡಾಡ್ತಾ ಇದ್ದಾರೆ. ನೀನು ಈಗ ಅವನಿಗೆ ಗುರುತು ಸಿಗುವುದೇ ಇಲ್ಲ. ಮತ್ತೆ ಈ ಸಮಸ್ಯೆಯಿಂದ ಹೀಗೆ ಮಾಡಿ ಗುರುತು ಸಿಗುವುದಿಲ್ಲ, ಸರಿ, ಪರಿಹಾರ ಹೇಗಿದ್ರಿಂದ ನಾನು ಏನ್ ಮಾಡುದು? ನಾನು ಇದನ್ನೇ ಕಟ್ಕೊಂಡು ನಾನು ಸರಿ, ನೀನು ಪುಷ್ಕರನಿಗೆ ಗುರುತು ಸಿಗಬಾರ್ದು ಮಾಡಿದಿ, ದಮಯಂತಿಗೂ ಗುರುತು ಸಿಗದಾಗ ಮಾಡಿಬಿಟ್ಟೆ. ಏನ್ ಮಾಡ್ಬೇಕು ನಾನು ಈ ಪರಿಸ್ಥಿತಿ? ಅದಕ್ಕೆ ಹಾಗೇನು ಯೋಚನೆ ಮಾಡ್ಬೇಕು, ಅದಕ್ಕೆ ಪರಿಹಾರ ಹೇಳ್ತೇನೆ ಅಂತ ಹೇಳಿ ಒಂದು ಅತ್ಯಂತ ಸುಂದರವಾದ ಒಂದು ಬಟ್ಟೆಯನ್ನ ಅವನಿಗೆ ಕೊಡ್ತಾನೆ. ಅಂದ್ರೆ ಉತ್ತರಿಯ ಮೇಲಿಂದ ಹೀಗೆ ಹಾಕೊಳ್ಳುವಂಥದ್ದು. ಇದನ್ನ ನೀನು ಯಾವಾಗ ಸಮಸ್ಯೆ ತಿಳಿಯಾಗುತ್ತೆ, ದಮಯಂತಿ ಹತ್ರ ಮಾತಾಡುವುದು ಎಲ್ಲ ನಿನಗೆ ಸರಿ ಹೋಯ್ತು ಅಂತ ಅನ್ನಿಸುತ್ತೋ ಆವಾಗ ನೀನು ಇದನ್ನು ಹಾಕೊಂಡು ನನ್ನ ನೆನಪು ಮಾಡ್ಕೊ. ಇನ್ನೂ ಒಂದು, ನಾನು ನಿನಗೆ ಕಚ್ಚಿದ್ಯಾಕೆ ಅಂದ್ರೆ ನಿನ್ನೊಳಗೆ ಸೇರಿಕೊಂಡಿದ್ದಂತಹ ದ್ವಾಪರನನ್ನು ನಾನು ಈಗ ಸುಟ್ಟಿದ್ದೆ, ನಿನ್ನನ್ನೆಲ್ಲ ಸುಟ್ಟಿದ್ದು. ನಿನ್ನ ಹೆಸರಿನಲ್ಲಿ ನಿನ್ನೊಳಗೆ ಸೇರಿಕೊಂಡ ದ್ವಾಪರನನ್ನು ಸುಟ್ಟಿದ್ದೇನೆ. ಇನ್ನೂ ಕಲಿ ಇದ್ದಾನೆ, ಅದಕ್ಕೊಂದು ಸಮಯ ಬರುತ್ತೆ, ಆಗ ಅವನು ಹೋಗುವ ಸಮಯ ಬರುತ್ತೆ, ಆಗ ನಿನ್ನ ಉಳಿದ ಸಮಸ್ಯೆಗಳು ತೀರುತ್ತೆ ಅಂತ ಹೇಳಿ ಅವನು ಹೊರಟೋಗ್ತಾನೆ. ಸರಿ, ಇವನು ಈ ಗೂನು ಬೆಡ್ಡನ್ನು ಹಿಡ್ಕೊಂಡು ಈ ಮೊದಲಾದ್ರೂ ಎಲ್ಲಿಯಾದ್ರೂ ಏನಾದ್ರೂ ನೋಡಿದ್ರೆ ಹೆದರ್ತಿರ್ಲಿಲ್ಲ, ಏನೋ ಕೇಳಿದ್ರೆ ಕೊಡ್ತಿದ್ರು ಏನು. ಈಗ ಇವನನ್ನು ನೋಡಿ ಯಾವ್ದೋ ಭೂತನೋ ಪ್ರೇತನೋ ಅಂತ ಅನ್ಕೊಂಡು ಇನ್ನೂ ಜನ ಅವನನ್ನು ದೂರ ದೂರ ಇಡ್ಲಿಕ್ಕೆ ಶುರು ಮಾಡಿದ್ರು. ಅಷ್ಟಕ್ಕೆ ಸರಿಯಾಗಿ ಅಯೋಧ್ಯೆಯ ಒಬ್ಬ ರಾಜ, ಋತುಪರ್ಣ ಅಂತ ಅವನ ಹೆಸರು, ಅವನು ಒಂದು ಕಾಡಿನಲ್ಲಿ ಬೇಟೆಗೆ ಅಂತ ಬಂದವನು ತನ್ನ ಕುದುರೆ ವ್ಯವಸ್ಥೆ ಮಾಡುವವನಿಗೆ ಬೈತಾ ಇರ್ತಾನೆ. ಎಂಥ ಕುದುರೆ ಅಂತ ತಂದು ಬಿಟ್ಟಿದ್ದಿ, ಅದು ಕರ್ಕೊಂಡು ಹೋಗ್ಲಿಕ್ಕಾಗದೆ ತಾನೇ ಸೋತು ಬಿದ್ದೆ, ಅದನ್ನು ಹೊತ್ಕೊಂಡು ನಾನು ಹೋಗ್ಬೇಕೀಗ ಅಂತ ಅವನು ಚೆನ್ನಾಗಿ ಬೈತಿರ್ತಾನೆ. ಇನ್ನೊಂದು 5-6 ಕುದುರೆಗಳನ್ನು ತಂದಿದ್ದಾರೆ, ಅವನಿಗೆ ಯಾವ್ದನ್ನು ಜೋಡಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇವನಲ್ಲೇ ಒಂದು ಬದಿಯಲ್ಲಿ ಮರದ ಕೆಳಗಡೆ ಮಲ್ಕೊಂಡಿರ್ತೇನೆ, ಇವನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ. ಕೇಳಿಸ್ಕೊಂಡು ಆ ರಾಜನ ಹತ್ರ ನಿಧಾನಕ್ಕೆ ಹೋಗ್ತಾನೆ. ಹೋಗಿ, ಏನು ನಿಮ್ಮ ಸಮಸ್ಯೆ ಏನು ನನ್ಗೆ ಗೊತ್ತಿದೆ, ಆದ್ರೆ ನೀನು ಕೇಳದೆ ನಾನು ನಿನ್ನ ಸಮಸ್ಯೆಗೆ ಉತ್ತರ ಕೊಟ್ಟೆ ಅಂತ ನಿನಗೆ ಅನಿಸಿದ್ರೆ ತಗೊಳ್ಬೇಡ ನನ್ನ ಸೂಚನೆಯನ್ನು. ಆದರೆ ಇಷ್ಟು ಕುದುರೆಗಳಲ್ಲಿ ನೀನು ಅದರಲ್ಲಿ ಯಾವುದೋ ಒಂದು ಕುದುರೆಯನ್ನು ತೋರಿಸಿ, ಈ ಕುದುರೆಯನ್ನು ನೀನು ಕಟ್ಟಿದ್ರೆ ವಾಪಸ್ಸು ನಿನ್ನ ಅಯೋಧ್ಯೆ ತನಕ ಹೋಗ್ಲಿಕ್ಕೂ ಅದು ನಿನ್ಗೆ ಸಹಾಯ ಮಾಡುತ್ತೆ, ನೀನೇನು ಚಿಂತೆ ಮಾಡಬೇಕಾಗಿಲ್ಲ, ಬೇಕಿದ್ರೆ 1 ರೌಂಡ್ ಇಲ್ಲೇ ಓಡಾಡಿ ಬಾ, ಅದು ನಿನಗೆ ಯೋಗ್ಯವಾದದ್ದು ಅಂತ ಹೇಳ್ತಾನೆ. ನಿನಗೆ ಆಶ್ಚರ್ಯ ಆಗುತ್ತೆ. ಯೋಚನೆ ಮಾಡಿದ ಮೇಲೆ ಹೌದು, ಆ ಕುದುರೆಯ ಲಕ್ಷಣಗಳನ್ನು ನೋಡಿದ್ರೆ ಅದು ಉಳಿದ ಎಲ್ಲದಕ್ಕಿಂತಲೂ ಗಟ್ಟಿ ಇರುವುದು ಅವನಿಗೆ ಕಾಣಿಸುತ್ತೆ. ಕೊನೆಗೆ ಅದರ ಮೇಲೆ ಕೂತು ಒಂದು ಸ್ವಲ್ಪ ಸವಾರಿ ಮಾಡಿ ಬಂದ್ರೆ ಅದು ಬಹಳ ತಾಕತ್ತಿರುವುದು ಅಂತ ಗೊತ್ತಾಗುತ್ತೆ. ಕೊನೆಗೆ ನೀನ್ ಯಾರು ಅಂತ ಕೇಳ್ತೇನೆ. ನಾನೇನು ಹೆಸರು ಹೇಳಲಿಕ್ಕೆ ನನ್ನ ಅಂತ ದೊಡ್ಡ ವ್ಯಕ್ತಿ ಅಲ್ಲ, ಬಾಹುಕ ಅಂತ ತಿಳ್ಕೊ. ನನಗೆ ಕೆಲಸ ಹುಡುಕ್ತಾ ಇದ್ದೆ, ಎಲ್ಲೂ ನನಗೆ ಕೆಲಸ ಸಿಗ್ಲಿಲ್ಲ, ಹೊಟ್ಟೆಪಾಡು, ನನಗೆ ಬೇಡಿ ತಿನ್ಲಿಕ್ಕೆ ಮನಸ್ಸಿಲ್ಲ, ಮೈ ರಟ್ಟೆಯಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟು ದುಡಿದು ತಿನ್ಬೇಕು ಅಂತ ಆಸೆ. ಆದ್ರೆ ನನ್ನ ಈ ಪರಿಸ್ಥಿತಿ ನೋಡಿ ನನ್ನನ್ನು ಯಾರೂ ಕೂಡ ಹತ್ರನೂ ಸೇರಿಸ್ಕೊಳ್ಳಲ್ಲ. ನಿನಗೆ ಈ ವಿದ್ಯೆಯೆಲ್ಲ ಹೇಗೆ ಗೊತ್ತು? ಅದು ಎಲ್ಲೋ ಚಿಕ್ಕಂದಿನಲ್ಲಿ ನಾನು ನಮ್ಮ ಅಜ್ಜ ಅಜ್ಜಿ ಅವರೆಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಇವರೆಲ್ಲ ಈ ಕೆಲಸದಲ್ಲೇ ಪಳಗಿದವರಿದ್ರು.
ಅವರನ್ನು ನೋಡಿ ನೋಡಿ ಕಲ್ತಿದ್ದೇನೆ, ನನಗೆ ಕುದುರೆ ವಿದ್ಯೆ ಚೆನ್ನಾಗಿ ಗೊತ್ತು, ನೀನು ರಥ ಓಡಿಸ್ತೀಯ, ತಕ್ಕ ಮಟ್ಟಿಗೆ ಓಡಿಸ್ತೇನೆ, ಹಾಗಾದ್ರೆ ಆ ಕುದುರೆಗಳನ್ನು ತಗೊಂಡು ಬಾ ಅಂತ ತನ್ನ ಸಾರಥಿಗೆ ಕಳಿಸ್ತಾನೆ. ಇವನನ್ನು ತನ್ನ ಸಾರಥ್ಯಕ್ಕೆ ಕೂಡಿಸ್ಕೊಳ್ತಾನೆ. ಕೂಡಿಸಿಕೊಂಡು ವೇಗವಾಗಿ ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಹೋಗುವಾಗ ಇವನಿಗೆ ಆಶ್ಚರ್ಯ ಆಗುತ್ತೆ. ನಿನಗೇನ್ ಬೇಕು? ನನ್ಗೆ 2 ಹೊತ್ತು ಊಟ ಸಿಕ್ಕಿದ್ರೆ ಸಾಕು, ಇನ್ನೇನು ನನ್ನ ಸಂಬಳನೂ ನಾನು ಕೇಳೋದು, ನನ್ನ ಯಾವುದೋ ಒಂದು ಕೆಟ್ಟ ಪ್ರಾರಬ್ಧ ಕಳ್ಕೊಳ್ಳಿಕ್ಕಿದೆ, ಅದು ಕಳೆಯೋ ತನಕ ನಂದು ಇದೇ ಪರಿಸ್ಥಿತಿ, ವ್ರತದಲ್ಲಿದ್ದೇನೆ ಅಂತ ಹೇಳ್ತಾನೆ. ಆಯ್ತು ಅಂತ ಅವನಿಗೆ ಆ ಕುದುರೆಯ ಲಾಯದಲ್ಲೇ ಉಳ್ಕೊಳ್ಳುವ ವ್ಯವಸ್ಥೆ ಮಾಡಿ, ಇದರಲ್ಲಿ ಯಾವ್ಯಾವ ಕುದುರೆಗಳು ಏನೇನು ಅಂತ ಟ್ರೈನಿಂಗ್ ಕೊಡಿಸ್ಲಿಕ್ಕೆ ತನ್ನ ಎಲ್ಲ ಉಳಿದ ಲಾಯದ ಕರ್ಮಕಾರರಿಗೆ ಇವನ ಕೈ ಕೆಳಗೆ ಕೆಲಸಕ್ಕೆ ಜೋಡಿಸ್ತಾನೆ. ಅವನಿಗೆ ಎಷ್ಟು ಬೇಕಾದ್ರೂ ನಾನು ಸಂಭಾವನೆ ಕೊಡ್ತೇನೆ ಅಂತ, ನನ್ನ ಸಂಭಾವನೆ ಏನು ನಾನು ಅಪೇಕ್ಷೆನೆ ಕೊಡುವುದಿಲ್ಲ, ವಿಶ್ವಾಸ ಇಟ್ಟಿದ್ರೆ ಸಾಕು, ನಂಗೆ ಅದಕ್ಕಿಂತ ದೊಡ್ಡದೇನಿಲ್ಲ ಅಂತ. ಇತ್ತ ದಮಯಂತಿ ಕೊನೆಗೆ ಈ ಸುದೇವ ಓಡಾಡಿಕೊಂಡು ಬಂದ ಮೇಲೆ ತನ್ನ ತಾಯಿ ಹತ್ರ, ಅಂದ್ರೆ ಈ ದಮಯಂತಿಯ ತಾಯಿ ಹತ್ರ ಹೋಗಿ ಹೇಳ್ತಾನೆ, ಹೀಗೆ ದಮಯಂತಿ ಅಲ್ಲಿ ಇದ್ದಾಳೆ. ಅವಳು ತಕ್ಷಣವೇ ಸುದೇವನ ಜೊತೆಗೆ ಒಂದಿಷ್ಟು ಪರಿವಾರವನ್ನು ಕಳಿಸಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಕರ್ಕೊಂಡು ಬಂದಾಗ ಅಪ್ಪನ ಹತ್ರ ಎಲ್ಲವನ್ನೂ ಹೇಳಲಿಕ್ಕಾಗ್ಲಿಲ್ಲ, ಹೆದರ್ತಾಳೆ. ಅಮ್ಮನ ಹತ್ರ ಮಾತ್ರ ಎಲ್ಲ ಹೇಳ್ತಾಳೆ. ಸುಮ್ಮನೆ ತವರಿಗೆ ಬಂದಿದ್ದೇನೆ ಅಂತ ಹೇಳಮ್ಮ ಅಪ್ಪನ ಕೇಳಿದ್ರೆ ತುಂಬಾ ಬೇಸರ ಮಾಡ್ಕೊಳ್ತಾರೆ. ತುಂಬಾ ಸಂತೋಷ ಪಟ್ಟಿದ್ರು. ಆ ಸಂಭ್ರಮವನ್ನು ಅವರ ಕಣ್ಣಲ್ಲಿ ನೀರು ತರಿಸ್ಲಿಕ್ಕೆ ನಮ್ಗೆ ಇಷ್ಟ ಇಲ್ಲ, ನಾವೊಂದು ಸ್ವಲ್ಪ ದಿವಸ ಪ್ರಯತ್ನ ಮಾಡೋಣ, ಆಮೇಲೆ ಆಗ್ಲಿಲ್ಲ ಅಂದ್ರೆ ಅಪ್ಪನಿಗೆ ಹೇಳೋಣ. ಅಪ್ಪನ ಹತ್ರ ಮುಚ್ಚಿಡ್ಬೇಕು ಅಂತಲ್ಲ, ನಾವೇ ಏನಾದ್ರೂ ಮಾಡಿ ನಮ್ಮ ಅಧಿಕಾರದ ವಲಯದಲ್ಲಿ ಅವನನ್ನು ಹುಡುಕಿಸುವ ಪ್ರಯತ್ನ ಮಾಡೋಣ, ಸಿಗದೇ ಇದ್ರೆ ಕೊನೆಗೆ ಅಪ್ಪನಿಗೆ ಹೇಳೋಣ ಅಂತ. ಹೀಗೆ ಅಮ್ಮನೇ ಮಗಳೇ ಮಾತಾಡಿಕೊಂಡು ಒಂದು ಸಣ್ಣ ಸೈನ್ಯದ ತುಕುಡಿಗಳನ್ನ ರಚನೆ ಮಾಡಿ ಎಲ್ಲ ಕಡೆಗೆ ಕಳುಹಿಸ್ತಾರೆ. ಕಳುಹಿಸಿ ಎಷ್ಟಾದ್ರೂ ಹುಡುಕಿದ್ರು ಸಿಗ್ಲಿಲ್ಲ. ಅಲ್ಲಿಗೂ 1.5 ವರ್ಷ ಕಳೆದು ಹೋಗುತ್ತೆ. ಅದಾದ್ಮೇಲೆ ಒಂದು ಉಪಾಯ ಹುಡುಕ್ತಾಳೆ. ಅಮ್ಮನ ಹತ್ರ ಕೇಳ್ತಾಳೆ, ನಾನು ಒಂದು ಕೆಲಸ ಮಾಡ್ತೇನೆ, ನೀನು ನನಗೆ ಪೂರ್ತಿ ಗಂಗಾವಲಿರ್ಬೇಕು, ಮತ್ತೆ ಇದು ಯಾರಿಗೂ ಗೊತ್ತಾಗ್ಬಾರ್ದು. ಏನು ಒಂದು ಕಡೆ ಡೌಟ್ ಬಂದಿರುತ್ತೆ. ಏನಾಗಿರುತ್ತೆ ಅಂದ್ರೆ, ಈ ಸುದೇವ ಎಲ್ಲೋ ಈ ಹಾಡನ್ನ ಹಾಡುವಾಗ ಕುದುರೆಯನ್ನ ಮೈ ನಿಂತ ಇದ್ದವನ ಕಣ್ಣಲ್ಲಿ ನೀರು ಬರ್ತಾ ಇತ್ತು ಅಂತ ಇಷ್ಟು ಸುದ್ದಿ. ಈ ಹಾಡು ಕೇಳ್ತಾ ಕೇಳ್ತಾ ಅವನ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ನಿರಂತರ ನೀರು ಸುರಿತಾ ಇರುತ್ತೆ. ಹೀಗೆ ಒಬ್ಬ ಕಣ್ಣೀರು ಹಾಕ್ತಾ ಇದ್ದ, ನಾನು 2 ಕಡೆ ಅವನನ್ನು ಹೀಗೆ ಗಮನಿಸಿದ್ದೇನೆ ಅಂತ ಅವಳಿಗೆ ಸುದ್ದಿ ಬರುತ್ತೆ. ಅವನು ಅದನ್ನು ಹೇಳಿದ್ದನ್ನು ಗಮನಿಸಿ ಅಮ್ಮನ ಹತ್ರ ಹೇಳ್ತಾಳೆ, ನಾವೊಂದು ಸ್ವಯಂವರ ಘೋಷಣೆ ಮಾಡ್ತೇನೆ. ಆ ಸ್ವಯಂವರ ಘೋಷಣೆ ಮಾಡುವುದು ಅದು ವ್ಯಕ್ತಿಗತ, ಅಫಿಷಿಯಲಿ ಅಲ್ಲ, ಅನ್ಅಫಿಷಿಯಲಿ. ಅದರ ವ್ಯವಸ್ಥೆಗೆ ನೀನು ಸಪೋರ್ಟ್ ಮಾಡಬೇಕು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ಗೆ ಹೇಳಿಯೇ ಮಾಡಿದ್ದೇನೆ ಅಂತ ಅಪ್ಪನ ಹತ್ರ ನೀನು ನನ್ನ ಪರವಾಗಿ ಮಾತಾಡಬೇಕು. ಆಯ್ತು ಮಗಳೇ, ನೀನ್ ಏನ್ ಒಳ್ಳೇದೋ ಅದು ಯೋಚನೆ ಮಾಡಿ, ನೀನು ಯಾವತ್ತು ಕೆಡುಕನ್ನ ಮಾಡುವವಳಲ್ಲ ಅಥವಾ ಕೆಟ್ಟ ಹೆಜ್ಜೆ ಇಡುವವಳಲ್ಲ, ನಿನ್ ಮೇಲೆ ಅಷ್ಟು ವಿಶ್ವಾಸ ಇದೆ ನನಗೆ, ಆ ಕಾರಣಕ್ಕೋಸ್ಕರ ನಿನ್ಗೆ ಒಪ್ಕೊಂಡಿದ್ದೇನೆ ಅಂತ. ನನಗೆ ಎಷ್ಟೋ ಸಲ ಅನ್ಸುದು, ಈ ಕಥೆಗಳು ಏನು ಅಂದ್ರೆ, ಈ ತಂದೆ ತಾಯಿ ಅಥವಾ ತಾಯಿ ಮಕ್ಕಳು ಈ ನಡುವಿನ ಸಂಬಂಧವನ್ನ ಕೆಲವೊಂದ್ ಸರ್ತಿ ಸಣ್ಣ ಪುಟ್ಟ ತಪ್ಪಾದಾಗ ನಾವು ಮನೆಯೆಲ್ಲ ಆಕಾಶ ಹಾರಿ ಹೋಗುವಾಗ ಒಂದೇ ಸರ್ತಿ ಬೈಲಿಕ್ಕೆ ಶುರು ಮಾಡಿಬಿಡ್ತೇವೆ. ಅವ್ರು ನಮ್ಮ ಹತ್ರ ಕೆಲವೊಂದ್ ಸರ್ತಿ ನಾವು ಮಾಡಿ ತಪ್ಪು ಅಂತ ಹೇಳಿದ್ರು ಅವ್ರು ಹೇಳಿದ್ದಾರೆ ನಮ್ಗೆ ಖುಷಿ ಇಲ್ಲ, ನನ್ಗೊಂದು ತಪ್ಪು ಸಿಕ್ಬಿಡ್ತೀವಿ, ನನ್ನ ಬೈಲಿಕ್ಕೆ ಜಾಗ ಸಿಕ್ತು ಅಂತ ಸಿಕ್ಕಿದ ಶಬ್ದಗಳಿಂದೆಲ್ಲ ಉಗಿದು ಉಪ್ಪಾಕಿ ಬಿಡ್ತೇವೆ, ಏನು ಬೇಡವೇ ಬೇಡ ಅಂತ. ಆದ್ರೆ ಅದು ಎಷ್ಟೋ ಸರ್ತಿ ಇನ್ನೊಂದ್ ಸರ್ತಿ ನಮ್ಮ ಹತ್ರ ಭರವಸೆಯಿಂದ ತಪ್ಪು ಒಪ್ಪಿಕೊಳ್ಳುವಂತಹ ಮನಸ್ಥಿತಿಯನ್ನು ನಾವು ಕತ್ತರಿಸಿದ ಹಾಗಾಗತ್ತೆ. ಅಮ್ಮ ಅಕಸ್ಮಾತ್ ಬಿಟ್ಟು ಬಂದಿದ್ದೇನೆ ಅಂತ ಹೇಳಿದಾಗ ಅಲ್ಲೇ ಜೋರು ಮಾಡ್ಬೋದಿತ್ತು ಅವಳು. ಅಥವಾ ಆಮೇಲೆ ಒಂದು ತಾನು ಹೊಸ ಪ್ರಯತ್ನ ಮಾಡ್ತಾ ಇದ್ದೇನೆ, ನನಗೆ ದಯವಿಟ್ಟು ಸಪೋರ್ಟ್ ಮಾಡು ಅಂತ ಕೇಳುವಾಗ ಅವಳು ಜೋರು ಮಾಡಿ ಸೀದಾ ಗಂಡನ್, ನನಗೆ ನೀನು ಇದೆಲ್ಲ ಏನೇನು ಮಾಡೋದು ನನಗೆ ಇಷ್ಟ ಆಗಲ್ಲ, ಮೊದಲು ಹೋಗಿ ಅಪ್ಪನ ಹತ್ರ ಹೇಳ್ಕೊಂಡ್ ಬನ್ನಿ, ನಿಮ್ ಮದುವೆ ಉಂಟು, ನಿನ್ ಗಂಡ ಉಂಟು, ನಿನ್ ಹುಡುಕಾಟ ಉಂಟು, ಏನಾದ್ರೂ ನೀವು ಅಫಿಷಿಯಲಿ ಮಾಡಿ, ಇದೆಲ್ಲ ಆಗುದಿಲ್ಲ ಅಂತ ಹೇಳಿಬಿಟ್ಟಿದ್ರೆ ಅವಳು ತುಂಬಾ ಕಂಗಾಲಾಗ್ಬಿಡ್ತಿದ್ವಿ. ಹಾಗಾಗಿ ಅಮ್ಮನ ಒಂದು ಬಲ ಸಿಕ್ಕಿದ್ರಿಂದ, ಅಂದ್ರೆ ತಪ್ಪು ಮಾಡ್ಲಿಕ್ಕೆ ಬೆಂಬಲ ಕೊಡ್ಬೇಕು ಅಂತ ಹೇಳ್ತಿಲ್ಲ, ಅದರಲ್ಲಿ ಏನೋ ಒಂದು ಸರಿ ಮಾಡುವ ಯೋಚನೆ ಇತ್ತು ಅಂತ ಆದ್ರೆ, ಅದರಲ್ಲಿ ಒಂದು ಸರಿ ಮಾಡುವ ಪ್ರವೃತ್ತಿಯಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಇದೆ ಅಂತ ಆದ್ರೆ, ನಾವು ನಮ್ಮವರನ್ನೇ ನಾವು ನಂಬದೇ ಇದ್ರೆ ಮೂರನೇವರು ಯಾರನ್ನ ನಂಬುದು ನಾವು? ಕೊನೆಗೆ ಸುದ್ದಿ ಹೋಗುತ್ತೆ. ಋತುಪರ್ಣನಿಗೆ ಒಂದು ಓಲೆ ಬರುತ್ತೆ, ದಮಯಂತಿ ಸ್ವಯಂವರವಂತೆ. ಅದು ಯಾವಾಗ ಬರುತ್ತೆ ಅಂದ್ರೆ ಹಿಂದಿನ ದಿವಸ ಬರುತ್ತೆ. ಮರು ದಿವಸ ಬೆಳಿಗ್ಗೆ ಸ್ವಯಂವರ. ಅವನಿರುವುದು ಅಯೋಧ್ಯೆ, ಇವರಿರುವುದು ಚೇರಿ, ಅಂದ್ರೆ ಈ ವಿದರ್ಭ ದೇಶದ ಹತ್ರ. ಅಲ್ಲಿಂದ ಅಲ್ಲಿಗೆ ಬರ್ಲಿಕ್ಕೆ ಕನಿಷ್ಠ 3 ದಿವಸ ಬೇಕು. ಇವನಿಗೆ ಹೋಗಬೇಕು ಅಂತ ಮನಸ್ಸು, ಆದ್ರೆ ಸುದ್ದಿ ಸಿಕ್ಕಿದ್ದೀಗ, ಹೋಗುದು ಹೇಗೆ? ಬೇಕು ಅಂತಾನೆ ಹಾಗೆ ಮಾಡಿರ್ತಾರೆ. ಬಾಹುಕನ ಅಂದ್ರೆ ಅವನು ಚಿಂತೆ ಮಾಡ್ತಾ ಕೂತಿದ್ದಾಗ ಬಾಹುಕ ಕೇಳ್ತಾನೆ, ಏನಾಯ್ತು? ತಗೋ ಅಂತ ಓಲೆ ಕೊಡ್ತಾನೆ.
ಓಲೆ ಕೊಟ್ರೆ ತನಗೆ ಮನಸ್ಸಿಗೆ ಹತ್ತಿರವಾದ ಅಕ್ಷರಗಳು, ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ, ತೋರಿಸ್ಕೊಳ್ಳಲ್ಲ, ಹತ್ತು ಬಿಡುತ್ತಾನೆ ಒಳಗೊಳಗೆ. ಏನಾಗ್ಬೇಕೀಗ ಕೇಳ್ತಾನೆ. ಅದರಲ್ಲೆಲ್ಲ ವಿವರ ಇತ್ತು. ದಮಯಂತಿ ಆಮೇಲೆ ಸ್ವಯಂವರ, ನಾಳೆ ಬೆಳಿಗ್ಗೆ ಸೇರ್ಬೇಕು, ನನಗೆ ತುಂಬಾ ಇದರಲ್ಲಿ ಹೋಗಬೇಕು ಅಂತ ಮನಸ್ಸಿದೆ, ಆದ್ರೆ ನನ್ನ ಪರಿಸ್ಥಿತಿ ನೋಡಿದ್ರೆ ಇದು ಆಗದೇ ಇರುವ ಕೆಲಸ ಅಂತ ಅನಿಸ್ತಿದೆ, ಏನ್ ಮಾಡಿ ಗೊತ್ತಾಗ್ತಿಲ್ಲ. ಸ್ವಾಮಿ ಕಾರ್ಯ ಸ್ವಕಾರ್ಯ, ಯಾಕೆ ಹೀಗೆ ಮಾಡಿದ್ದಿ ಅಂತ ನಾನು ಕೇಳಬೇಕು. ಅಕಸ್ಮಾತ್ ಅವಳ ಮನಸ್ಸಿಗೆ ನಿಜವಾಗಿಯೂ ಬೇರೆ ವಿವಾಹದಿಂದ ಸಂತೋಷವಾಗಿರ್ತಾಳೆ ಅಂದ್ರೆ ಇವನೊಬ್ಬ ಒಳ್ಳೆ ಯೋಗ್ಯ, ಇವನ ಮೂಲಕನೇ ಅವಳ ಬದುಕಿಗೆ ಮಾಂಗಲ್ಯ ಆಗುತ್ತೆ ಅಂದ್ರೆ ನಾನು ಯಾಕೆ ತಡೀಲಿ, ದೈವ ಸಂಕಲ್ಪ ಏನಿದು ಆಗ್ಲಿ ಅಂತ ಅನ್ಕೊಂಡು ನೀವೇನ್ ಚಿಂತೆ ಮಾಡಬೇಡಿ, ನಾಳೆ ಬೆಳಿಗ್ಗೆ ನಾವು ಅಲ್ಲಿ ಇರ್ತೀವಿ ಅಂತ. ಅದು ಹೇಗೆ, ನೀವು ಅದೆಲ್ಲ ಯೋಚನೆ ಮಾಡಬೇಡಿ, ಸೀದಾ ಲಾಯಕ್ಕೆ ಹೋಗಿ ಅದಕ್ಕೆ ತಕ್ಕದಾದ ಯೋಗ್ಯವಾದ ಕುದುರೆಗಳನ್ನು ಹುಡುಕಿ, 4 ಕುದುರೆಗಳನ್ನು ಹುಡುಕಿ ರಥಕ್ಕೆ ಕಟ್ಟಿ ಬೇಗ ಹೊರಡಿ ಅಂತ ಹೊರಟು ಹೋಗ್ತಾರೆ. ಹೋಗುವಾಗ ದಾರಿಯಲ್ಲಿ ಇನ್ನು ಸ್ವಲ್ಪ ಬೆಳಕು ಆಗುವ ಹೊತ್ತಿಗೆ ಅವನು ಉತ್ತರೀಯವನ್ನ ಹೀಗೆ ಬಿಗಿದು ಕಟ್ಟಿದ್ದು ನಿಧಾನಕ್ಕದು ಹೀಗೆ ಜಾರಿ ಹೀಗೆ ಹಾರೋಗುತ್ತೆ. ಅದು ತುಂಬಾ ಬೆಲೆ ಬಾಳುವ ಉತ್ತರೀಯ, ಒಳ್ಳೆ ಕಸೂತಿ ಹಾಕಿರುವ ಉತ್ತರೀಯ. ಅದು ಹೀಗೆ ಹಾರು ಹೋಗುವಾಗ ಅವನು ಹೇಳ್ತಾನೆ, ನನ್ನ ಉತ್ತರೀಯ ಹೋಯ್ತು ಅಂತ. ನಿನ್ನ ಉತ್ತರೀಯ ಹೋಯ್ತು ಅಂದ್ರೆ ಏನಿಲ್ಲ ಅಂದ್ರೆ ಒಂದು 60-70 ಕಿಲೋಮೀಟರ್ ಹಿಂದಿದೆ ಅಂದ್ರೆ ಅವ್ನು ಹೇಳಿ 1 ಸೆಕೆಂಡಿಗೆ ಹೇಳುದು. ಅದು ಹೋಗಿ ಒಂದು 60-70 ಕಿಲೋಮೀಟರ್ ಆಗಿದೆ, ನಿಂಗೆ ಸಿಗಲ್ಲ ಅದು. ಅದು ಹೇಗೆ ಹೇಳ್ತೀನಿ, ನಾವು ಅಷ್ಟು ದೂರ ಬಂದಾಗಿದೆ, ನಿನ್ಗೆ ಸ್ವಯಂವರ ಬೇಕು ಉತ್ತರೀಯ ಬೇಕು ಅಂತ ಹೇಳ್ತಾನೆ. ಅಷ್ಟಾಗುವಾಗ ಇವನು ಅಂದ್ರೆ ನಾನು ಕುದುರೆ ಓಡಿಸೋದ್ರಲ್ಲ ಅಷ್ಟು ನಿಪುಣ ಅಂತ ನನ್ನನ್ನ ಹಂಗಿಸ್ತಾ ಇದ್ದಾನೆ, ನಾನು ವೇಗವಾಗಿ ಓಡಿಸೋನು, ನಿನಗೆ ಅದೆಲ್ಲ ಅರ್ಥ ಆಗಲ್ಲ ಅಂತ ನನ್ನ ಹಂಗಿಸ್ತಾ ಇದ್ದಾನೆ ಅಂತ ಅನ್ಕೊಂಡು ಒಂದ್ಸರ್ತಿ ಎಡಗಡೆ ನೋಡುವಾಗ ಒಂದು ದೊಡ್ಡ ಆಲದ ಮರ ಕಾಣಿಸುತ್ತೆ. ಅರಳಿ ಮರ ಅಲ್ಲ, ಮಾವಿನ ಮರ ಕಾಣಿಸುತ್ತೆ. ಕಾಣಿಸಿದಾಗ ಅದರಲ್ಲಿ ಅವನು ಏನು ಹೋಗುವ ದಾರಿಯಲ್ಲೇ ಮಧ್ಯದಲ್ಲಿ ಇಷ್ಟು ವೇಗವಾಗಿ ಹೋಗುವಾಗ ಎಡಗಡೆ ಅಥವಾ ಬಲಗಡೆ ಕಂಡ ಮರ ಎಷ್ಟು ಹೊತ್ತು ಕಾಣಿಸ್ಬೋದು ಹೇಳಿ, ಇಷ್ಟು ವೇಗವಾಗಿ ಹೋಗುವಾಗ ಈಗ ಪಾಸ್ ಆದಾಗ ಕಾಣಿಸುತ್ತೆ. ಅವನು ಅಷ್ಟರಲ್ಲಿ ಆ ಮರದಲ್ಲಿ 7,32,672 ಎಲೆಗಳಿವೆ. ಅದರಲ್ಲಿ ಮುದಿ ಎಲೆಗಳಿಷ್ಟು, ತುದಿ ಎಲೆಗಳಿಷ್ಟು, ಹಣ್ಣುಗಳಿಷ್ಟು ಲೆಕ್ಕ ಇರ್ತಾನೆ. ಸುಮ್ಮನೆ ನನ್ನ ಮೇಲೆ ತಲೆಗೆ ತೇಪ ಹಚ್ಚಲಿಕ್ಕೆ ಏನೇನು ಹೇಳ್ಬೇಡ, ಅದೆಲ್ಲ ಸಾಧ್ಯ ಇಲ್ಲ, ಬೇಕಾದ್ರೆ ನೀನು ಲೆಕ್ಕ ಮಾಡು, ವಾಪಸ್ ಕರೀತಾನೆ. ಇವನು ಅಲ್ಲೇ ಹೋಗಿ ವಾಪಸ್ ನಿಂತು ಆ ಮರದಲ್ಲಿ ಲೆಕ್ಕ ಮಾಡಿದ್ರೆ ಅಷ್ಟೇ ಇರುತ್ತೆ. ಆಶ್ಚರ್ಯ ಆಗುತ್ತೆ, ಇದು ಹೇಗೆ ಸಾಧ್ಯ? ನಿನಗೆ ಮಾತ್ರ ಕುದುರೆ ಓಡಿಸಿ ಬಹಳ ಚೆನ್ನಾಗಿರುವ ವಿದ್ಯೆ ಗೊತ್ತಿರುವುದಲ್ಲ, ಅಶ್ವವಿದ್ಯೆಯನ್ನು ಕಲ್ತಿದ್ದೇನೆ ಅಂತ ನೀನೇನು ಮೆರಿಬೇಕಾಗಿಲ್ಲ. ಅಷ್ಟರ ಮಧ್ಯದಲ್ಲಿ ಅವ್ರ ಜಗಳ, ಈ ಮಧ್ಯದ ಟೆನ್ಷನ್ ಅಂದ್ರೆ ಈ ಜ್ಞಾನಕ್ಕೆ ಹಸಿವಿದ್ದವರಿಗೆ ಪ್ರತಿಯೊಂದರಲ್ಲೂ ಏನೋ ತಿಳ್ಕೊಳ್ಳೋ ಕುತೂಹಲ ಇರುತ್ತೆ. ನೀನು ನಿನ್ನ ಅಶ್ವವಿದ್ಯೆಯಿಂದ ನೀನು ಗ್ರೇಟ್ ಅನ್ಕೊಂಡ್ರೆ, ನನಗೆ ಅಕ್ಷವಿದ್ಯೆ ಗೊತ್ತು. ಅಕ್ಷವಿದ್ಯೆ ಅಂದ್ರೆ ಸಂಖ್ಯಾಶಾಸ್ತ್ರ. ಯಾವುದೇ ಒಂದು ವಸ್ತುವನ್ನು ಹೀಗೆ ಬರೀ ಈ ಪ್ಯಾಟರ್ನ್ ನೋಡಿದ್ರೆ ಇದರಲ್ಲಿ ಎಷ್ಟು ಒಳಗಿನಿಂದ ಚೌಕಗಳಿವೆ ಅಂತ ಹೇಳಲಿಕ್ಕಾಗುತ್ತೆ. ಅದು ಒಂದು ವಿದ್ಯೆ. ನೋಡಿದ ತಕ್ಷಣ ಆ ಕಡೆಯಿಂದ ಈ ಕಡೆ ಹೀಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಹೇಳ್ತಾನೆ ಅದೊಂದು ವಿದ್ಯೆ ನನಗೆ ಹಿಂದಿನಿಂದ ಒಲಿದು ಬಂದದ್ದು. ಹಾಗೆ ಇವನಿಗೆ ಮನಸ್ಸಿನಲ್ಲಿ ತುಂಬಾ ಆಸೆ ಆಗುತ್ತೆ. ನಳನಿಗೆ, ಅಲ್ಲ ನನಗೆ ಅಕ್ಷವಿದ್ಯೆ ಹೇಳ್ಕೊಳ್ತೀಯ? ಯಾಕೆಂದ್ರೆ ಅಕ್ಷವಿದ್ಯೆ ಯಾಕೆ ಬೇಕಿತ್ತು ಅಂದ್ರೆ, ಅಕ್ಷ ಅಂದ್ರೆ ಈ ದ್ಯೂತದ ಆ ದಾಳ ಇದೆಯಲ್ವಾ, ಅದು ಬೀಳುವ ವೇಗದಲ್ಲಿ ಯಾವ ನಂಬರಿಗೆ ಹೋಗಿ ಬೀಳುತ್ತೆ ಅಂತ ಗೊತ್ತಾಗುತ್ತೆ. ನಾವು ಬೀಸುವುದರಲ್ಲಿ ಅದು ಎಷ್ಟು ಫೋರ್ಸಿಗೆ ಬೀಳುತ್ತೆ, ತಿರುಗಿ ಹೋದ್ಮೇಲೆ ಯಾವ ನಂಬರಿಗೆ ಬಂದು ನಿಲ್ಲುತ್ತೆ ಅಂತ ಗೊತ್ತಾಗುತ್ತೆ. ಅದಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅದೇನು ಬ್ರಹ್ಮವಿದ್ಯೆ ಅಲ್ಲ, ನಮ್ಗೆ ಬೇಕಿಲ್ಲ, ನಾವು ಮಾಡಿಲ್ಲ ಅಷ್ಟೇ. ಆದ್ರೆ ಆ ತರ ಪ್ರಾಕ್ಟೀಸ್ ಮಾಡುವುದರ ಒಂದು ಹಿನ್ನೆಲೆಯಲ್ಲಿ ಒಂದು ಸೂಚ್ಯವಾದ ಒಂದು ಶಕ್ತಿ ಇದೆ. ಅದನ್ನ ನನಗೆ ಹೇಳ್ಕೊಡ್ತೀಯಾ ಅಂತ ಕೇಳ್ತಾನೆ ಅವನು. ನನಗೆ ನೀನು ಅಶ್ವವಿದ್ಯೆ ಹೇಳ್ಕೊಡೋದಾದ್ರೆ ನಾನು ನಿಂಗೆ ಅಕ್ಷವಿದ್ಯೆ ಹೇಳ್ಕೊಡ್ತೇನೆ ಅಂತ ಹೇಳ್ತಾನೆ. ಅಯ್ಯೋ ಅದೇನು, ನನಗೇನು ಅದು ನಂದೇ ಪೇಟೆಂಟ್ ಅಲ್ಲಿ ಏನು ಇಟ್ಕೊಂಡಿಲ್ಲ, ನಿಂಗೆ ಉಪಯೋಗ ಆಗುತ್ತೆ, ರಾಜನಾಗಿದ್ದಾದ್ರಿಂದ ನಿಂಗೆ ನಾನು ಹೇಳ್ಕೊಡ್ತೇನೆ ಅಂತ ಅವನು ಅಶ್ವವಿದ್ಯೆ ಹೇಳ್ಕೊಡ್ತಾನೆ. ಆ ದಾರಿಯಲ್ಲಿ ಅವನಿಗೆ ಅಕ್ಷವಿದ್ಯೆಯನ್ನು ಹೇಳ್ಕೊಡ್ತಾನೆ. ಯಾವಾಗ ಅವನ ಅಕ್ಷವಿದ್ಯೆ ಕಲಿತ್ನೋ ಆವಾಗ ಅವನೊಳಗಿದ್ದ ಕಲಿ ಸುಟ್ಟು ಹೊರಗೆ ಓಡಿ ಹೋದ, ತಡ್ಕೊಳಿಕ್ಕಾಗಿಲ್ಲ. ಅವನ ಅಕ್ಷವಿದ್ಯೆಯಿಂದಲೇ ಅವನನ್ನು ಸೋಲ್ತಿದ್ದು. ಈಗ ಅವನಿಗೆ ಸರಿಯಾದ ನಾಲೆಜ್ ಬಂತಲ್ಲ, ಜ್ಞಾನ ಬಂದ್ರೆ ಕಲಿ ಹೊರಟೋಗ್ತಾನೆ. ಜ್ಞಾನ ಇಲ್ಲದೆ ಇದ್ದಾಗಲೇ ನಮಗೆ ಕಲಿ ಯಾವಾಗಲೂ ಕಾಡುದು. ಹಾಗಾಗಿ ಜ್ಞಾನ ಬಂತು, ಅವನಲ್ಲಿರುವ ಕಲಿ ಹೊರಟು ಹೋದ. ಒಂಥರ ಆರಾಮಾಯ್ತು, ಈಗ ಒಂಥರ ದುಗುಡ ಕಮ್ಮಿ ಆಯ್ತು ಅವನಿಗೆ. ಸರಿ ಹೋದ್ರು. ಬೆಳಗ್ಗೆ ಹೋದ್ರೆ ಅವನ ನಿರೀಕ್ಷೆ ಏನಿತ್ತು ಋತುಪರ್ಣನಿಗೆ? ಸ್ವಯಂವರ ಅಂದ್ರೆ ದಾರಿಯಲ್ಲೂ ಲೈಟ್ ಹಾಕಿರ್ತಾರೆ, ದೊಡ್ಡ ದೊಡ್ಡ ಬ್ಯಾನರ್ ಹಾಕಿರ್ತಾರೆ, ಎಲ್ಲಾ ಕಡೆ ತೋರಣ ಹಾಕಿರ್ತಾರೆ, ರಂಗವಲ್ಲಿಗಳನ್ನು ಹಾಕಿರ್ತಾರೆ, 10 ಜನ ನಿಂತ್ಕೊಂಡು ಸ್ವಾಗತ ಮಾಡ್ಲಿಕ್ಕೆ, ಹೂ ಎತ್ತಲಿಕ್ಕೆ, ಮೇಲಿಂದ ಹೀಗೆ ಹೂಗಳು ಬೀಳ್ತಾ ಇರುತ್ತೆ, ಏನೇನೋ ಕಲ್ಪಿಸ್ಕೊಂಡು ಹೋದ್ರೆ ಯಾರಿಲ್ಲ. ಗುಡಿಸಿ ಕ್ಲೀನ್ ಮಾಡಿದ ಅಂಗಳ, ಅಷ್ಟೇ ಎದುರುಗಡೆ ಒಂದು ದೊಡ್ಡ ವರಾಂಡ. ಡೌಟ್ ಬರುತ್ತೆ,
ನಾವೇನಾದ್ರೂ ನಿನ್ನೆ ಇದ್ದದನ್ನು ಇವತ್ತು ಅಂತ ಅನ್ಕೊಂಡು ಬಂದ್ವಾ, ಕ್ಲೀನ್ ಮಾಡಿ ಗುಡಿಸಿ ಬಿಸಾಕ್ಬಿಟ್ಟಿದ್ದಾರೆ, ಏನ್ ಕತೆ. ಅರ್ಧ ದಾರಿಯಲ್ಲಿ ಹೋಗಿ 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 ಹಿಂದೆ ಹೋಗೋಣ, ಇದೇನೋ ಊಟಕ್ಕೆ ಬಂದ್ರ ಅಂತ ಕೇಳೋ ಪರಿಸ್ಥಿತಿ ಬರುತ್ತೆ. ಅಯ್ಯೋ ನೀವು ಊಟಕ್ಕೆ ಇಲ್ಲಿ ಬರ್ಬೇಕಿತ್ತ, ಏನ್ ನಮ್ಮ ಪರಿಸ್ಥಿತಿ ಅಂತ ಒಂದೆರಡು ಸರ್ತಿ ತುಂಬಾ ಯೋಚನೆ ಮಾಡ್ತಾರೆ. ಅಷ್ಟೊತ್ತಿಗೆ ಯಾರೋ ಒಬ್ಬ ದೂತ ಬರ್ತಾನೆ, ಬನ್ನಿ ಬನ್ನಿ ನಿಮ್ಮನ್ನೇ ಕಾಯ್ತಾ ಇದ್ರು ಅಂತ ಹೇಳ್ತಾರೆ. ನೀನು ಆಶ್ಚರ್ಯ ಹೇಳ್ತಾ ನಮ್ಮನ್ನು ಕಾಯ್ತಾ ಇದ್ದಿದ್ದ? ಹೌದು, ನಿಮ್ಗೆ ರಥಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ನಿಲ್ಲಿಕ್ಕಲ್ಲಿ ವ್ಯವಸ್ಥೆ ಇದೆ, ಅದು ಸ್ವಯಂವರ ಎಲ್ಲ ಇದೆ. ನೀವು ಏನ್ ಯೋಚನೆ ಮಾಡಿದ್ರಿ, ನೀವು ಇರಿ, ಮೊದಲು ನೀವು ಆತಿಥ್ಯ ತಗೊಳ್ಳಿ, ನಿಮ್ಗೆ ಇಲ್ಲಿ ರೂಮ್ ವ್ಯವಸ್ಥೆ ಮಾಡಿದರೆ, ನಿಮ್ಮ ಸೇವಕನಿಗೆ ಇನ್ನೊಂದ್ ಕಡೆ ವ್ಯವಸ್ಥೆ ಮಾಡಿದ್ರೆ ಅವ್ನು ಅಲ್ಲಿ ಇರ್ತಾನೆ, ಇನ್ನು ಇಲ್ಲಿ ಇರ್ತಾನೆ, ಕುದುರೆ ಲಾಯದ ಹತ್ರ ಅವನಿಗೆ ಜಾಗ ತೋರಿಸಿ ಇವ್ರು ಹೊರಟೋಗ್ಬಿಡ್ತಾರೆ. ಪ್ರಶ್ನೆ ಕೇಳಲಿಕ್ಕೆ ನಿಂತ್ರೆ ಅಲ್ವಾ, ಅವ್ರು ಹೇಳ್ಬೇಕಾದ್ ಹೇಳಿ ಹೊರಟೋಗ್ತಾ ಇರ್ತಾರೆ. ಇವ್ರು ಪ್ರಶ್ನೆ ಹಿಂಗ್ ಕೇಳಬೇಕು ಅವ್ರು ಇಲ್ವೇ ಇಲ್ಲ. ಆಯ್ತು, ಪ್ರತಿಯೊಬ್ರು ಬರ್ತಾರೆ, ಏನೋ ಅವ್ರು ಕೊಡ್ಬೇಕಾದನ್ನು ಕೊಡ್ತಾರೆ, ಹೇಳ್ಬೇಕಾದ್ರೆ ಹೇಳ್ತಾರೆ, ಹೊರಟೋಗ್ತಿರ್ತಾರೆ. ಎಲ್ಲ ಕೆಟ್ಟೋಗುತ್ತೆ. ಕೊನೆಗೆ ಅವನು ವಿಶ್ರಾಂತಿ, ನೀವು ಕೋಣೆಯಲ್ಲಿ ಇರಿ, ವ್ಯವಸ್ಥೆ ಮಾಡ್ತೇನೆ. ಇವನನ್ನ ಒಂದು ಜಾಗದಲ್ಲಿ ಬಿಟ್ಟ ಮೇಲೆ ಅವನಿಗೆ ಊಟಕ್ಕೆ ಅಥವಾ ಕುಡಿಲಿಕ್ಕೆ ತಿನ್ಲಿಕ್ಕೆ ಏನು ಕೊಡಲ್ಲ, ಸುಮ್ಮನೆ ಇಟ್ಟುಬಿಟ್ಟಿರ್ತಾರೆ. ಇವನು ರಾಜನಿಗೆ ಆ ಕಡೆ ವ್ಯವಸ್ಥೆ ಮಾಡ್ತಾರೆ, ಆದ್ರೆ ಅವನಿಗೆ ಇವನಿಗೆ ಏನಾಗಿದೆ ಅಂತ ಕುತೂಹಲ, ಪ್ರಶ್ನೆ. ಅವನಿಗೂ ಜಸ್ಟ್ ಮತ್ತೆ ರಾಜ ನಿಧಾನಕ್ಕೆ ಬಂದು ಕುದುರೆ ಲಾಯಕ್ಕೆ ಬಂದು ಮಾತಾಡ್ತಾನೆ, ಏನು ಅಂತ, ನಿನಗೇನು ವ್ಯವಸ್ಥೆ ಆಗಿದೆ? ಇಲ್ಲ ನನ್ಗೇನು ಗೊತ್ತಿಲ್ಲ. ಅಲ್ಲ, ನಂಗೆ ತುಂಬಾ ಹಸಿವಾಗ್ತಾ ಇದೆ, ಅಲ್ಲಿ ತಂದು ಇಟ್ಟಿದ್ದಾರೆ, ಆದ್ರೆ ಅವನು ಅದನ್ನ ತಗೊಂಡು ಬಂದು ಇಲ್ಲಿ ತರಬೇಕು, ಆದ್ರೆ ತಾನೇ ತಂದು ತಿನ್ನಿಸೋದು ಕಷ್ಟ, ಇವನನ್ನು ಕರ್ಕೊಂಡು ಹೋಗ್ಬೇಕು. ನಾನು ಅಲ್ಲಿಗೆ ಬರಲ್ಲಪ್ಪ, ನೀವೊಂದು 10 ನಿಮಿಷ ಇಲ್ಲೇ ಕೂತೀರಿ, ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿ ಅವನನ್ನು ವಿಶ್ರಾಂತಿ ಕೋಣೆಯಲ್ಲಿ ಕೂಡಿಸಿ ನಾನೇ ಅಲ್ಲಿಗೆ ಬರ್ತೇನೆ ಅಂತ ಹೇಳಿ ಅವನೇ ಒಂದು 10 ನಿಮಿಷದಲ್ಲಿ ಅಡಿಗೆ ಮಾಡಿ ಮುಗಿಸ್ತಾನೆ. ಏನೂ ಇಲ್ಲ, ಪಾತ್ರೆ ಇಲ್ಲ, ನೀರಿಲ್ಲ, ಕಟ್ಟಿಗೆ ಇಲ್ಲ, ಪದಾರ್ಥ ಇಲ್ಲ, ಎಂಥದೂ ಇಲ್ಲ. ಇದನ್ನ ಮರೆಯಲ್ಲಿ ನಿಂತು ಆ ದಮಯಂತಿಯ ಸೇವಕಿಯರು ನೋಡ್ತಿರ್ತಾರೆ, ಆದ್ರೆ ಕಾಣಿಸುದಿಲ್ಲ. ಆದ್ರೆ ನಾವೇನು ಕೊಡ್ಲಿಲ್ಲ, ಆದ್ರೆ ಹೊಗೆ ಬರ್ತಾ ಇದೆ, ನಾವೇನು ಕೊಡ್ಲಿಲ್ಲ, ಗುಳುಗುಳು ಕುದಿತಾ ಇದೆ, ನಾವೇನು ಕೊಡ್ಲಿಲ್ಲ, ಸುರ್ರು ಅಂತ ಸಾರನ್ನ ಮೇಲೆ ಕೆಳಗೆ ಹಾಕಿ ಪದಾರ್ಥವನ್ನು ತಯಾರು ಮಾಡಿದ್ ಕಾಣಿಸ್ತಿದೆ. ತಲೆಗಟ್ಟು ಹೋಗುತ್ತೆ, ಸೀದ ಹೋಗಿ ಎಲ್ಲ ನಡೆದದ್ದು ಹಾಗೆ ಹೇಳ್ತಾರೆ. ಏನಿರ್ಬೋದು, ಅವಳಿಗೆ ವರ ಕೊಟ್ಟದ್ದು ಗೊತ್ತಿದೆ, ತನ್ನ ಮದುವೆಯಲ್ಲೇ ಕೊಟ್ಟದ್ದು. ನೀನು ಕರದಲ್ಲಿ ನಾನು ಬರ್ತೇನೆ ಅಂತ ಅಗ್ನಿ ಹೇಳಿದ್ದ, ನೀನ್ ಕರದಲ್ಲಿ ನಾನು ಬರ್ತೇನೆ ಅಂತ ವರುಣ ಹೇಳಿದ್ದ, ನಿಂಗೆ ಏನ್ ಬೇಕೋ ಆ ವಸ್ತುವನ್ನು ಒದಗಿಸ್ತೇನೆ ಅಂತ ಯಮ ಹೇಳಿದ್ದ, ನಾನೇ ನೇರವಾಗಿ ಏನ್ ಸಹಾಯ ಬೇಕು ಇಂದ್ರ ಹೇಳಿದ್ದ. ಅವನು ಆ ಕಾಲದಲ್ಲಿ ಆಯಾ ದೇವತೆಗಳನ್ನು ಕರೆದು ಕಾರ್ಯವನ್ನು ಮುಗಿಸಿದ್ದಾನೆ. ಕೊನೆಗೆ ಆದ್ರೂ ಕನ್ಫರ್ಮೇಶನ್ ಬೇಕು, ಇದು ಇನ್ಯಾರ ಹತ್ರನೂ ಈ ವಿದ್ಯೆ ಇದ್ದು ಕೊನೆಗೆ ನಾನು ಅವನ ಹತ್ರ ಹೋಗಿ ಮುಖ ಕೆಡಬಾರ್ದು, ಅದಕ್ಕೆ ಸುಮ್ಮನೆ ಆಟ ಆಡ್ಲಿಕ್ಕೆ ಹೋಗ್ರೋ ಅಂತ ಹೇಳಿ ಇಂದ್ರಸೇನ ಮತ್ತು ಇಂದ್ರಸೇನ ಅನ್ನುವ ಹುಡುಗಿ ಇಬ್ಬರನ್ನು ಕೂಡ ಆ ಬಾಹುಕನ ಪಕ್ಕಕ್ಕೆ ಓಡಾಡಿಕೊಂಡು ಮಾತಾಡ್ಲಿಕ್ಕೆ ಬಿಡ್ತಾರೆ. ಇವರು ಮಾತಾಡಿಕೊಂಡು, ನಮ್ಮ ಅಪ್ಪ ನಮ್ಮನ್ನು ಇನ್ನೂ ಮಾತಾಡಿಸ್ಲಿಕ್ಕೆ ಬರಲಿಲ್ಲ, ಎಷ್ಟು ದಿನ ಆಯ್ತು, ಹಾಗೆ ಹೀಗೆ ಅಂತ ಮಕ್ಕಳು ಅವ್ರು ಸಹಜವಾಗಿ ಮಾತಾಡ್ತಿರ್ತಾರೆ. ಇವನಿಗೆ ನಿನ್ಸು ಅದನ್ನು ನೋಡಿ ತುಂಬಾ ದುಃಖ ಆಗುತ್ತೆ, ಕಣ್ಣೀರು ಬರುತ್ತೆ, ಹತ್ರ ಕರೆದು ಗಟ್ಟಿಯಾಗಿ ಅಪ್ಕೊಂಡ್ಬಿಡ್ತಾನೆ. ಅಪ್ಕೊಂಡಾಗ ಸೇವಕ್ಕೆ ಓಡಿ ಬರ್ತಾರೆ, ಇದೇನು ಹೀಗೆ ಕಂಡ ಮಕ್ಕಳನ್ನೆಲ್ಲ ಅಪ್ಕೊಳ್ಳುವಂಥದ್ದು? ಇಲ್ಲ, ನನ್ನ ಮಕ್ಕಳ ನೆನಪಾಯಿತು, ಹೀಗೆ ಇರ್ತಿದ್ರು ಇದ್ದಿದ್ರೆ, ಅದಕ್ಕೆ ನೆನಪಾಯ್ತು, ಅಷ್ಟೇ ಹೋಗ್ ಮಕ್ಕಳ ಅಂತ ಹೇಳಿ ಕಳಿಸ್ಬಿಡ್ತಾನೆ. ದಮಯಂತಿಗೆ ಮತ್ತೂ ನಿಶ್ಚಯ ಆಗುತ್ತೆ, ಆದ್ರೆ ಅವನು ಹೇಳಿದ ಮಾತಲ್ಲ, ಅಕಸ್ಮಾತ್ ಅವನ ಮಕ್ಕಳು ಹೀಗೆ ಇದ್ದು ಅದನ್ನು ನೆನಪಿಸ್ಕೊಂಡು ಅಷ್ಟೊಂದಂಗ ಸತ್ಯ ಆಗಿದ್ರೆ ನಾನು ಮತ್ತೆ ಸಿಕ್ಕಿ ಹಾಕೊಂಡಾಗುತ್ತೆ ಅಂತ ಅರಮನೆಗೆ ಬರ್ಬೇಕಂತೆ ಅಂತ ಹೇಳಿ ಕಳಿಸ್ತಾರೆ. ಅರಮನೆ ಒಳಗೆ ಹೋಗ್ತಾನೆ. ಹೋಗುವಾಗ ಪರದೆಯ ಆಚೆ ಭಾಗದಲ್ಲಿ ಅವಳು ಮಾತಾಡಿಸ್ತಾಳೆ. ಮಾತಾಡಿಸಿ, ಯಾರು ನೀನು, ನಿಜ ಹೇಳು. ಬಾಹುಕ ಇದೆ, ನಮ್ಮ ರಾಜನಾದಂತಹ ಋತುಪರ್ಣನಿಗೆ ಸಾರಥಿಯಾಗಿ ಸಹಾಯಕ್ಕಾಗಿ ಬಂದಿದ್ದೇನೆ ಅಂತೆಲ್ಲ ಹೇಳ್ತಾಳೆ. ಆ ಹಾಡನ್ನು ಮತ್ತೆ ಹೇಳ್ತಾಳೆ, ಯಾಕೆ ಬಿಟ್ಟು ಹೋದಿ, ಅಷ್ಟು ಭಾರವಾದ ನಾನು. ಭಾರ ಆಗಿದ್ರೆ ನೀನು ಅಲ್ಲೇ ನನ್ನನ್ನು ಯಾವುದಾದ್ರೂ ಬಾವಿಗೆ ಬಿಸಾಕಿ ಹೋಗಿದ್ರು ನನ್ಗೆ ಬೇಸರ ಆಗ್ತಿರ್ಲಿಲ್ಲ. ನೀನು ಹೀಗೆ ಬಿಟ್ಟು ಹೋದ್ರೆ ನಾನು ಯಾರನ್ನ ನಂಬ್ಕೊಂಡು ಬದುಕಬೇಕು, ಹೇಗೆ ಜೀವ ಇಟ್ಕೊಳ್ಬೇಕು? ಆಗ ಅವನಿಗೂ ತಗಿಲಿಕ್ಕಾಗಿತ್ತು. ಮತ್ತೆ ಸ್ವಯಂವರ ಅಂತ ವ್ಯವಸ್ಥೆ ಮಾಡಿದ್ದಿ, ಅದ್ಯಾಕೆ ಮಾಡ್ದಿ ಅಂತ ಕೇಳ್ತೀನಿ. ಅದಕ್ಕೆ ನೀನ್ ಬರ್ಲಿ ಅಂತಾನೆ ಮಾಡಿದ್ವಿ. ಸ್ವಯಂವರದ ಸುದ್ದಿ ಅದು ಋತುಪರ್ಣನಿಗೆ ಮಾತ್ರ ಹೋಗಿದೆ. ಹಾಗೆ ಸ್ವಯಂವರ ಆಗಿದ್ರೆ ಎಲ್ಲಾ ದೇಶದ ರಾಜರು ಬರ್ತಿದ್ರು. ಬರ್ಲಿಲ್ಲ, ಕೇವಲ ಋತುಪರ್ಣ ಬಂದಿದ್ದಾನೆ ಅಂದ್ರೆ ನೀನ್ ಬರ್ಲಿ ಅಂತಾನೆ ಮಾಡಿದ್ವಿ. ಆಗ ಹೌದು ಅಂತ ಅನ್ಸುತ್ತೆ, ಅವಳು ಹೇಳಿದ್ರಲ್ಲಿ ಸತ್ಯ ಇದೆ ಅಂತ ಅನ್ಸುತ್ತೆ. ಕೊನೆಗೆ ತಪ್ಪಾಯ್ತು ಅಂತ ಅವನಿಗೆ ತಡಿಲಿಕ್ಕಾಗಲಿಲ್ಲ, ಬಿಕ್ಕಿ ಹತ್ತು ಬಿಡ್ತಾನೆ. ಅವಳು ಅಳ್ತಾಳೆ. ಆದ್ರೆ ನಿನ್ನ ಈ ರೂಪ ನೋಡಿ ನನಗೆ ಇನ್ನೂ ಇದರ ಹಿಂದೆ ಇರುವ ಸತ್ಯ ಏನು ಗೊತ್ತಾಗ್ತಾ ಇಲ್ಲ. ನಿನ್ನ ಮಾತು ನನಗೆ ಅರ್ಥ ಆಗ್ತಾ ಇದೆ, ನಿನ್ನ ಭಾವ ಅರ್ಥ ಆಗ್ತಾ ಇದೆ, ನಿನ್ನ ವಿದ್ಯೆಗಳೆಲ್ಲ ನನಗೆ ಅರ್ಥ ಆಯ್ತು, ನಿನ್ನ ಸಾಮರ್ಥ್ಯ ನನಗೆ ಗೊತ್ತಾಯ್ತು. ಆದ್ರೆ ಈ
ನಿನ್ನ ವಿಕೃತವಾದ ರೂಪದ ಪರಿಸ್ಥಿತಿ ಏನು ನನಗೆ ಗೊತ್ತಾಗ್ತಾ ಇಲ್ಲ. ಇನ್ನೂ ಮನಸ್ಸಿನೊಳಗೆ ಎಲ್ಲೋ ಒಂಥರ ಸಂದೇಹದ ಕೊಂಡಿ, ಯಾಕಿದು ಅಂತ ಪ್ರಶ್ನೆ ಉಳಿದು ಬಿಟ್ಟಿದೆ. ಅದೊಂದು ಕತೆ ಅಂತ ಹಿಂದಿದ್ದೆಲ್ಲ ಕತೆ ಹೇಳಿ ತಾನು ಸೊಂಟಕ್ಕೆ ಬಿಗಿದುಕೊಂಡಿದ್ದಂತಹ ಉತ್ತರೀಯವನ್ನು ತೆಗೆದು ಅದನ್ನ ಕುತ್ತಿಗೆಗೆ ಸುತ್ತಾಕೊಂಡು ಆ ಕಾರ್ಕೋಟಕನನ್ನ ಸ್ಮರಣೆ ಮಾಡ್ತಾನೆ. ಅವನು ಯಾರು ಅಂದ್ರೆ ಅವನು ಕರ್ಕೋಟಕ ಅಂತ ಸರ್ಪಗಳಲ್ಲಿ ಒಬ್ಬ, ಅಷ್ಟಕುಲ ನಾಗಗಳಲ್ಲಿ ಒಬ್ಬ. ಅವನು ನನಗೆ ಸಹಾಯಕ್ಕಾಗಿ ಈ ವ್ಯವಸ್ಥೆ ಮಾಡಿದ್ದ ಅಂತ ಹೇಳಿ ಯಾವಾಗ ಆ ಕುತ್ತಿಗೆಗೆ ಹಾಕೊಂಡು ಸ್ಮರಣೆ ಮಾಡ್ತಾನೆ, ತಕ್ಷಣ ಅವನ ವಿಕಾರ ಎಲ್ಲ ಹೋಗಿ ಸಹಜವಾದ ರೂಪದೊಂದಿಗೆ ಅವಳ ಮುಂದೆ ಕಾಣಿಸಿಕೊಳ್ತಾನೆ. ತುಂಬಾ ಸಂತೋಷ ಪಡ್ತಾಳೆ. ಅಮ್ಮನ ಹತ್ರ, ಅಮ್ಮ ನಿನ್ನ ಉಪಕಾರಕ್ಕೆ ನಾನು 100 ಬಾರಿ ಪ್ರಣಾಮ ಮಾಡಿದ್ರು ಕಮ್ಮಿ ಆಗುತ್ತೆ. ನನ್ನ ನಳ ನನಗೆ ಸಿಕ್ಕಿದ್ದಾನೆ. ಇನ್ನು ಅಪ್ಪನ ಹತ್ರ ಹೇಳಿ ಏನು ತಲೆಬಿಸಿ ಮಾಡೋದು ಬೇಡ. ಅಪ್ಪನಿಗೆ ನಳ ಬಂದಿದೆ. ಇವನು ಸ್ವಯಂವರಕ್ಕೆ ಕಾಯ್ತಾ ಇದ್ದಾನಲ್ಲ ಒಳಗೆ ವಿಶ್ರಾಂತಿ ಕೋಣೆಯಲ್ಲಿ. ಇವನನ್ನೇನು ಸಮಾಧಾನ ಮಾಡುದು? ನಳ ಹೇಳ್ತಾನೆ, ನಾನೇ ಹೋಗ್ತೇನೆ ಅಂತ ಸೀದಾ ಹೋಗ್ತಾನೆ. ಹೋಗಿ ವಿಶ್ರಾಂತಿ ಕೋಣೆ, ನೀನ್ ಯಾಕೆ ಇಲ್ಲಿಗೆ ಬಂದಿದ್ದಿ? ಅವನ ಕಥೆಯೆಲ್ಲ ಹೇಳ್ತಾನೆ. ನಿನಗೆ ಕುದುರೆ ಅಂದ್ರೆ ಇಷ್ಟ ಅಲ್ವಾ? ಕುದುರೆ ಬಗ್ಗೆ ನಿನ್ಗೆ ತುಂಬಾ ತೊಂದರೆ ಆಗಿತ್ತಲ್ವಾ? ನಿನಗೆ ತುಂಬಾ ಅಕ್ಷವಿದ್ಯೆ ಗೊತ್ತಿದೆಯಲ್ವಾ ಎಲ್ಲ ಹೇಳ್ತಾನೆ. ಹೌದು, ಇದೆಲ್ಲ ನಿಂಗೆ ಗೊತ್ತು? ಗೊತ್ತು, ನನಗೆಲ್ಲ ಗೊತ್ತು ಅಂತ. ಅವಾಗ ನನಗೆ ಲೆಕ್ಕ ಗೊತ್ತು, ಅದು ಗೊತ್ತು, ಇದು ಗೊತ್ತು ಅಂತ ಹೇಳಿದ್ದ. ಆಮೇಲೆ ಅವನಿಗೆ ಅರ್ಥ ಆಯ್ತು, ನನ್ನ ಹತ್ರ ಕಲ್ತು ನನ್ನ ಹತ್ರನೇ ತಮಾಷೆ ಮಾಡ್ತಿದ್ಯಾ? ಹಾಗೆ ಹೇಳ್ತಾನೆ, ಹೌದು, ನಿನ್ನ ಉಪಕಾರಕ್ಕೆ ನಾನು ಯಾವತ್ತೂ ಋಣಿ. ನಾನು ನಿನ್ನಿಂದ ಆದ ಉಪಕಾರದಿಂದ ಇವತ್ತು ನಾನು ಮತ್ತೆ ಮರಳಿ ನನ್ನ ದಮಯಂತಿಯನ್ನು ಪಡೆಯುವ ಹಾಗಾಯ್ತು. ಅವಳು ಯಾರು ಅಲ್ಲ, ನನ್ನ ಮಡದಿ. ಅವನಿಗೆ ನಿಷಧ ದೇಶದ ರಾಜ ಇವನು ಅಂತ ಗೊತ್ತಾದಾಗ ತುಂಬಾ ಆತ್ಮೀಯ ಭಾವದಿಂದ ಗಟ್ಟಿಯಾಗಿ ಇಬ್ರು ಕೂಡ ತಮ್ಮ ಕಥೆಗಳನ್ನೆಲ್ಲ ಹೇಳ್ಕೊಂಡು ಅಪ್ಕೊಂಡು ಬೇಸರಾಯ್ತಾ ಅಂತ ಕೇಳ್ತಾನೆ. ಇಲ್ಲಪ್ಪ, ಒಂದು ಒಳ್ಳೆ ಜೋಡಿಯನ್ನು ಮರಳಿ ಸೇರಿಸ್ಲಿಕ್ಕೆ ನಾನು ಇಲ್ಲಿ ತನಕ ಕರ್ಕೊಂಡು ಬಂದ ಸಂತೋಷ ಇದೆ. ಯಾವಾಗಾದ್ರೂ ಒಬ್ಬರನ್ನ ಸೇರಿಸ್ತೇವೆ ಅಂದ್ರೆ ಅದು ಜೀವನದ ದೊಡ್ಡ ಒಂದು ನಮ್ಮ ಸಾಧನೆ ಅಂತ ಲೆಕ್ಕ. ಹಾಳು ಮಾಡುವುದು 2 ನಿಮಿಷದ ಕೆಲಸ, ಒಡೆಯುವುದು 2 ನಿಮಿಷದ ಕೆಲಸ. ಸೇರಿಸುವುದು ಉಂಟಲ್ಲ, ಅದು ಜೀವನದ ದೊಡ್ಡ ಮಹತ್ತರ ಕಾರ್ಯ. ಅದು ಮಾಡ್ಲಿಕ್ಕೆ ನಾನು ಒಂದು ಉಪಯೋಗ ಆದ್ನಲ್ಲ ನಿಮಗೆ, ನನಗೇನು ಬೇಸರ ಇಲ್ಲ, ನನಗೆ ತುಂಬಾ ಸಂತೋಷ ಆಯ್ತು. ಇಲ್ಲಿ ನೀವು ಕೂಡುವುದನ್ನು ನಾನು ಕಣ್ಣಾರೆ ಕಾಣೋದಕ್ಕೆ ನನಗೊಂದು ಸಿಕ್ಕಿದ ಅವಕಾಶದಿಂದ ನನಗೂ ಮನಸ್ಸಿಗೆ ಸಮಾಧಾನ ಆಯ್ತು ನೀವು ಸೇರಿದ್ದು ಅಂತ ಹೇಳಿ ವಾಪಸ್ಸು ಅವನೇ ರಥವನ್ನ ಹೊಡ್ಕೊಂಡು ಹೊರಡ್ತಾನೆ. ಅಲ್ಲ, ನಾನೇ ಬೇಕಾದ್ರೂ ಬಿಡ್ತೇನೆ ಅಂದಿತ್ತಂತೆ. ಹೇಳಪ್ಪ ಮಹಾರಾಜರೇ, ನೀವು ನಿಮ್ಮ ದಾರಿ ಹುಡುಕಿ, ನಾವು ನಮ್ಮ ದಾರಿ ಹುಡುಕ್ತೇವೆ ಅಂತಾನೆ. ಅಂದ್ರೆ ವ್ಯಾಸರಿಗೆ ಎಲ್ಲಿ ತಮಾಷೆ ಮಾಡ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ. ತುಂಬಾ ಸ್ವರಸ. ನಾವೇನ್ ಅನ್ಕೊಂಡಿದ್ದೇವೆ, ಈ ಪುರಾಣ ಅಂದ್ರೆ ಬೋರ್ ಕತೆ, ಅಂತ ಹಳೆ ಕಾಲದ ಮೀಟರ್ ಅಂತ ಎಡದಾಗಿರುತ್ತೆ ಅಂತ ಅನ್ಕೊಳ್ತೇವೆ. ನಾವು ಸೋಲುದೆಲ್ಲಿ ಗೊತ್ತಾ? ನಮ್ಗೆ ಸಂಸ್ಕೃತ ಭಾಷೆ ಬರದೇ ಇರೋದ್ರಿಂದ. ಅವ್ರು ಅನುವಾದ ಮಾಡೋರು ಅವ್ರಿಗೆ ಅಷ್ಟು ತಾಳ್ಮೆ ಇದ್ರು. ಒಟ್ಟು ಕತೆ ಎಸೆನ್ಸ್ ಅನ್ನ ತೆಗೆದು ಬಿಸಾಕ್ತಾರೆ ಒಂದ್ ಕಡೆ. ಆದ್ರೆ ನಾವು ಮೂಲದಲ್ಲಿ ಓದ್ತಾ ಹೋದ್ರೆ ಅದರಲ್ಲಿರುವ ಪ್ರತಿ ಶಬ್ದದಲ್ಲಿರುವ ಸ್ವಾರಸ್ಯ, ನಮ್ಮ ಬದುಕಿನಲ್ಲಿ ನಾವು ಹೇಗೆ ಮಾತಾಡ್ತೇವೋ ಹಾಗೇನೆ ಅಲ್ಲಿ ಮಾತುಗಳಿರ್ತವೆ. ಎಷ್ಟೋ ಸರ್ತಿ ನಾವೇನ್ ಮಾತಾಡ್ತೇವೋ ಅದು ಅಲ್ಲಿಂದಲೇ ಬಂದಿರುತ್ತೆ. ಅದು ಅಲ್ಲಿಂದ ಬಂದದ್ದು ನಮ್ಗೆ ಗೊತ್ತಿರಲ್ಲ. ಇದು ನಮ್ಮದೇ ಭಾಷೆಯ ಸೊಗಡು ಅಂತ ಹೆಮ್ಮೆ ಪಡ್ಕೊಂಡು, ಸತ್ಯ ನಾವು ಉಳಿಸ್ಕೊಂಡಿದ್ದೇವೆ, ಬೆಳೆಸಿದ್ದೇವೆ, ಸತ್ಯ. ಅದಕ್ಕೆ ಮೂಲ ಯಾವುದು ಅಂದ್ರೆ ಮತ್ತೆ ವೇದವ್ಯಾಸರೇ. ಹಾಗೆ ನಳ ಅಲ್ಲಿಯೇ ತನ್ನ ಸೈನ್ಯವನ್ನ ಭದ್ರಪಡಿಸಿಕೊಂಡು ವಾಪಸ್ಸು ಪುಷ್ಕರನ ಮೇಲೆ ಮರಳಿ ದಾಳಿ ಮಾಡ್ತಾನೆ. ದಾಳಿ ಮಾಡಿದಾಗ ಅವನು ಸೋತು ಹೋಗ್ತಾನೆ. ಯಾಕೆಂದ್ರೆ ಅವನು ಸೋತು ಹೋಗಿದ್ದ. ಅವನಿಗೂ ಈಗ ಬಲ ಇರಲಿಲ್ಲ. ಹಾಗಾಗಿ ಇವನ ಹತ್ರ ಈಗ ಅಕ್ಷವಿದ್ಯೆಯೂ ಇತ್ತು. ಆದ್ರಿಂದಾಗಿ ಮತ್ತೆ ಅವನನ್ನ ಜೀವಿತದಲ್ಲಿ ಆಡಿ ಯುದ್ಧದಲ್ಲೂ ಸೋಲಿಸ್ತಾನೆ, ಜೀವಿತದಲ್ಲೂ ಮರಳಿ ಎಲ್ಲವನ್ನು ಗೆಲ್ತಾನೆ. ಗೆದ್ರೆ ಅವನ ಹಾಗೆ ಇವನು ಹೊರಗೆ ಹಾಕಲ್ಲ. ಅಷ್ಟೊತ್ತಿಗೆ ಅವನಿಗೂ ಪಾಪ ಪ್ರಜ್ಞೆ ಕಾಡಿ ಅವನಲ್ಲಿರುವ ಕಲಿದೋಷ ಹೋದ್ರಿಂದ, ಅಣ್ಣ ನಾನು ನಿನ್ ಮೇಲೆ ತುಂಬಾ ಕೆಟ್ಟದಾಗಿ ನಡ್ಕೊಂಡು ಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸು ಅಂತ ಹೇಳಿ ಕಾಲಿಗಡ್ಡ ಬೀಳ್ತಾನೆ. ಆಗ ನಳ, ನೀನೇನು ಚಿಂತೆ ಮಾಡಬೇಡ, ಒಂದು ಭೂಭಾಗವನ್ನು ನಿನಗೆ ಕೊಟ್ಟಿದ್ದೇನೆ, ನೀನು ಪ್ರತ್ಯೇಕವಾಗಿ ಒಂದು ರಾಜ್ಯಭಾರ ಮಾಡಿಕೊಂಡು ಸಂತೋಷವಾಗಿರು. ಪರಸ್ಪರ ಸಹಕಾರ ನಮ್ಗೆ ಯಾವಾಗ ಏನ್ ಬೇಕೋ ಅದನ್ನು ನಾವಿಬ್ರು ಕೊಟ್ಕೊಳ್ಳಿಕ್ಕೆ ಒಂದು ಒಪ್ಪಂದವನ್ನು ಮಾಡಿಕೊಂಡು ಮೊದಲಿನಂತೆ ಸಂತೋಷವಾಗಿರೋಣ ಅಂತ ಹೇಳಿ ಅವನಿಗೆ ಒಂದು ರಾಜ್ಯದ ಭಾಗವನ್ನು ಕೊಟ್ಟು ತಾನು ಉಳಿದ ಭಾಗಗಳಿಗೆ ರಾಜನಾಗಿ ಉಳಿದ ಅಂತ ಇಷ್ಟು ಕಥೆ ಹೇಳಿ, ಈ ಮಧ್ಯದಲ್ಲಿ ನಳನಿಗೆ ಬಂದಷ್ಟು ಕಷ್ಟ ನನಗೆ ಬಂದಿಲ್ಲ. ನಳ ಒಬ್ಬನೇ ಒದ್ದಾಡಿದ. ನಾನು ಕತೆ ಹೇಳುವಾಗ ನಿಮಗೆ 1 ದಿವಸದ ಕಥೆ ಮುಗೀತು. ಅದು ಸುಮಾರು 16 ವರ್ಷಗಳ ಕಥೆ. 16 ವರ್ಷಗಳಲ್ಲಿ ನೋವಿದ್ದಾಗಂತೂ ಒಂದೊಂದು ಸೆಕೆಂಡು ಕೂಡ ಒಂದೊಂದು ಯುಗ ಇದ್ದ ಹಾಗೆ. ನಿಮಗೆ ಬಸ್ ಸ್ಟ್ಯಾಂಡ್ ಅಲ್ಲಿ ಅಕಸ್ಮಾತ್ ಯಾವುದೋ ಟೆನ್ಷನ್ ಅಲ್ಲಿ ಬಸ್ಸಿಗೆ ಕಾಯ್ತಾ ಇದ್ರೆ ಗೊತ್ತಾಗುತ್ತೆ. ಬಸ್ಸು ಬರಲಿಲ್ಲ ಅಂದ್ರೆ ನಿಮಿಷಕ್ಕೆ 5 ಸಲ ನೀವು ನೋಡ್ತೀರಿ. ನಿಮ್ ತಲೆಯಲ್ಲಿ ಏನಿರುತ್ತೆ ಅಂದ್ರೆ ಗಂಟೆ ಕಳೆದೋಯ್ತು ಅಂತ. ಆದ್ರೆ ನಿಮಿಷವೂ ಕಳಿಯಲ್ಲ. ಅದೇ ಸಂತೋಷವಾಗಿದ್ದಾಗ, ಯಾರೋ ಒಟ್ಟಿಗೆ ತುಂಬಾ ಆತ್ಮೀಯರು ಬಂದು ಮಾತಾಡ್ಲಿಕ್ಕೆ ಸಿಕ್ಕಿದಾಗ ಹರಟೆ ಹೊಡಿತಾ ಇರ್ತೀರಿ, ಇಷ್ಟು ಬೇಗ ಬಂತ ಬಸ್ಸು, ಇನ್ನೊಂದು 10 ನಿಮಿಷ ತಡ ಬಂದಿದ್ರೆ ಚೆನ್ನಾಗಿತ್ತು ಅಂತ ಅನ್ಸುತ್ತೆ. ಅಂದ್ರೆ ನಾವು ಸಂತೋಷವಾಗಿದ್ದಾಗ ಕಾಲ ಬೇಗ ಬೇಗ ಹೋಗುತ್ತೆ.
ಸುಖದಲ್ಲಿದ್ದಾಗ ಅದು ಏಕಾದಶಿ ಕೆಲವು ಉಪವಾಸದಲ್ಲಿದ್ರೆ ಗೊತ್ತಾಗುತ್ತೆ, ರಾತ್ರಿ ಎಚ್ಚರ ಆಗ್ಬೇಕು. ಇನ್ನು 3 ಗಂಟೆನಾ, ಇನ್ನು 3 ಗಂಟೆ 2 ನಿಮಿಷನ, ಇನ್ನು 3 ಗಂಟೆ 5 ನಿಮಿಷನ, ಎದ್ದು 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 ಕಾಲ ದೇವತೆಗೆ ಶಾಪ ಹಾಕಿ ಯಾವಾಗ ಸೂರ್ಯೋದಯ ಆಗುತ್ತೆ, ಯಾವಾಗ ಒಂದು ತೀರ್ಥ ಸಿಗುತ್ತೆ, ಯಾವಾಗ ಒಂದು ಹಿಡಿ ನೀರು ಕುಡಿದೇನು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಉಪವಾಸ ಮಾಡುವವರಿಗೆ. ಆದ್ರೆ ಆ ಕಾಲದ ಓಘ ಒಂದೇ ಕಾಲ, ಒಬ್ಬನಿಗೇನೆ ಅನುಭವ. ಸುಖ ಇದ್ದಾಗ ಒಂದು ರೀತಿ ಹೋಗುತ್ತೆ, ದುಃಖ ಇದ್ದಾಗ ಇನ್ನೊಂದು ರೀತಿ ಹೋಗುತ್ತೆ. ಅಷ್ಟು ಕಷ್ಟವನ್ನು ಅನುಭವಿಸಿದ ನಳ ಒಂದೇ ಒಂದು ದಿವಸವು ತಾನು ಕಷ್ಟಕ್ಕಾಗಿ ಮರಗಲಿಲ್ಲ. ತನ್ನ ಮಡದಿಯನ್ನು ಬಿಟ್ಟೇನಲ್ಲ ಅಂತ ಯೋಚನೆ ಮಾಡಿದ. ಅಂದ್ರೆ ಅದೊಂದು ಒಳಗಿನಿಂದ ಅವನಿಗೆ ಕೊಟ್ಟ ಎಚ್ಚರ ಏನು ಅಂದ್ರೆ, ನಳ ಎಂಥ ಸ್ಥಿತಿ ಬಂದರೂ ದಮಯಂತಿಯನ್ನು ಪಣಕ್ಕಿಡಲಿಲ್ಲ, ನೀನು ತಪ್ಪು ಮಾಡಲಿ ಅಂತ. ಅದೊಂದು ಸೂಚನೆ. ಕಥೆ ಹೇಗೆ ನಮಗೆ ನಮ್ಮ ತಪ್ಪನ್ನು ಎತ್ತಿ ಹಿಡಿಯುತ್ತೆ ಅಂದ್ರೆ ಇದು. ಇನ್ನೊಂದು ಸೂಚನೆ ಏನು ಅಂದ್ರೆ, ನೀವು ಮುಂದೆ ಈ ಕಥೆಯ ಮುಂದುವರಿದ ಅಜ್ಞಾತವಾಸದ ಭಾಗದಲ್ಲಿ ಈ ಕಥೆ ನಿಮ್ಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ಇಲ್ಲಿ ಸೈರಂಧ್ರಿ ಏನ್ ಮಾತು ಹೇಳ್ತಾಳೆ ಅದೇ ಮಾತನ್ನ ದ್ರೌಪದಿ ಸುದೇಶ್ನಿ ಹತ್ರ ಹೇಳ್ತಾಳೆ. ನಾನೊಬ್ಳು ಸೈರಂಧ್ರಿ, ಹೀಗೆ ಪತಿಚ್ಯುತಳಾಗಿ 1 ವರ್ಷದ ವ್ಯವಧಾನದಲ್ಲಿ ಇಲ್ಲಿ ಆಶ್ರಯವನ್ನು ಕೇಳ್ತಾ ಇದ್ದೇನೆ. ನಾನು ಯಾವುದೇ ಗಂಡಸರ ಪಾದ ತೊಳೆಯುವುದಾಗಿ ಅಥವಾ ಅವರ ವ್ಯವಹಾರದಲ್ಲಾಗಿ ಸೇರುವುದಿಲ್ಲ. ನಾನು ಕೇವಲ ರಾಣಿಯರು ಅಥವಾ ನಿನ್ನ ಸಂಬಂಧಿಗಳಿಗೆ ಮಾತ್ರ ಸೈರಂಧ್ರಿಯಾಗಿ, ಅವರಲ್ಲಿಯೂ ಸೈರಂಧ್ರಿಯಾಗಿ ಕೆಲಸ ಮಾಡುವುದು. ಆ ರೀತಿ ನಾನು ಅಂದ್ರೆ ಒಂದು ಕಥೆ ಮುಂದೆ ತಮ್ಮ ತೊಂದರೆಗೆ ಹೇಗೆ ಒಂದು ಪರಿಹಾರದ ಸೂಚನೆ ಆಗುತ್ತೆ ಅನ್ನೋದಕ್ಕೆ ಈ ಕಥೆ ಕೇಳಿದ್ರಿಂದ ಅವಳು ಮುಂದೆ ಹಾಗೆ ಮಾಡ್ತಾಳೆ. ಅಂದ್ರೆ ನಮ್ಗೆ ಕೆಲವು ಕಥೆ ಕೇಳೋದ್ರಿಂದ ನಮ್ಮ ಜೀವನದಲ್ಲಿ ಏನಾದ್ರೂ ಒಂದು ಸಮಸ್ಯೆ ಬಂದಾಗ ಅದನ್ನು ಹೇಗೆ ಎದುರಿಸಬೇಕು ಅನ್ನೋದಕ್ಕೂ ಒಂದು ಇಂಥದ್ದು ಒಂದಲ್ಲ, ಬಹಳ ಜನ ಏನ್ ಹೇಳುದು, ಮಹಾಭಾರತದ ಕಥೆಯನ್ನ ಬೇಕಾದವರು ತಮ್ಮ ಇಷ್ಟ ಬಂದಂತೆ ಸೇರಿಸ್ಬಿಟ್ಟಿದ್ದಾರೆ ಅಂತ. ಸೇರಿಸಿದ್ದು ಕಥೆ ಆಗಿದ್ರೆ ಈ ಕಥೆ ಎಷ್ಟು ಕಡೆಗೆ ನಿಂತಿದೆ ಅಂತ ನೀವು ಆಲೋಚನೆ ಮಾಡಿದ್ರೆ ಮಹಾಭಾರತದ ಮೂಲೆ ಸಂಬಂಧ ಪಡುತ್ತೆ ಈ ಕಥೆ. ಆದ್ರೆ ಆ ಕಥೆ ಸಂಬಂಧ ಪಡುವುದು ಆಕಸ್ಮಿಕವಾಗಿ ಅಲ್ಲ, ಪ್ರತಿಯೊಂದು ಪಾತ್ರದಿಂದಲೂ ಒಂದೊಂದು ಸಂದೇಶವನ್ನು ಕೊಡುವುದನ್ನು ಹೇಳುತ್ತೆ. ದ್ಯೂತ ಎಂದಿಗಿದ್ರು ತಪ್ಪೆ ಅಂತ ಅದನ್ನ ಅಲ್ಲಿ ನಳ ಮಾತನಾಡುವ ಪ್ರಸಂಗದಲ್ಲಿ ಅದನ್ನು ಹೇಳುತ್ತಾರೆ. ಅಂದ್ರೆ ಯುಧಿಷ್ಠಿರನಿಗೆ ದೊಡ್ಡವ್ರ ಮಾತು ಹೇಳಿದ್ರು, ಅವ್ರು ಏನ್ ಹೇಳಿದ್ರು ನಡೆಸ್ತೇನೆ ಅಂತ ನೀನು ದ್ಯೂತಕ್ಕೆ ಹೋದಿಲ್ಲ, ಅದು ತಪ್ಪೇ, ಅದನ್ನು ಸರಿಯಿಂದ ಸಮರ್ಥಿಸ್ಲಿಕ್ಕಾಗಿಲ್ಲ. ವಿಧಿ ಇತ್ತು, ನೀವು ಕಳ್ಕೊಂಡ್ರೆ ಅದು ಬೇರೆ ಪ್ರಶ್ನೆ. ಆದ್ರೆ ರಾಜನಿಗೆ ದ್ಯೂತ ಅನ್ನೋದು ಕೇವಲ ಒಂದು ಸೌಹಾರ್ದದಿಂದ ಒಪ್ಪಿಗೆ ಇದೆ ಅಷ್ಟೇ ಹೊರತು ಸಂಪತ್ತನ್ನ ಪಣಕ್ಕಿಟ್ಟು ಇಷ್ಟು ದೊಡ್ಡ ಮಟ್ಟದ ವ್ಯವಹಾರವನ್ನು ಮಾಡಲಿಕ್ಕೆ ಯಾವತ್ತೂ ಅದರ ಪರ್ಮಿಷನ್ ಇಲ್ಲ. ಹೀಗೆ ಅನೇಕ ಸಂದೇಶಗಳನ್ನ ಯುಧಿಷ್ಠಿರನಿಗೆ ಕೊಡುತ್ತೆ. ಯುಧಿಷ್ಠಿರನಿಗೆ ಅರ್ಥ ಆಗುತ್ತೆ, ಇದು ಕಷ್ಟದ ಬಗ್ಗೆ ಮಾತ್ರ ಅಲ್ಲ, ನಾನು ಕಷ್ಟ ಪಡ್ಲಿಕ್ಕೆ ಕಾರಣವಾದ ನನ್ನ ಎಡವಟ್ಟು ಕೆಲಸವೂ ಇಲ್ಲಿ ಸೂಚ್ಯವಾಗಿ ನನ್ನನ್ನ ಗುರುತಿಸ್ತಾ ಇದೆ ಅಂತ. ಆದ್ರೆ ಬೇಸರ ಮಾಡ್ಕೊಳ್ಳಿಲ್ಲ. ದೊಡ್ಡವ್ರ ಕಥೆ ಹೇಳುವಾಗ ನಮ್ಮನ್ನು ತಿದ್ಲಿಕ್ಕೆ ಹೇಳುದು, ಅದರಿಂದ ನಾವು ಬೇಸರ ಮಾಡಬಾರ್ದು. ಯಾವತ್ತು ನಮ್ಮ ಏನೋ ಒಳ್ಳೆಯದನ್ನೇ ಅವರು ಗುರುತಿಸ್ತಾರೆ ಅಂತ ಯೋಚಿಸಿ ಬೃಹದಶ್ವರಿಗೆ ತುಂಬಾ ಸಂತೋಷದಿಂದ ತನ್ನ ಕೃತಜ್ಞತೆಯನ್ನು ಅರ್ಪಿಸ್ತಾನೆ. ಅಲ್ಲಿಂದ ಮುಂದೆ ಇದು ನೋಡಿ, ಈ ಕಥೆ ಸುಮಾರು ಒಂದು 52-53 ಅಧ್ಯಾಯದಲ್ಲಿದೆ. ನಾನು 50 ನಿಮಿಷದಲ್ಲಿ ಹೇಳಿದ್ದೀನಿ, ಇನ್ನು ಒಂದೊಂದು ಅಧ್ಯಾಯದ ಒಂದೊಂದು ನಿಮಿಷಕ್ಕೆ ಬಂದ ಹಾಗಿತ್ತು. ಅದು ನೀವು ಬಿಡದೆ ಅಲ್ಲಿಯೇ ಮೂಲದಲ್ಲಿ ಓದಿದ್ರೆ ಇನ್ನೂ ಅನೇಕ ಇನ್ಫಾರ್ಮೇಶನ್ಗಳಿವೆ. ಕೇವಲ ಅದು ಕಥೆ ಮಾತ್ರ ಅಲ್ಲ, ನಮ್ಮ ನಡುವಿನ ಅನೇಕ ವ್ಯಥೆಗಳನ್ನು ಪರಿಹರಿಸುವ ದಾರಿ. ಕಷ್ಟ ಬಂದಾಗ ನಾವು ಹೇಗೆ ಬದುಕಬೇಕು, ಕಷ್ಟ ಯಾಕೆ ಬರುತ್ತೆ, ನಮ್ಮ ಒಂದು ಜೀವನದಲ್ಲಿ ಗೊತ್ತಿರಬೇಕು. ಯಾವಾಗಲೂ ನಾವು ದೇವರನ್ನು ನಂಬಿದ್ದೇವೆ ಅಥವಾ ದೇವರಿಗೆ ಪ್ರದಕ್ಷಿಣೆ ಬರ್ತೇವೆ ಅಥವಾ ದೇವರಿಗೆ ದೀಪ ಹಚ್ತೇವೆ ಅಥವಾ ದೇವರ ಭಜನೆ ಮಾಡ್ತೇವೆ, 2 ಹೊತ್ತು ದೀಪ ಹಚ್ತೇವೆ ಅಥವಾ ಮನೆಯಲ್ಲಿ ಶಂಖ ಕಾಲ ಕೂರ್ತೇವೆ, ಹೊತ್ತಿಲು ಬರ್ತೀವಿ, ಈ ತರ ಏನೇನೋ ದೇವರ ಕೆಲಸ ತುಂಬಾ ಮಾಡ್ತೇವೆ ನಮ್ಮ ತಲೆಯಲ್ಲಿ ಇರುತ್ತಲ್ಲ. ಈ ಕೆಲಸ ಮಾಡಿದ್ದಕ್ಕೆ ನಮಗೆ ಕಷ್ಟ ಬರಬಾರ್ದು ಅಂತ ನಾವೇನೋ ಒಂದು ದೇವರಿಗೆ ವಾಪಸ್ ಒಂದು ಆಜ್ಞೆ ಹೊರಡುತ್ತೇವೆ. ಅಕಸ್ಮಾತ್ ಕಷ್ಟ ಬಂತು ಅಂದ್ರೆ ನಾವು ಫಸ್ಟ್ ಪ್ರಶ್ನೆ ಬರುದೇ, ನಾನು ಇಷ್ಟು ದಿವಸ ನಿನಗೇನ್ ಮಾಡಿದ್ದೆ, ಇದನ್ನ ಮಾಡಿದ್ದಕ್ಕೆ ಇದೇ ನಾನು ನಿನ್ನನ್ನು ಕೊಡುದು ಅಂತ ನಾವು ವಾಪಸ್ಸು ದೇವ್ರ ಹತ್ರ ಜಗಳ ಆಡ್ತೇವೆ. ಜಗಳ ಆಡ್ಬೋದು, ಖಂಡಿತ ದೇವ್ರ ಹತ್ರ ಜಗಳ ಆಡೋದು ಇನ್ಯಾರ ಹತ್ರ ಆಡೋದು, ಬೇರೆ ಯಾರು ಆಡೋದಕ್ಕಿಂತ ಈ ಸಗಣಿ ಹಚ್ಕೊಳ್ಳೋದಕ್ಕಿಂತ ಗಂಧದ ಕೊರಡಿನ ಜೊತೆಗೆ ಗುದ್ದಾಟ ಬೆಸ್ಟು ಅಂತ ಒಂದು ಮಾತಿದೆ. ದೇವ್ರ ಹತ್ರ ಜಗಳ ಆಡೋದು. ಆದ್ರೆ ಹೇಗೆ ಜಗಳ ಆಡಬೇಕು ಅಂದ್ರೆ ಪ್ರೀತಿಯಿಂದ ಜಗಳ ಆಡಬೇಕು. ನಾಳೆ ದೇವರು ಬೇಡ ಅಂತ ಬಿಟ್ಟು ಹೋಗುವಾಗ ಜಗಳ ಅಲ್ಲ, ನೀನ್ ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ಅಂತ ಜಗಳ ಆಡಿದ್ರೆ ತಪ್ಪಿಲ್ಲ. ಆ ಜಗಳದಲ್ಲಿ ಮತ್ತೆ ಕೊನೆಗೆ ವಾಪಸ್ ಅವನಿಗೆ ಶರಣಾಗಬೇಕು. ಆ ಶರಣಾಗುವ ಬದಲು ನಾವು ನಾಳೆಯಿಂದ ದೇವಸ್ಥಾನಕ್ಕೆ ಬರುವುದೇ ಬಿಡುವುದು ಅಂತ ಆಗ್ಬಿಟ್ರೆ ಅದು ನಮ್ಮ ಜಗಳ ನಮ್ಮನ್ನೇ ನಮ್ಮಿಂದ ದೂರ ಮಾಡುತ್ತೆ. ದೇವರನ್ನ ನಂಬಿದವರಿಗೆ ಕಷ್ಟ ಬರುವುದಿಲ್ಲ, ಈ ಮಾತನ್ನು ಮನಸ್ಸಿಂದ ತೆಗೆದು ಹೊರಗಿಡಿ. ಕಷ್ಟ ಮನುಷ್ಯನಿಗಲ್ಲದೆ ಕಂಬಕ್ಕೆ ಬರುವುದಲ್ಲ, ಗೋಡೆಗೆ ಬರುವುದಲ್ಲ ಅಥವಾ ಮೈಕಿಗೆ ಬರುವುದಲ್ಲ, ಕಷ್ಟ ಮನುಷ್ಯನಿಗೆ ಬರುವುದು ಬರುತ್ತೆ. ಮತ್ತೆ ಹಾಗಾದ್ರೆ ದೇವರನ್ನು ಯಾಕೆ ನಂಬಬೇಕು? ಕಷ್ಟ ಹೋಗ್ಬೇಕು ಅಂತ ತಾನೇ ನಾವು ದೇವರನ್ನು ಇಷ್ಟೊತ್ತು ಬತ್ತಿ ಹಚ್ಚಿದ್ದು, ಸುತ್ತು ಹಡ್ದಿದ್ದು, ಬತ್ತಿ ತೀವ್ದಿದ್ದು, ಏನೇನೋ ಅಲ್ಲ. ಬತ್ತಿ ಹಚ್ಚಿದ್ದು ಅಂತಂದ್ರೆ
ದೇವರಿಗೆ ಹಚ್ಚಿದ್ದು, ಇನ್ನೊಬ್ಬರಿಗೆ ಬತ್ತಿ ಇಡುದು ಅಂತ ಒಂದು ಗಾದೆ ಇದೆ. ಅದು ಇನ್ನೂ ಅಪಾಯಕಾರಿ. ಕಷ್ಟಗಳು ಬರುತ್ತೆ, ಬಂದ ಕಾಲದಲ್ಲಿ ಮನಸ್ಸನ್ನ ಹೇಗೆ ಸ್ಥಿಮಿತದಲ್ಲಿಟ್ಟುಕೊಳ್ಳುವುದು ಅನ್ನುವುದಕ್ಕೆ ದೇವರು ಬೇಕು ನಮಗೆ. ಕಷ್ಟ ಬರದೇ ಇರುವುದಕ್ಕಲ್ಲ. ನಿಮಗೆ ಯಾವ ಹುಳಿ ಇಷ್ಟ, ಯಾವ ಪದಾರ್ಥ ಇಷ್ಟ ಅಂತ ಕೇಳಿ ಆ ಪದಾರ್ಥದ ಹೋಳನ್ನೆಲ್ಲ ಕತ್ತರಿಸಿ ಅದಕ್ಕೆ ಚೆನ್ನಾಗಿ ಬೇಳೆ ಹಾಕಿ ಮಸಾಲೆ ಪುಡಿ ಹಾಕಿ ಸುಮ್ಮನೆ ಹೀಗೆ ಕಲಸಿ ಕೊಟ್ಟು ಬಿಟ್ರೆ ನೀವು ತಿಂತೀರಾ? ಬೇಯಿಸ್ಬೇಕು ತಾನೆ, ಕುದಿಬೇಕು ತಾನೆ, ಕುದ್ದು ಅದು ಸ್ವಲ್ಪ ಕಮ್ಮಿಯೂ ಆಗುತ್ತೆ ತಾನೆ. ಬೇಯಿಸದೆ ಇಲ್ಲ ಬೇಯಿಸಿದ್ರೆ ನೀರು ಕಮ್ಮಿ ಆಗಿಬಿಡುತ್ತೆ, ಅದರ ಆಕೃತಿ ಹೋಗ್ಬಿಡುತ್ತೆ, ಕಲರ್ ಚೇಂಜ್ ಆಗಿಬಿಡುತ್ತೆ, ಅದರ ಸ್ವಾರಸ್ಯ, ಅದರ ಇಂಗ್ರೀಡಿಯೆಂಟ್ಸ್ ಎಲ್ಲ ಹೋಗ್ಬಿಡುತ್ತೆ, ಅದರ ಪ್ರೋಟೀನ್ ಎಲ್ಲ ಕಮ್ಮಿ ಆಗಿಬಿಡುತ್ತೆ. ಇಲ್ಲ ಎಲ್ಲ ಹಸಿ ತಿನ್ಬೇಕು ಅಂತ ಡಾಕ್ಟರ್ ಬೇರೆ ಹೇಳ್ಬಿಟ್ಟಿದ್ದಾರೆ. ಇವತ್ತು ಹಸಿ ಹುಳಿ, ನಮ್ಮಲ್ಲಿ ತಂಬುಳಿ ಅಂತ ಒಂದಿದೆ. ತಂಬುಳಿ ಅಂದರೆ ತಂಪು ಹುಳಿ ಅಂತ. ತಂಪು ಹುಳಿ ಅಂದರೆ ಬೇಯಿಸದೆ ಮಾಡುವ ಹುಳಿಗಳು. ಸಾಮಾನ್ಯ ಅದು ಮೊಸರು ಹಾಕಿ ಅದಕ್ಕೆ ಯಾವುದು ಈ ಮುಳ್ಳು ಸೌತೆ ಅಥವಾ ಏನಂತಾರೆ ಅದಕ್ಕೆ, ಸೌತೆಯಲ್ಲಿ ಇನ್ನೊಂದು ಸಣ್ಣದು ಬರುತ್ತಲ್ಲ, ಅದನ್ನು ತುರಿದು ಹಾಕಿದ್ರೆ ಮುಗಿದು ಒಂಚೂರು ಉಪ್ಪು ಒಗ್ಗರಣೆ ಹಾಕಿದ್ರೆ ಮಾಡಿ ನಾಳೆ ಚೆನ್ನಾಗಿರುತ್ತೆ. ಅದು ತಂಪು ಹುಳಿ ಅಂತ. ಹಾಗೆ ಅದನ್ನು ತಿನ್ಬೋದು. ಆದರೆ ಎಲ್ಲ ಪದಾರ್ಥಗಳನ್ನು ಹಾಗೆ ಕತ್ತರಿಸಿ ಬೇಳೆ ಹಾಕಿ ಬರೀ ನೆನೆಸಿ ಇವತ್ತು ವಿಶೇಷವಾದ ಹುಳಿ ಮಾಡಿ ಹಾಕಿದ್ದೇವೆ ತಿನ್ನಿ ಅಂದ್ರೆ ತಿಂತೀವ ನಾವು? ಇಲ್ಲ. ನಮ್ಮ ಬದುಕು ಕೂಡ ಹಾಗೆ, ಅದು ಹಸಿ ಹಸಿ ಇದೆ. ಈಗ ಅದು ಚೆನ್ನಾಗಿ ಬೇಯಬೇಕು ಅಂದ್ರೆ ಜೀವನದಲ್ಲಿ ಕಷ್ಟಗಳು ಬರಬೇಕು. ಆದ್ರೆ ನಾವೇ ಹೋಗಿ ಕಷ್ಟ ತಲೆ ಮೇಲೆ ಹಾಕೊಳ್ಬೇಕು ಅಂತ ಅರ್ಥ ಅಲ್ಲ. ಕಷ್ಟ ಬರುತ್ತೆ, ಬಂದಾಗ ಅದನ್ನ ಎದುರಿಸುವ ತಾಕತ್ತು ಬೇಕು. ಎಷ್ಟು ಕಷ್ಟಗಳನ್ನ ಮೀರಿ ನಾವು ಬದುಕ್ತೇವೋ ಅಷ್ಟು ನಾವು ಒಳಗಿನಿಂದ ಸ್ಟ್ರಾಂಗ್ ಆಗ್ತೇವೆ. ಯಾಕಂದ್ರೆ ಈ ಕಷ್ಟವನ್ನು ನಾವು ಹೇಗೋ ತಪ್ಪಿಸಿಕೊಂಡು ನಿಂತಿಟ್ಕೊಳ್ಳಿ, ಇದಕ್ಕಿಂತ ಮುಂದಿದ್ದು ನೆಕ್ಸ್ಟ್ ಲೆವೆಲ್ ಕಷ್ಟಗಳು ಬೇರೆನೇ ಇರುತ್ತೆ. ನಾವು ಆಗ ಸೋತೋಗ್ತೇವೆ. ಇಲ್ಲೇನೋ ದೇವರ ಹತ್ರ ಒಂದು ಮಸ್ಕ ಹೊಡೆದು ನಮ್ಗೆ ಆ ಕಷ್ಟ ಬರದೇ ಇರಲಿ ಅಂತ ಕೇಳಿದ್ರೆ ನಾವು ಅನುಭವಿಸ್ಬೇಕಾದನ್ನು ಯಾರೂ ತಪ್ಪಿಸ್ಲಿಕ್ಕೆ ಆಗಲ್ಲ. ಅದು ಪೋಸ್ಟ್ಪೋನ್ ಆಗುತ್ತೆ ಹೊರತು ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿ ಏನೋ ಕೇಳಿಕೊಂಡ್ರೆ ಕರ್ಮ ನಾವು ಉಣ್ಲೇಬೇಕು. ಮಾಡಿದ್ದುಣ್ಣೋ ಮಹಾರಾಯ, ಅದು ನಾವು ಮಾಡಿದ್ಮೇಲೆ ನಾವು ಉಣ್ಲೇಬೇಕು. ಒಳ್ಳೇದು ಮಾಡಿದ್ರು ನಾವೇ ಉಣ್ಬೇಕು, ಕೆಟ್ಟದ್ದು ಮಾಡಿದ್ರು ನಾವು ಉಣ್ಬೇಕು. ನೋಡಿ ಒಂದು ಮಾತಿದೆ ಅಲ್ಲ ದಾಸರದ್ದು, ನಾ ಮಾಡಿದ ಕರ್ಮ ಬಲವಂತವಾದರೆ ನೀನೇನ ಮಾಡುವೆಯೋ ದೇವ. ನನ್ನ ಕರ್ಮ ಗಟ್ಟಿ ಇದ್ದಾಗ ನೀನ್ ತಪ್ಪಿಸ್ಲಿಕ್ಕೆ ಆಗುದಿಲ್ಲ. ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಶಕ್ತಿ ಇಲ್ಲ ಅಂತಲ್ಲ, ಅದು ಜಗತ್ತಿನ ನಿಯಮವನ್ನು ಭಗವಂತ ಮೀರುವುದಿಲ್ಲ. ಮತ್ತೇನ್ ಮಾಡ್ತಾನೆ ಅಂದ್ರೆ ಆ ಪೆಟ್ಟು ತಿಂದ್ರೂ ಕೂಡ ನಮ್ಗೊಂಚೂರು ಕಣ್ಣಲ್ಲಿ ನೀರು ಬರಬಾರ್ದು. ನಮ್ಮ ಮನಸ್ಥಿತಿಯನ್ನು ಅಷ್ಟು ಗಟ್ಟಿಯಾಗಿ ನಮ್ಮೊಳಗೆ ತಾಕತ್ತನ್ನು ತುಂಬಿರ್ತಾನೆ. ಈಗ ನಮ್ಗೆ ಗೊತ್ತಿದ್ದು ಕಷ್ಟ ಬರುತ್ತೆ ಅಂತ ಗೊತ್ತಾದ್ರೆ ಇವತ್ತು ತಡ ಆಗುತ್ತೆ ಊಟ ಅಂತ ಮೊದಲೇ ಗೊತ್ತಿದೆ ಅಂತ ಇಟ್ಕೊಳ್ಳಿ. ಆಗ ಬೆಳಗ್ಗಿನಿಂದಲೇ ಮಾನಸಿಕವಾಗಿ ಇವತ್ತು ಖಂಡಿತ ಮಿನಿಮಮ್ 3 ಗಂಟೆ ಆಗುತ್ತೆ, ಏನು ತಲೆಬಿಸಿ. ಮಾಮೂಲಾಗಿ 12:30 1 ಗಂಟೆಗೆ ಊಟ ಮಾಡ್ತಾ ಇದ್ದೀವಿ, ಇವತ್ತು 3 ಗಂಟೆ ಆಗುತ್ತೆ ಅಂತ ನಾವು ಫಿಕ್ಸ್ ಆಗಿ ಕೂತ್ರೆ ಅಷ್ಟು ಹೊತ್ತು ಕಾಯುವಾಗಲೂ ನಮ್ಗೇನು ತಲೆಬಿಸಿ ಆಗಲ್ಲ. ಬೆಳಿಗ್ಗೆ ಇವತ್ತು ಮೊದಲೇ ಫಿಕ್ಸ್ ಆಗಿತ್ತು, ಇವತ್ತು ಅದೇನೋ ಅಪೂಪ ಮಾಡ್ಲಿಕ್ಕಿದೆ ಅಂತೆ, ಅದು ರುಬ್ಬಬೇಕು, ಅದು ಬಚ್ಚಬೇಕು, ಖರ್ಚಬೇಕು, ಏನೋ ಇದಿದೆ ಕೆಲಸ, ತಡ ಆಗುತ್ತೆ, ಏನೂ ಆಗಲ್ಲ. ನಮ್ಗೆ ಅನಿರೀಕ್ಷಿತವಾಗಿ ನಾವು ಅದನ್ನು ಒಪ್ಪಿಕೊಳ್ಳದೆ ಗೊತ್ತಿರುತ್ತೆ, ಆದ್ರೂ ಒಪ್ಕೊಳ್ಳಿಲ್ಲ ಅಂತ ಇಟ್ಕೊಳ್ಳಿ. 12 ಹೊತ್ತಿಗೆ ತಾಳ ಆಗ್ಲಿಕ್ಕೆ ಶುರುವಾಗುತ್ತೆ. ಅಮ್ಮ ಇನ್ನೂ ಆಗಿಲ್ವಾ? 12:30 ಆಗುತ್ತೆ. ಅಮ್ಮ ಇನ್ನೂ ಆಗಿಲ್ಲ. 12:35 ಆಗುತ್ತೆ. ಅಮ್ಮ ಇನ್ನೂ ಆಗಿಲ್ಲ. ಸಿಟ್ಟಿನಲ್ಲಿ ಅಮ್ಮ ಬಾಣಲೆನೆ ತಂದು ಇಟ್ಟು ಬಿಡ್ತಾಳೆ. ಏನಾಯ್ತು? ಸಿಟ್ಟು ಬಂತ ಅದಕ್ಕೂ. ಯಾವಾಗ ಅಂದ್ರೆ ಕಷ್ಟಗಳು ಬರದೆ, ಈಗ ನಮ್ಗೆ ಮುಖ್ಯವಾಗಿ ಹೇಳ್ತೇನೆ, ಇದು ಒಂದು ಕಷ್ಟ. ಗಂಟ್ಲು ಸ್ವಲ್ಪ ಜಾಸ್ತಿ ಹರ್ಕೊಳ್ಬೇಕಾಗುತ್ತೆ. ರಾಘವೇಂದ್ರ ಸ್ವಾಮಿಗಳನ್ನು ನಾವು ಈ ವಿಷಯದಲ್ಲಿ ಯಾವಾಗಲೂ ನೆನಪಿಸ್ಕೊಳ್ಬೇಕು. ಅವರು ಆ ಕಾಲದಲ್ಲಿ ತಮ್ಮ ಜೀವನದಲ್ಲಿ ಬಂದ ಕಷ್ಟಕ್ಕೆ ಅಕಸ್ಮಾತ್ ದೇವರನ್ನು ಬೈಕೊಂಡು ಆ ಜವಾಬ್ದಾರಿಯಿಂದ ನಾನು ಹೊರಗೆ ಬರ್ತೇನೆ ಅಂತ ಬಿಟ್ಟು ಬಿಟ್ಟಿದ್ರೆ ಇವತ್ತು ಲಕ್ಷಾಂತರ ಮಂದಿಗೆ ಅವರು ಅನ್ನ ದೇವತೆಯಾಗಿ, ಕರ್ಮ ದೇವತೆಯಾಗಿ, ಸುಖದ ಪ್ರಾಪ್ತಿಗಾಗಿ ಅವರನ್ನು ಪ್ರಾರ್ಥಿಸುವ ಅವಕಾಶವೇ ಸಿಗ್ತಿರ್ಲಿಲ್ಲ.
ಅವರು ಆವತ್ತು ಪಟ್ಟ ಕಷ್ಟ ನಮ್ಗಿವತ್ತು ನಮ್ಮ ತಪಸ್ಸಿಗೆ ಸಿಕ್ಕಿದ ಫಲ ಅನ್ನುವ ಹಾಗೆ ಸಿಗ್ತಾ ಇದೆ. ಯಾವತ್ತೂ ಒಂದು ನೆನಪಿಟ್ಕೊಳ್ಳಿ, ನಾವು ಪಟ್ಟ ಕಷ್ಟ ಆಗುದಿಲ್ಲ. ಈ ಕ್ಷಣಕ್ಕೆ ನಮಗದೇನೋ ಕಷ್ಟಪಡಬೇಕಾಯ್ತಲ್ವಾ ಅಂತ ಅನಿಸ್ಬಹುದು. ಆದ್ರೆ ಅದು ಒಂದಲ್ಲ ಒಂದು ದಿವಸ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನದಲ್ಲಿ ಪಟ್ಟ ಕಷ್ಟ ಆದರೆ ಅದಕ್ಕೆ ತಕ್ಕ ಫಲವನ್ನು ನಾವು ಪಡಿತೇವೆ. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ, ನಾಸತೆ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ. ಒಳ್ಳೆ ಕೆಲಸ ಮಾಡಿದ ಕೆಟ್ಟದಾಗುದಿಲ್ಲ, ಕೆಟ್ಟ ಕೆಲಸ ಮಾಡಿದ್ರೆ ಒಳ್ಳೇದಾಗುದಿಲ್ಲ. ಅಲ್ಲ, ಕೆಟ್ಟ ಕೆಲಸ ಮಾಡಿದವರೆಲ್ಲ ಮಂತ್ರಿಗಿರಿ ಪಡ್ಕೊಂಡು ಎತ್ತರದಲ್ಲಿ ಕೂತ್ ಬಿಟ್ಟಿರ್ತಾರಲ್ಲ, ಅದು ಅವ್ರು ಹಿಂದೆ ಮಾಡಿದ ಯಾವುದೋ ಒಂದು ಒಳ್ಳೆ ಕೆಲಸದ ಫಲವನ್ನು ಈಗ ಉಂಟಾ ಇದ್ದಾರೆ. ಇನ್ನೂ ಏನು ತೆಲುಗು ಗಾದೆ ಮುಂದೆ ಉಂಟು ಮಾರಿ ಹಬ್ಬ ಅಂತ ಗೊತ್ತಿಲ್ಲ. ನಾವು ಈಗ ಅವರು ಸುಖವಾಗಿದ್ದಾರೆ ಅನ್ಕೊಳ್ತೀವಿ. ಇನ್ನೂ ಒಂದು ಸತ್ಯ ಸಂಗತಿ ಏನ್ ಗೊತ್ತಾ, ನಾವು ಯಾರು ಸುಖವಾಗಿರ್ತಾರೆ ಅಂತ ಅನ್ಕೊಂಡಿರ್ತೀವಿ, ಅವ್ರ ಹತ್ರ ವೈಯಕ್ತಿಕವಾಗಿ ಕೇಳಿ, ಅವರ ಕಷ್ಟಗಳ ಪರಂಪರೆಯನ್ನು ನಮ್ಗೆ ಬಹುಶಃ ಲೆಕ್ಕ ಹಾಕೊಂಡು ಬದುಕಲಿಕ್ಕೂ ಕಷ್ಟ ಇದೆ. ಅವರಿಗೆಲ್ಲೂ ತಲೆ ಎತ್ತಿ ಓಡಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ, ಅಥವಾ ಯಾವುದೇ ವಿಷಯದಲ್ಲಿ ಧೈರ್ಯವಾಗಿ ಒಂದು ವಿಷಯ ಚರ್ಚೆ ಮಾಡಿ ಮುಕ್ತವಾಗಿ ಹೇಳ್ಕೊಡ್ಲಿಕ್ಕೆ ಆಗುದಿಲ್ಲ. ಹೊರಗೆ ನಿಂದಿರುವ ಸಿರಿವಂತಿಕೆ ಸುಖದ ಲಕ್ಷಣ ಅಲ್ಲ. ನೆಮ್ಮದಿ ಒಳಗಿಂದ ನಾನು ಮಾಡಿದ ಪ್ರತಿಯೊಂದು ಕೆಲಸವೂ ನಾನು ತಲೆ ಎತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಒಬ್ಬರ ಹತ್ರ ಮಾತಾಡ್ತೇನೆ ಅಂತ ನನ್ನ ಸ್ಥಿತಿ ಇದೆ ಅಂದ್ರೆ ನಾನು ಸುಖಿ. ಯಾರ ಹತ್ರ ಅದು ತಲೆ ತಪ್ಪಿಸ್ಕೊಂಡು ಓಡುವ ತರ ಇದೆ ಅಂದ್ರೆ ಅದು ಪರಮ ದುಃಖ. ಅಂಥದ್ದು ನಮ್ಮ ಜೀವನಕ್ಕೆ ಒದಗಬಾರ್ದು ಅಂತ ನಾವು ದೇವರ ಹತ್ರ ಕೇಳಬೇಕು. ಬಿಟ್ರೆ ಸಂಪತ್ತಿದ್ದ ತಕ್ಷಣ ಸುಖ ಇದೆ ಎಂದು ಮೂರ್ಖತನ. ನಾವು ಸೆಲೆಬ್ರಿಟಿಗಳು ಖುಷಿ ಪಡ್ತಿದ್ದ ಅವ್ರು ಅನ್ಕೋತಾರೆ, ಒಂದ್ ದಿವಸ ನಾನು ಖುಷಿಯಾಗಿ ಬಂದು ರಸ್ತೆ ಬದಿಯಲ್ಲಿ ನಿಂತ್ಕೊಂಡು ಒಂದು ಕಾಫಿ ಕುಡಿಲಿಕ್ಕೆ ಆಗಲ್ಲ, ನನ್ನ ಪರಿಸ್ಥಿತಿ ಎಷ್ಟು ಕಷ್ಟ ಅಂತ. ನಮ್ಮನ್ನು ಕಾಫಿ ಕುಡಿಯೋದನ್ನು ನೋಡೋರು ಯಾರಿಲ್ಲ. ಅವರವರಿಗೆ ಅವರವ್ರ ಕಷ್ಟನೇ ದೊಡ್ಡ. ಆನೆಗೆ ಆನೆ ಭಾರ ದೊಡ್ಡದು, ಇರುವೆ ಭಾರ ದೊಡ್ಡದು. ನಾವು ನಮ್ಗೆ ದೇವರು ಕೊಟ್ಟ ಸುಖವನ್ನ ಅದಕ್ಕೆ ತಕ್ಕಷ್ಟು ದೇವರು ನಮ್ಗೆ ವ್ಯವಸ್ಥಿತವಾಗಿಯೇ ಅನುಕೂಲ ಮಾಡಿಕೊಟ್ಟಿದ್ದಾನೆ ಅಂತ ನಾವು ಎಚ್ಚರದಲ್ಲಿದ್ರೆ ನಮ್ಗೆ ಯಾವ ಕಷ್ಟವೂ ಉಂಟಲ್ಲ. ಹಾಗಾಗಿ ನಮ್ಮ ಕಷ್ಟಗಳನ್ನ ನಾವು ನೆನಪಿಸಿಕೊಳ್ಳುವಾಗ ನಮ್ಮಕ್ಕಿಂತ ಕಷ್ಟಪಟ್ಟವರ ಬಗ್ಗೆ ಒಂದು ಸರ್ತಿ ತಲೆ ಹಾಕಿದಾಗ ನಾವು ಎಷ್ಟೋ ಸುಖವಾಗಿದ್ದೇವೆ ಅಂತ ಗೊತ್ತಾಗಿ ಸಮಾಧಾನ ಆಗುತ್ತೆ. ಆ ರೀತಿ ನಮ್ಮನ್ನು ನಾವು ಸಮಾಧಾನ ಮಾಡಿಕೊಳ್ಬೇಕು ಅಂತ ಹೀಗೆ ನಳ ಪುಣ್ಯಪುರದಿಂದ ವಿಷದ ದೇಶದ ತನಕದ ಅವನ ಪ್ರಯಾಣದ ಕಥೆಯನ್ನ ಯುಧಿಷ್ಠಿರನಿಗೆ ವರ್ಣಿಸಿ ಅರ್ಜುನನನ್ನು ನೆನೆಸಿಕೊಂಡು ಯುಧಿಷ್ಠಿರನಿಗೆ ಮತ್ತೆ ಚಿಂತೆ ಹತ್ತದ ಮನಸ್ಸಿನಲ್ಲಿ. ಕಾಮ್ಯದ ವನದಲ್ಲಿ ಅವರು ಅನೇಕ ಸತ್ಕರ್ಮಗಳನ್ನು ಮಾಡ್ತಾ ಇದ್ದ ಸಂದರ್ಭ, ಇಲ್ಲಿಂದ ಇದ್ದಾಗಲೇ ಬರೀ ಅರ್ಜುನಂದೇ ನೆನಪಾಗುತ್ತೆ. ಸ್ವಲ್ಪ ಬೇರೆ ಜಾಗಕ್ಕೆ ಹೋಗೋಣ ಅಂತ ಅಲ್ಲಿಂದ ಮತ್ತೆ ವಾಪಸ್ಸು ದ್ವೈತವನಕ್ಕೆ ಹೊರಡುವ ಪ್ರಸಂಗ ಬರುತ್ತೆ. ಆ ದ್ವೈತವನದಲ್ಲಿ ಮತ್ತೆ ನಾರದರು ಸಿಗ್ತಾರೆ. ನಾರದರ ಹತ್ರ ತನ್ನ ಪ್ರಯಾಣದ ದಾರಿಯಲ್ಲಿ ಏನೇನು ನೋಡ್ಲಿಕ್ಕೆ ಸಿಗುತ್ತೆ, ಮೊದಲೇ ಒಂದು ಹೋಗುವ ಮುಂಚೆ ಎಲ್ಲಿಗೆ ಹೋಗ್ತೀವಿ, ಅಲ್ಲೇನು ಸಿಗುತ್ತೆ ನೋಡ್ಲಿಕ್ಕೆ ಅಂತ ಕೇಳ್ಕೊಂಡು ಹೋದ್ರೆ ಒಳ್ಳೇದು. ಸುಮ್ಮನೆ ನಮ್ಮಲ್ಲಿ ಕುಟ್ಟಿ ಕುಂದಾಪುರಕ್ಕೆ ಹೋದ ಅಂತ ಒಂದು ಗಾದೆ ಇದೆ. ಅವನಿಗೆ ಯಾವಾಗಲೂ ಏನು ಕೆಲಸ ಮಾಡ್ತಿರ್ಲಿಲ್ಲ ಅಂತ ಬೈತಾ ಇದ್ರು, ನೀನು ಯಾವ ಕೆಲಸಕ್ಕೂ ಲಾಯಕ್ಕಿಲ್ಲ, ನೀನು ಉಪಯೋಗ ಇಲ್ಲ, ಹಾಗೆ ಹೀಗೆ ಬೈತಿದ್ರಂತೆ. ಅವನಿಗೆ ತುಂಬ ಕೇಳಿ ಬೇಜಾರಾಗ್ತಿತ್ತು. ಒಂದು ದಿವಸ ಬೆಳಿಗ್ಗೆ ಯಾಕೋ ಅಕಸ್ಮಾತ್ ಬೇಗ ಎಚ್ಚರ ಆದ್ರೆ ಗಂಡ ಅವರ ಅಪ್ಪ ಅಮ್ಮ ಅವರ ಕೋಣೆಯಲ್ಲಿ ಮಾತಾಡ್ತಾ ಇದ್ರು, ಇವತ್ತು ಕುಟ್ಟಿಯನ್ನ ಕುಂದಾಪುರಕ್ಕೆ ಕಳುಹಿಸ್ಬೇಕು ಅಲ್ಲ. ಇನ್ನೂ ಅವರೇನೋ ಹೇಳ್ತಾ ಇದ್ರು, ಅವನು ಅದನ್ನು ಕೇಳಿಸ್ಕೊಂಡಿಲ್ಲ. ಕುಟ್ಟಿಯನ್ನು ಕುಂದಾಪುರ ಕಳಿಸ್ಬೇಕು ಅಂತ ಅವ್ನು ಕೇಳಿಸ್ಕೊಂಡ, ಸೀದಾ ಹೋದ. ಬೆಳಿಗ್ಗೆ ಹೋಗಿ ಎಲ್ಲೋ ಹೋದ, ಹುಡುಕಿದ್ರು. ರಾತ್ರಿ ವಾಪಸ್ ಬಂದಪ್ಪ, ಇನ್ನು ಮುಂದೆ ನೀನು ಯಾವತ್ತೂ ಕೂಡ ನನಗೆ ಏನು ಕೆಲಸ ಮಾಡಲ್ಲ ಅಂತ ಹೇಳ್ಬಾರ್ದು. ಕುಂದಾಪುರಕ್ಕೆ ಹೋಗಿ ಬಂದಿದ್ದೀನಿ. ಅಲ್ಲಪ್ಪ ಹಾಕೋದಿ ಏನು, ನಾನೇನೋ ಕೊಟ್ಟು ಕಳಿಸಿ ಅಲ್ಲಿ ಏನೋ ಕರ್ಕೊಂಡು ತಗೊಂಡು ಬರ್ಲಿಕ್ಕೆ ಹೇಳಿದ್ದೀನಿ, ಹೋಗಿ ಬಂದೆ ಅಂತ ಹೇಳಿದ್ರೆ ಏನು ಉಪಯೋಗ? ಹಾಗಾಗುತ್ತೆ ಕೆಲವೊಂದು ಸರ್ತಿ ನಮ್ಮ ಕೆಲಸ ಆಯಿತು ಅಂತ ಆಗುತ್ತೆ, ಹೊರದ್ರೆ ಅದನ್ನು ಏನೂ ಆಗಬೇಕಾದ ಉಪಯೋಗ ಇರುವುದಿಲ್ಲ. ಆಗ ಆಗದಂತೆ ನಮ್ಮ ಬದುಕನ್ನು ಹೇಗೆ ರೂಪಿಸಿಕೊಳ್ಬೇಕು ಅನ್ನೋದಕ್ಕೆ ತೀರ್ಥಯಾತ್ರೆಯ ಅನೇಕ ಮಹತ್ವದ, ಉತ್ತರದ ದಿಕ್ಕಿನಲ್ಲಿ ಏನು ನೋಡ್ಲಿಕ್ಕಿದೆ, ದಕ್ಷಿಣದಲ್ಲಿ ಏನು ಸಿಗುತ್ತೆ, ಪಶ್ಚಿಮದಲ್ಲಿ ಏನಿದೆ, ದಕ್ಷಿಣದಲ್ಲಿ ಏನಿದೆ, ಅಷ್ಟೋ ದಿಕ್ಕುಗಳ ವಿಷಯವನ್ನು ಮೊದಲು ಧೌಮ್ಯರು ವಿವರಣೆ ಕೊಡ್ತಾರೆ. ಆ ನಂತರ ಮತ್ತೆ ಲೋಮಶರು ಬಂದು ಸ್ವತಃ ಕರ್ಕೊಂಡು ಹೊರಡ್ತಾರೆ. ಫಸ್ಟು ಪೂರ್ತಿ ಕ್ಲಾಸ್, ಅದು ಮೊದಲು ಥಿಯರಿಟಿಕಲ್, ಆಮೇಲೆ ಪ್ರಾಕ್ಟಿಕಲ್. ಥಿಯರಿಟಿಕಲ್ ಆಗಿ ಏನೇನು ಯಾವ ಜಾಗದಲ್ಲಿ ಹೋದರೆ ಎಷ್ಟು ದಿವಸ ಅಲ್ಲಿ ಉಪವಾಸ ಇದ್ದು ಯಾವ ರೀತಿ ದೇವರನ್ನು ಪ್ರಾರ್ಥನೆ ಮಾಡಬೇಕು, ಯಾವ ತೀರ್ಥದಲ್ಲಿ ಮುಳುಗಬೇಕು ಇತ್ಯಾದಿಗಳನ್ನು ಹೇಳ್ತಾರೆ. ಆಮೇಲೆ ಅವರು ಅದೇ ಪ್ರಕಾರ ಹೊರಡುತ್ತಾರೆ ಅನ್ನುವ ಮುಂದಿನ ತೀರ್ಥಾಭಿಗಮನ ಪರ್ವ ಆರಂಭ ಆಗುತ್ತೆ. ಅದನ್ನ ನಾಳೆಯ ಚಿಂತನೆಯಲ್ಲಿ ನಾವು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಸಂಬೋಧನೆ ಮಾಡಿಲ್ಲ.
రుచి సుందర సుమందహసితాస్యం నందతనయం దురిత సంతహన దక్షం సేంద్రసురవృంద పరివందిత పదాబ్జం సంస్మర సదాంతరముకుందమతి కాంతం గోవింద 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 నారాయణానంద గోవింద గోవింద నారాయణ గోవింద గోవింద నారాయణానంద గోవింద 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 నారాయణానంద గోవింద గోవింద నారాయణ గోవింద గోవింద నారాయణానంద గోవింద గోవింద నారాయణ పాదపతితాపదవనోదన వినోదం పాద పరిపాతిత సుపాపశకటారిం గోవింద గోవింద పాదయుగ పాటలిత పావిత వనాంతం సంస్మర సదాంతర ముకుందమతి కాంతం గోవింద 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 నారాయణానంద గోవింద నారాయణ గోవింద గోవింద నారాయణానంద గోవింద గోవింద నారాయణ గోవింద గోవింద నారాయణానంద గోవింద గోవింద నారాయణ సారసర సౌరభ సరాగమన సాదం మాద్యదన మధ్యవర హృద్యరవ బృందై గోవింద గోవింద సంకులిత కుంతల కులాకుల ముఖాబ్జం సంస్మర సదాంతర ముకుందమతి కాంతం గోవింద 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 నారాయణ గోవింద నారాయణ గోవింద గోవింద నారాయణానంద గోవింద గోవింద నారాయణ గోవింద గోవింద నారాయణానంద గోవింద గోవింద నారాయణ భక్తజన కల్పతరుమై ఆంతరహర తనుభృతామత శోభం గోవింద గోవింద దోషయుర్తోషరయోషితరవేషం సంస్మర సదాంతర ముకుందమతి కాంతం గోవింద 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 నారాయణ గోవింద గోవింద నారాయణ గోవింద గోవింద నారాయణానంద గోవింద గోవింద నారాయణ గోవింద గోవింద నారాయణానంద గోవింద గోవింద నారాయణ నిర్మలతమం సకల మంగళదమంగం సంగరహితైరహరమహితమంతః గోవింద గోవింద యస్య కమనీయమవనీతల విలోలం సంస్మర సదాంతర ముకుందమతి కాంతం గోవింద 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 నారాయణ గోవింద నారాయణ గోవింద గోవింద నారాయణానంద గోవింద గోవింద నారాయణ గోవింద గోవింద నారాయణానంద గోవింద గోవింద నారాయణ మాధవము మాధవ పురందర పురోగై ఆదర పురస్సరముపాదృత సపర్యం గోవింద గోవింద జ్ఞాన గుణమానిత సమాన జనతానాం సంస్మర సదాంతర ముకుందమతి కాంతం
ಗೋವಿಂದ 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 ನಾರಾಯಣ ಗೋವಿಂದ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ನಾರಾಯಣಾನಂತ ಗೋವಿಂದ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ನಾರಾಯಣಾನಂತ ಗೋವಿಂದ ಗೋವಿಂದ ನಾರಾಯಣ ಶ್ರೀಪತಿ ಮುದಾರ ಪಣಿರಾಜ ಶುಭ ಭೋಗೆ ದೇವವರ ಸೇರಿತ ಪಯೋನಿಕರ ಮಾರ್ಗೌ ಗೋವಿಂದ ಗೋವಿಂದ ಶಾಯಿನ ಮಮೇಯ ಸುಖ ಚಿತ್ತನುಮಚಿತ್ಯಂ ಸಂಸ್ಮರ ಸದಾಂತರ ಮುಕುಂದ ಅಧಿಕಾಂತಂ ಗೋವಿಂದ 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 ನಾರಾಯಣ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ನಾರಾಯಣ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ನಾರಾಯಣಾನಂತ ಗೋವಿಂದ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ನಾರಾಯಣಾನಂತ ಗೋವಿಂದ ಗೋವಿಂದ ನಾರಾಯಣ 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 ನಾರಾಯಣ. ಈ ಪದ್ಯ ಬರೆದದ್ದು ಕಲ್ಯಾಣಿ ದೇವಿ ಅಂತ. ತ್ರಿವಿಕ್ರಮ ಪಂಡಿತಾಚಾರ್ಯರ ಮನೆಯಲ್ಲಿ ಹುಟ್ಟಿದಂತಹ ನಾರಾಯಣ ಪಂಡಿತಾಚಾರ್ಯರ ಸಹೋದರಿ ಕಲ್ಯಾಣಿ ದೇವಿ ಅಂತ ಅವಳ ಹೆಸರು. ನಾನು ಪ್ರತಿ ದಿವಸನೂ ಪದ್ಯದ ಬರೆದವರು ಯಾರು ಅಂತ ಹೇಳಬೇಕಿತ್ತು, ಮೊನ್ನೆ ಎಲ್ಲ ಮರ್ತೋಯ್ತು. ಇದು ಎಲ್ಲ ಆಚಾರ್ಯರ ಶಿಷ್ಯರು ಬರೆದದ್ದು. ಆಚಾರ್ಯರ ಮನೆತನದ ಮತ್ತು ಆಚಾರ್ಯರ ಶಿಷ್ಯರ ಗುಂಪಿನಲ್ಲಿ ಹಾಡಿದ ಪ್ರತಿಯೊಂದು ಹಾಡು ಕೂಡ ಆಚಾರ್ಯರ ಕಾಲದಲ್ಲೇ ದ್ವಾದಶ ಸ್ತೋತ್ರದಿಂದ ಪ್ರಭಾವಿತರಾಗಿ ಪ್ರತಿಯೊಂದು ಜನಕ್ಕೂ ಮನೆಯಲ್ಲಿ ಮೈ ಮರೆತು ಹಾಡಲಿಕ್ಕೆ ಬೇಕಿರುವ ಸಾಹಿತ್ಯಗಳ ಸಂಚಯವನ್ನು ನಾನು ಕೊಡಬೇಕು ಅಂತ ಭಾವಿಸಿ ಕೊಟ್ಟಿರುವಂತಹ ಪದ್ಯಗಳ ಕೆಲವು ತುಣುಕುಗಳನ್ನು ಹಂಚಿಕೊಳ್ಳುವ ಅವಕಾಶ ಸಿಕ್ಕಿತು. ಹಾಗಾಗಿ ಅಂತಹ ಒಂದು ಅವಕಾಶಕ್ಕಾಗಿ ಭಗವಂತನಿಗೆ ಮತ್ತೊಮ್ಮೆ ನಿಮ್ಮ ಮೂಲಕ ಕೃತಜ್ಞತೆಗಳನ್ನು ಸಲ್ಲಿಸಿ, ಕಾಯೇನ ವಾಚಾ ಮನಸಾ ಇಂದ್ರಿಯರ್ವಾ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. Allah